ಕಾಯಕ ಪ್ರಿಯ ಶಿವಶರಣ ಮಾದರ ಚೆನ್ನಯ್ಯನವರ ಈ ಜಯಂತಿ ಉತ್ಸವ ಕಾರ್ಯಕ್ರಮಕ್ಕೆ ಈ ಒಂದು ಕಾರ್ಯಕ್ರಮದ ಧನಾಧ್ಯಕ್ಷತೆಯನ್ನು ವಹಿಸಿದಂಥ ಮಾನ್ಯ ಕುಲಪತಿಗಳು ಗುಲ್ಬರ್ಗ ವಿಶ್ವವಿದ್ಯಾಲಯ ಗುಲ್ಬರ್ಗ ಪ್ರೊಫೆಸರ್ ಶಶಿಕಾಂತ್ ಎಸ್ ಹುಡಿಕೇರಿ ಸರ್ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿ ವಿಶ್ವವಿದ್ಯಾಲಯದ ಕರೆಗೆ ಹೋಗೊಟ್ಟು ಈ ಕಾರ್ಯಕ್ರಮಕ್ಕೆ ಉಪನ್ಯಾಸ ನೀಡಲು ಆಗಮಿಸಿದಂಥ ಡಾಕ್ಟರ್ ಅರುಣ್ ಜೋಳನ್ ಕೂಡ್ಲಿ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪದವಿ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರು ಇವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಿಗೆ ಆಗಮಿಸಿದಂಥ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾದಂಥ ಮಲ್ಲಣ್ಣ ಮಡಿವಾಳ ಸರ್ ಅವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ವಿದ್ಯಾಭಿಷೇಕ ಪರಿಷತ್ ಸದಸ್ಯರು ಮತ್ತು ಸಮಾಜ ನಿಕಾಯದ ಡೀನರುಗಳಾದಂಥ ಪ್ರೊಫೆಸರ್ ದಶರಥ್ ನಾಯಕ್ ಸರ್ ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಈ ನಮ್ಮ ಕಾರ್ಯಕ್ರಮಕ್ಕೆ ಒಂದು ಆರ್ಥಿಕವಾಗಿ ಎಲ್ಲ ಕಾರ್ಯಕ್ರಮಗಳಿಗೆ ಸಹಕಾರ ನೀಡ್ತಕ್ಕಂಥ ನಮ್ಮ ವಿದ್ಯಾಧಿಕಾರಿಗಳಾದಂಥ ದಯಾಂಬಿಕಾ ಮೇಡಮ್ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತ. ಮುಖ್ಯವಾಗಿ ಈ ಒಂದು ಅಧ್ಯಯನ ಪೀಠದ ನಿರ್ದೇಶಕರಾದಂಥ ಪ್ರೊಫೆಸರ್ ದೇವದಾಸ್ ಮಾಲೆ ಸರ್ ಅವರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಒಂದು ಕಾರ್ಯಕ್ರಮಕ್ಕೆ ಸಂಗೀತದ ಮೂಲಕ ಶೋಭೆ ತರಲು ಆಗಮಿಸಿದಂಥ ಸಂಗೀತ ವಿಭಾಗದ ಎಲ್ಲ ಸಿಬ್ಬಂದಿಗಳಿಗೂ ಮತ್ತು ನಮ್ಮ ಮಾಧ್ಯಮ ಮಿತ್ರರಿಗೂ, ಈ ನಮ್ಮ ವಿಶ್ವವಿದ್ಯಾಲಯದ ಎಲ್ಲ ನಿಕಾಯದ ಡೀನರಿಗೂ, ಸಿಂಡಿಕೇಟ್ ಸದಸ್ಯರಿಗೂ ಮತ್ತು ವಿಭಾಗದ ಮುಖ್ಯಸ್ಥರಿಗೂ, ಶಿಕ್ಷಕೇತರ ಬಾಂಧವರಿಗೂ, ಜನಬಲ ಸಿಬ್ಬಂದಿಯವರಿಗೂ ಮತ್ತು ಈ ನಮ್ಮ ನಗರದಿಂದ ಆಗಮಿಸಿದಂಥ ಎಲ್ಲ ಗಣ್ಯರಿಗೂ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಕೋರಿ ನನ್ನ ಎರಡು ಸ್ವಾಗತ ಭಾಷಣ ಮುಗಿಸ್ತೇನೆ. ಸರ್ವರಿಗೂ ಶರಣಾರ್ಥಿಗಳು, ನಮಸ್ಕಾರಗಳು. ಗುಲ್ಬರ್ಗ ವಿಶ್ವವಿದ್ಯಾಲಯದ ಕಾಯಕ ಪ್ರಿಯ ಶಿವಶರಣ ಮಾದಾರ ಚೆನ್ನಯ್ಯನವರ ಅಧ್ಯಯನ ಪೀಠದ ವತಿಯಿಂದ ಹಮ್ಮಿಕೊಂಡಿರುವಂಥ ಶಿವಶರಣ ಮಾದಾರ ಚೆನ್ನಯ್ಯನವರ ಜಯಂತ್ಯುತ್ಸವ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಶಶಿಕಾಂತ್ ಹುಡಿಕೇರಿ ಸರ್ ಅವರೇ, ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಮ್ಮೆಲ್ಲರಿಗೆ ಮಾದಾರ ಚೆನ್ನಯ್ಯನವರ ಕುರಿತು ವಿವರವಾಗಿ ವಿಷಯವನ್ನು ವ್ಯಕ್ತಪಡಿಸಲು ಆಗಮಿಸಿರುವಂಥ ಇಂದಿನ ಮುಖ್ಯ ಅತಿಥಿಗಳಾದ ಡಾಕ್ಟರ್ ಅರುಣ್ ಕುಮಾರ್ ಜೋಳತ್ಪುಳ್ಳಿ ಅವರೇ, ಹಾಗೂ ವೇದಿಕೆ ಮೇಲಿರುವಂಥ ಇನ್ನಿತರ ಎಲ್ಲ ಗಣ್ಯಾತಿ ಗಣ್ಯರೇ, ವೇದಿಕೆ ಮುಂಭಾಗಿರುವಂಥ ಎಲ್ಲ ಗಣ್ಯಾತಿ ಗಣ್ಯರೇ, ಹಾಗೂ ವಿದ್ಯಾರ್ಥಿಗಳೇ, ಹಾಗೂ ಸಂಶೋಧನಾ ವಿದ್ಯಾರ್ಥಿಗಳೇ, ಹಾಗೂ ಮೀಡಿಯಾ ಪರ್ಸನ್ಸ್, ಮೀಡಿಯಾ ಸಮೂಹ ಮಾಧ್ಯಮದವರೇ, ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಕುಲಕ್ಕೆ ತಿಲಕ ಆದಿವಚನಕಾರ ಕಾಯಕ ಪ್ರಿಯ ಶಿವಶರಣ ಮಾದರ ಚೆನ್ನಯ್ಯನವರ ಅಧ್ಯಯನ ಪೀಠದ ಕುರಿತು ಹಾಗೂ ಅವರ ವ್ಯಕ್ತಿತ್ವ ಕುರಿತು ಸಂಕ್ಷಿಪ್ತವಾಗಿ ಕೆಲವು ವಿಚಾರಗಳನ್ನ ತಮ್ಮೆಲ್ಲರ ಗಮನಕ್ಕೆ ತರಲು ಬಯಸುತ್ತೇನೆ. ಮೊಟ್ಟ ಮೊದಲನೇದಾಗಿ ಶಿವಶರಣ ಮಾದರ ಚೆನ್ನಯ್ಯನವರ ಕುರಿತು ಹೇಳೋದಾದರೆ, ಈ ಶಿವಶರಣ ಮಾದರ ಚೆನ್ನಯ್ಯನವರು ಜಗದೂತಿ ಬಸವಣ್ಣನವರ ಸಮಕಾಲೀನರು ಹಾಗೂ ಅವರ ಒಂದು ಪಾರ್ಲಿಮೆಂಟ್ನಲ್ಲಿ, ಅಂದರೆ ದೇಶದ ವಿಶ್ವದ ಪ್ರಥಮ ಪಾರ್ಲಿಮೆಂಟನ್ನು ಕರೆಯುವ ಅನುಭವ ಮಂಟಪಕ್ಕೆ, ಅದರಲ್ಲಿ ವಚನಗಳನ್ನು ಬಸವಣ್ಣನವರ ಜೊತೆಗೂಡಿ ಕೆಲವು ವಚನಗಳನ್ನು ರಚನೆಯನ್ನು ಮಾಡಿದ್ದಾರೆ. ಅವರಿಗೆ ಬಸವಣ್ಣನವರಿಗಿಂತ ಹಿರಿದವರಾಗಿರ್ತಾರೆ. ಅದಕ್ಕೆ ಬಸವಣ್ಣನವರು ಯಾವಾಗಲೂ ಅಪ್ಪನು ಮಾದರ ಚೆನ್ನಯ್ಯ, ಬಪ್ಪನು ದೋರ ಕಕ್ಕಯ್ಯ, ಹೀಗೆ ಅವರು ಮಾದರ ಚೆನ್ನಯ್ಯರ ಬಗ್ಗೆ ಬಹಳಷ್ಟು ಪ್ರಿಯವಾದ ನುಡಿಗಳನ್ನು ವ್ಯಕ್ತಪಡಿಸ್ತಾ ಇರ್ತಾರೆ. ಅಂದರೆ ಅವರು ಮಾಡಿರುವಂತಹ ಕೆಲವೊಂದು ರಚನೆ ಮಾಡಿರುವಂಥ ಕೆಲವು ವಚನಗಳು ಸಮಾಜಕ್ಕೆ ಮತ್ತು ದೇಶಕ್ಕೆ, ಸಮುದಾಯಕ್ಕೆ ಬಹಳ ಉಪಯುಕ್ತವಾದಂತಹ ಒಂದು ವಚನಗಳಾಗಿರ್ತವೆ. ಅಂದಿನ ಸಮಾಜದ ಸ್ಥಿತಿಗತಿಗಳು, ಸಾಂಸ್ಕೃತಿಕ ನೆಲೆಗಳನ್ನು ಕುರಿತು ಬಹಳಷ್ಟು ವಿಷಯಗಳನ್ನ ತಮ್ಮ ಒಂದು ವಚನಗಳಲ್ಲಿ ವ್ಯಕ್ತಪಡಿಸಿರೋದನ್ನು ನಾವು ವಚನಕಾರ ಮಾದರ ಚೆನ್ನಯ್ಯನವರ ಕುರಿತು ನಾವು ತಿಳ್ಕೋಬೇಕಾಗ್ತದೆ. ಹಾಗಾಗಿ ಅವರು ಬಸವಣ್ಣನವರಿಗೆ ಬಹಳ ಪ್ರಿಯರಾಗಿರ್ತಾರೆ. ಆ ಕಾರಣಕ್ಕಾಗಿ ಅವರು ತುಂಬಾನೇ ಹೋಗುತ್ತಾ
ಅಪ್ಪನು ಮಾದರ ಚೆನ್ನೈ ಅಂತೇಳಿ ಬಹಳಷ್ಟು ಮಹತ್ವ ಕೊಡ್ತಾರೆ ಮತ್ತು ಅವರಿಗೆ ಒಂದು ಒಳ್ಳೆ ಗುರುವಿನ ಸ್ಥಾನ ಕೊಡ್ತಾರೆ. ಹಾಗಾಗಿ ಆ ಕಾರಣ ಏನಂತಂದ್ರೆ ಅವ್ರಿಗೆ ಹಿರಿಯರಾಗಿರ್ತಾರೆ ಮತ್ತು ಅನೇಕ ವಚನಗಳ ಸಾಹಿತ್ಯಕ್ಕೆ ಅವರು ತಮ್ಮದೇ ಆದ ಕೊಡುಗೆ ಕೊಟ್ಟಿರುವುದಿಲ್ಲ. ಈ ಮಾದರ ಚೆನ್ನೈ ಇಷ್ಟು ಯಾಕೆ ಮಹತ್ವ ಕೊಟ್ಟರು ಅನ್ನೋದನ್ನು ಬಹಳ ನಾವು ಅದನ್ನು ನಾವು ತಿಳ್ಕೊಬೇಕು. ಕಾರಣ ಏನಂತಂದ್ರೆ ಅವರು ಕೊಟ್ಟಿರುವಂತ ವಚನಗಳಲ್ಲಿ ಅಂದಿನ ಸಮಾಜದ ಸ್ಥಿತಿಗತಿಗಳಿಂದ ತನ್ನದೇ ಆದಂಥ ಶೈಲಿಯಲ್ಲಿ ತನ್ನದೇ ಆದಂಥ ವಚನಗಳಲ್ಲಿ ಹಿಡಿದಿಟ್ಟು ಅದನ್ನು ವ್ಯಕ್ತಪಡಿಸ್ತಾರೆ. ಅಂದರೆ ಈ ಒಂದು ಸಮಾಜದಲ್ಲಿ ಇರುವಂಥ ಎಡತೊಡರುಗಳು, ಡೊಂಕುಗಳು ಅಥವಾ ಸೇರಿದಂಥ ಸಮಾಜವನ್ನು ಟೀಕಿಸುವಲ್ಲಿ ಮಾದರ ಚೆನ್ನೈಯವರು ಬಸವಣ್ಣನಕ್ಕಿಂತ ಏನು ಕಡಿಮೆ ಏನಿಲ್ಲ ಅಂತ ನಾವು ಹೇಳ್ಬೋದು. ಆ ಕಾರಣಕ್ಕಾಗಿ ವಚನ ಚಳವಳಿ ಒಂದು ಪ್ರಖ್ಯಾತಿ ಪಡ್ಕೊಂಡಿದೆ ಮತ್ತು ಪ್ರಖರವಾಗಿ ತನ್ನದೇ ಆದ ರೀತಿಯಲ್ಲಿ ಸಮಾಜವನ್ನು ಸುಧಾರಿಸಲು ಸಂಸ್ಕೃತಿಯನ್ನು ಸುಧಾರಿಸಲು ಹೊಸ ಒಂದು ಆಯಾಮನ ಸಮಾಜ ಕೊಡಲು ಇವರೆಲ್ಲರೂ ಕಾರಣೀಭೂತರಾಗ್ತಾರೆ. ಅದರಲ್ಲಿ ಮಾದರ ಚೆನ್ನೈಯವರು ಕೂಡ ಈ ಮಾದರ ಚೆನ್ನೈಯ ಬಗ್ಗೆ ಯಾಕೆ ನಾವು ಇಷ್ಟು ಮಹತ್ವ ಕೊಡಬೇಕು ಅನ್ನೋದಾದರೆ, ಈ ಜಯಂತಿ ಮತ್ತು ಸಮಾರಂಭ ಸಭೆ ಸಮಾರಂಭ ಪುಣ್ಯತಿಥಿಗಳು ನಾವೆಲ್ಲವೂ ಮಾಡ್ತಿರ್ತೀವಿ. ಮಹಾನ್ ವ್ಯಕ್ತಿಗಳ ಬಗ್ಗೆ ದೇಶಕ್ಕಾಗಿ ಮಾಡಿದಂಥರು, ಸಮಾಜ ಸುಧಾರಣೆ ಮಾಡಿದಂಥರು. ಅದರಲ್ಲಿ ಮಾದರ ಚೆನ್ನೈ ಮಹತ್ವ ಏನಂತ ಹೇಳ್ಬೇಕಾದ್ರೆ, ಬಹಳ ಸಣ್ಣ ಜಾತಿಯಲ್ಲಿ ಹುಟ್ಟಿದಂಥ ಮಾದರ ಚೆನ್ನೈನವರು ಏನಂತಂದ್ರೆ, ಈ ಮಾದರ ಚೆನ್ನೈನ ಒಂದು ಅವರ ಜಾತಿ ಬ್ಯಾಕ್ಗ್ರೌಂಡ್ ತಗೋಬೇಕಾದ್ರೆ ಜಾತಿನೇ ಮುಖ್ಯ ಆಗ್ತದೆ ಸಮಾಜದಲ್ಲಿ. ಭಾರತೀಯ ಸಮಾಜ ವರ್ಣಾಶ್ರಮ ಸಿಸ್ಟಮ್ ಅಲ್ಲಿ ಜಾತಿನೇ ಮುಖ್ಯವಾಗ್ತದೆ. ಹಾಗಾಗಿ ಪ್ರತಿಯೊಂದು ಆಕ್ಟಿವಿಟೀಸ್ ಸಮಾಜ ಆಗುವಲ್ಲಿ ಸರ್ಕಾರ ನೀತಿ ನಿಯಮಗಳಲ್ಲಿ ಜಾತಿನೇ ಪ್ರಧಾನವಾಗಿ ಜಾತಿ ಆಧಾರಿತವಾಗಿ ಆಗಿರುವಂತಹ ನೀತಿ ನಿಲುವುಗಳು, ಕಾನೂನುಗಳು, ಸಿದ್ಧಾಂತಗಳು, ಹೋರಾಟಗಳು, ಸುಧಾರಣೆಗಳೆಲ್ಲ ಆಗ್ತಾ ಇರ್ತವೆ. ಹಾಗಾಗಿ ಮಾದರ ಚೆನ್ನೈಯ ಬಗ್ಗೆ ನಾವು ಯಾಕೆ ಮೆಲುಕು ಹಾಕ್ಬೇಕಂತಂದ್ರೆ, ಈ ಮಾದರ ಚೆನ್ನಯ್ಯ ಮಾದಿಗ ಸಮಾಜದಿಂದ ಬಂದಂತ ಒಬ್ಬ ವಚನಕಾರ. ಈ ಮಾದಿಗ ಸಮಾಜ ಅಂತಂದ್ರೆ ಈ ಏಣಿಕೃತ ಸಮಾಜದಲ್ಲಿ, ಹಿಂದೂ ಸಮಾಜದಲ್ಲಿ ಕಟ್ಟಕಡೆಯಾದ ಸಮಾಜ ಅದು. ಹಲವಾರು ಸಮಾಜಗಳ ಮಧ್ಯದಲ್ಲಿ ಬದುಕುವಂತ ಒಂದು ಸಮಾಜ ಇದು. ಈ ಏಣಿಕೃತ ಸಮಾಜದಲ್ಲಿ ಕೊನೆಯ ಸಮಾಜ, ಲಾಸ್ಟ್ ಕ್ಯಾಟಗರಿ ಅಂತೀವಿ, ಲಾಸ್ಟ್ ಸಮುದಾಯ ಅಂತೀವಿ. ಈ ಲಾಸ್ಟ್ ಸಮುದಾಯ ನಾವು ಹೆಂಗೆ ತಿಳ್ಬೇಕಂದ್ರೆ, ಈಗ ಹಳ್ಳಿಗೆ ಎಲ್ಲ ಎಲ್ಲಿ ಹೋದ್ರೂ ನೀವು ಹಳ್ಳಿಗೆ ಹೋಗ್ರಿ, ಈ ಮಾದಿಗ ಸಮಾಜದ ಒಂದು ಮನೆಗಳು ಕೊನೆಯದಾಗಿರ್ತವೆ. ಅಂದ್ರೆ ಇವ್ರ ಮೇಲೆ ಇನ್ನು ಬಹಳಷ್ಟು ಸಮಾಜಗಳ ಊರು ಕೇರಿಗಳು ಅಥವಾ ಸಮುದಾಯಗಳು ಇದ್ದಿದ್ದನ್ನು ನಾವು ಕಾಣ್ತೇವೆ. ಈ ಕಟ್ಟ ಕಡೆಗಿರುವಂತ ಈ ಸಮಾಜದ ವ್ಯಕ್ತಿ ಇಷ್ಟು ಫೇಮಸ್ ಆಗಕ್ಕೆ ಅಥವಾ ಬಸವಣ್ಣನವರ ಒಂದು ಗುಣಗಾನಕ್ಕೆ ಪಾತ್ರ ಆಗೋದಕ್ಕೆ ಕಾರಣ ಅಂತಂದ್ರೆ, ಅಂದ್ರೆ ಮಾದಿಗ ಸಮಾಜ ಆಗಲಿ ಅಥವಾ ಯಾವುದೇ ಇನ್ನೂ ಅಂತ ಸೂಕ್ಷ್ಮ, ಅತಿ ಸೂಕ್ಷ್ಮ ಅಥವಾ ಕಟ್ಟೆ ಸಮಾಜಗಳು ಇನ್ನೂ ಬಹಳಷ್ಟು ಇದಾವೆ. ಆದರೆ ಏಣಿಕೃತ ಸಮಾಜದಲ್ಲಿ ಮಾದಿಗ ಸಮಾಜ ಲಾಸ್ಟ್ ಸಮಾಜ ಅಂತ ನಾವು ಹೇಳ್ತೀವಿ. ಹಾಗಾಗಿ ಬಹಳಷ್ಟು ತುಳಿತಕ್ಕೆ, ಬಹಳಷ್ಟು ಎಕ್ಸ್ಪ್ಲೋಟೇಷನ್ ಒಳಗಾದ ಸಮಾಜ. ಅಂತಹ ಸಮಾಜದಲ್ಲಿ ಮಾದರ ಚೆನ್ನೈ ಹೊರಬರ್ತಾರೆ, ವಚನ ರಚನೆ ಮಾಡುವಷ್ಟು ಮಟ್ಟಿಗೆ ಬೆಳಿತಾರಂದ್ರೆ ಅದು ಒಂದು ಶ್ಲಾಘನೀಯವಾದಂಥ ಕಾರ್ಯ ಅಂತ ನಾವು ಹೇಳ್ಬೋದು. ಅಂತ ವ್ಯಕ್ತಿಗೆ ಬಸವಣ್ಣನವರು ಐಡೆಂಟಿಫೈ ಮಾಡಿ ನಮ್ಮ ಒಂದು ಅನುಭವ ಮಟ್ಟದಲ್ಲಿ ಜಾಗ ಕೊಟ್ಟು ಅವರ ಒಂದು ವಿಷಯಗಳನ್ನ, ಅನುಭವವನ್ನ ವ್ಯಕ್ತಪಡಿಸೋದಕ್ಕೆ ಅವಕಾಶ ಕೊಟ್ಟಿರಲ್ಲ, ಅದಕ್ಕಿಂತ ದೊಡ್ಡ ಒಂದು ರಿಪ್ರೆಸೆಂಟೇಷನ್ ಇನ್ನೇನು ಬೇಕು. ಹಾಗಾಗಿ ಬಸವಣ್ಣನವರ ಪಾರ್ಲಿಮೆಂಟ್ ಅಥವಾ ಅನುಭವ ಮಂಟಪ ಎಲ್ಲಾ ಸಮಾಜಗಳಿಗೆ, ಎಲ್ಲಾ ಜಾತಿಗಳಿಗೆ ಒಂದು ದೊಡ್ಡ ರಿಪ್ರೆಸೆಂಟೇಷನ್ ಕೊಟ್ಟಂತ ಮೊಟ್ಟ ಮೊದಲ ಒಂದು ಪಾರ್ಲಿಮೆಂಟ್ ಅಂತ ನಾವು ಭಾವಿಸ್ತೀವಿ. ಇವತ್ತಿನ ಶಾಸನಗಳಲ್ಲಿ ಎಷ್ಟು ಸಮಾಜಗಳು ರಿಪ್ರೆಸೆಂಟ್ ಮಾಡ್ತಾವೆ ನಮ್ಗೆ ಗೊತ್ತಿಲ್ಲ. ಆದರೆ ಆವತ್ತಿನ ಕಾಲದಲ್ಲಿ, ಅಂತ ಒಂದು ಕಾಲಘಟ್ಟದಲ್ಲಿ ತುಂಬಾ ಜಾತಿ ಕೂಡಿರುವಂತ ಸಮಾಜದಲ್ಲಿ, ಅಂತ ಒಂದು ಸಂದರ್ಭದಲ್ಲಿ ಇದೆಲ್ಲ ಸಣ್ಣ ಸಣ್ಣ ಸಮಾಜಗಳಿಗೆ ತಮ್ಮದೇ ಒಂದು ಗರುಡಿಯಲ್ಲಿ ಬೆಳೆಸಿ ಅವರಿಗೆ ಪ್ರಚಾರ ಕೊಡ್ತಾರ, ದೊಡ್ಡ ವಿಷಯ ಅಂತ ನಾವು ಭಾವಿಸ್ಬೇಕಾಗ್ತದೆ. ಈ ಮಾದರ ಚೆನ್ನೈ ಅವರು ವಚನ ತುಂಬಾ ಇದಾವು, ಆದರೆ ಕೇವಲ 13 ವಚನಗಳನ್ನ ನಾವು ಕಾಣಬಯಸ್ತೇವೆ. ಕಾರಣ ಅಂತಂದ್ರೆ, ಈ ವಚನ ಚಳವಳಿಯ ಮೇಲೆ ಬಹಳಷ್ಟು ದಬ್ಬಾಳಿಕೆ ಆಗ್ತದೆ. ಅವಾಗ ಅವ್ರ ಮೇಲೆ ಮಾರಣಾಂತಿಕ ಹಲ್ಲೆಗಳಾಗ್ತವೆ, ವಚನ ಸಾಹಿತ್ಯ ಎಲ್ಲ ಸುತ್ತ ಹಾಕಿರ್ತಾರೆ. ಇದೇ ನಮ್ಮ ಸಮಾಜದವ್ರೆ ಯಾರು ವಚನ ಚಳವಳಿಗೆ ವಿರುದ್ಧವಾಗಿರ್ತಾರೆ, ಅವರೆಲ್ಲರೂ ಕೂಡಿ ಬಸವಣ್ಣನವರ ವಚನಗಳು ಸುಟ್ಟಾಗಿರ್ತಾರ. ಅದರಲ್ಲಿ ಮಾದರ ಚೆನ್ನೈ ವಚನಗಳು ಎಲ್ಲ ವಚನಗಳು ಬಹಳಷ್ಟು ಡಿಸ್ಟ್ರಾಯ್ ಆಗಿರ್ತಾವೆ. ಹಾಗಾಗಿ ಇವರು ಸದ್ಯಕ್ಕೆ ಸಿಕ್ಕಿರೋ 11 ವಚನ, ಅದರಲ್ಲಿ ಬಹಳಷ್ಟು ವಚನಗಳು ಸಮಾಜ ಸುಧಾರಣೆ ಮಾಡುವಂತ, ಸಾಂಸ್ಕೃತಿಕ ನೆಲೆಯನ್ನು ಕಟ್ಟಿಕೊಳ್ಳುವಂತ, ಸಮಾಜವನ್ನು ಒಳ್ಳೆಯ ವಾಹಿನಿಗೆ ತರುವಂತ ಕೆಲವೊಂದು ವಚನಗಳು ಬಹಳಷ್ಟು ಚೆನ್ನಾಗಿ ಬರೆದಿದ್ದನ್ನು ನಾವು ಗಮನಿಸಬೇಕಾಗ್ತದೆ. ಆ ಕಾರಣಕ್ಕಾಗಿ ಕರ್ನಾಟಕ ಸರ್ಕಾರ ಇವರ ಒಂದು ವಿಚಾರಗಳು, ಇವರ ಒಂದು ಸಂಶೋಧನೆ, ಸಾಂಸ್ಕೃತಿಕ ಕೊಡುಗೆ
ಬೆಳಕು ಚೆಲ್ಲಿ ಹೊರಬರಲಿ, ಸಮಾಜಕ್ಕೆ ಗೊತ್ತಾಗ್ಲಿ ಅಂತೇಳಿ ಕರ್ನಾಟಕ ಜನ ಸರ್ಕಾರ 2016-17ರಲ್ಲಿ ಅವರ ಹೆಸರಿಗೆ ಒಂದು ನಮ್ಮ ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಸ್ಥಾಪನೆ ಆಗುವುದಕ್ಕೆ ದೊಡ್ಡ ಕೊಡುಗೆಯನ್ನು ಸರ್ಕಾರ ಕೊಟ್ಟಿದ್ದು ನಾವು ಸರ್ಕಾರಕ್ಕೆ ಕೆಲವೊಮ್ಮೆ ಆಗಬೇಕು. ಅಂದಿನಿಂದ ಇಲ್ಲಿವರೆಗೆ ಬಹಳಷ್ಟು ಸಂಶೋಧನೆ ವಿಚಾರ ವಿನಿಮಯಗಳು ಆಗಬೇಕಾಗಿತ್ತು. ಅದು ಆಗ್ತಾ ಇಲ್ಲ. ಕಾರಣ ಅಂತ ನಮ್ಮಲ್ಲಿ ಪಂಡಿತರ ಕೊರತೆ ಇದೆ, ಸ್ಕಾಲರ್ಸ್ ಕೊರತೆ ಇದೆ, ಟೀಚರ್ಸ್ ಕೊರತೆ ಇದೆ. ಅದರಲ್ಲಿ ಮಧ್ಯದಲ್ಲಿ ಬರೀ ಜಯಂತಿ ಸಣ್ಣ ಪುಟ್ಟ ಕೆಲಸಗಳು ಮಾಡಿಕೊಂಡು ಸರ್ಕಾರಕ್ಕೆ ಏನು ಹೊರಿಸ್ಕೊಡ್ಬೇಕು ನಮ್ಗೆ ಗೊತ್ತಿಲ್ಲ. ಆದರೆ ಸುಮ್ಮನೆ ಇಂಥ ಸಣ್ಣ ಪುಟ್ಟ ಕೆಲಸ ಮಾಡಿ ಅವರ ಸರ್ಕಾರ ಕೊಟ್ಟಂತ ಹಣ ನಾವು ಸರಿಯಾಗಿ ಸದ್ಬಳಕೆ ಮಾಡ್ಕೊಳ್ಳಾದ್ರೆ ನಾವು ಎಟರು ತೊಡರು ಅನುಭವಿಸ್ತಾ ಇದ್ದೀವಿ. ಇದನ್ನು ನಾವು ನೀಗಿಸ್ಬೇಕಾದ್ರೆ, ಯಾಕಂದ್ರೆ ಟೀಚರ್ಸು ಬಹಳಷ್ಟು ಬರ್ಡನ್ ಆಗಿದ್ದಾರೆ. ಇರಕ್ಕೆ 30 ಜನ ಟೀಚರ್ಸು, ಅವರು 3-4-5 ಸೆಕ್ಷನ್ಸ್ ಹ್ಯಾಂಡಲ್ ಮಾಡಬೇಕು. ಅದ್ರಲ್ಲಿ ಎಂಥ ಒಂದು ಒಳ್ಳೊಳ್ಳೆ ಬರವಣಿಗೆ ಆಗಲಿ, ಓದು ಬರ ಸರಳ ಸಾಮಾನ್ಯ ಅಂತ ಕೆಲಸ, ಟೆಕ್ನಿಕಲ್ ವಿಷಯ ಅಲ್ಲ ಇದು. ಯಾಕಂದ್ರೆ ಡೀಪ್ ಸ್ಟಡಿ ಆಗಬೇಕು, ಓದಬೇಕು, ಬರಿಬೇಕು, ಸಮಾಜ ತಿಳಿಸ್ಬೇಕಂದ್ರೆ ಅದೊಂದು ಸೇಂಟ್ಲಿ ವರ್ಕ್ ಇದೆ ಅದು. ಹಾಗಾಗಿ ನಾವೇನು ಟೆಕ್ನಿಕಲ್ ಆಗಿ ಮಾಡ್ಬೋದ್ರೆ ಯಾವ ವಿಷಯಗಳನ್ನು ನಮ್ಮ ಸಮಾಜಕ್ಕೆ ಕೊಡೋಕ್ಕಾಗಲ್ಲ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತ ವ್ಯವಸ್ಥೆಗಳಾಗಲಿ, ಸಪೋರ್ಟಿಂಗ್ ಸಿಸ್ಟಮ್ ಆಗಲಿ, ಇನ್ನು ಹೆಚ್ಚಿನ ಹಣದ ಒಂದು ಹರಿವು ನಮಗೆ ಕೊಡೋದಾದರೆ ಈ ಒಂದು ಪೀಠಗಳು ಇನ್ನೂ ಹೆಚ್ಚಾಗಿ ನಾವು ಅಭಿವೃದ್ಧಿಪಡಿಸ್ಬೋದು, ಹೆಚ್ಚಾಗಿ ಕೆಲಸ ಕಾರ್ಯಗಳು ಮಾಡ್ಬೋದು ಅಂತೇಳಿ ನಾನು ಇಲ್ಲಿ ಹೇಳಬಯಸ್ತೀನಿ. ಆ ಕಾರಣಕ್ಕಾಗಿ ಸರ್ಕಾರದ ಒಂದು ಏನೇ ಒಳ್ಳೆ ಉದ್ದೇಶ ಇಟ್ಕೊಂಡು ನಾವು ಅದನ್ನು ಫಾಲೋ ಮಾಡೋದು ನಮ್ಮ ಜವಾಬ್ದಾರಿ ಆಗಿರ್ತದೆ. ಹಾಗಾಗಿ ಮಾನ್ಯ ಕುಲಪತಿಗಳಲ್ಲಿ ನಾನು ವಿನಂತಿಸ್ಕೊಳ್ಳೋದೇನೆಂದರೆ, ಇದಕ್ಕೊಬ್ಬ ಇಂಡಿಪೆಂಡೆಂಟ್ ರಿಸರ್ಚ್ ಸ್ಕಾಲರ್ಸ್ ಆಗಲಿ, ಸಪೋರ್ಟಿಂಗ್ ಸಿಸ್ಟಮು, ಆಫೀಸು, ಇನ್ನು ಸಿಬ್ಬಂದಿಗಳು ಕೊಡೋದಾದರೆ ಈ ಏನು ಚೂರುಪಾರು ಕೆಲಸ ಮಾಡಿ ನಾವು ಸಮಾಜಕ್ಕೆ ಈ ಒಂದು ಪೀಠದ ಕುರಿತು ಪೀಠದ ಒಂದು ಅಧ್ಯಯನ ವಿಷಯಗಳನ್ನ ಸಮಾಜಕ್ಕೆ ನಾವು ಮುಟ್ಟಿಸುವಲ್ಲಿ ನಾವು ಸಕ್ಸಸ್ ಆಗ್ತೀವಿ ಅಥವಾ ಕಾರಣಭೂತಿ ಆಗ್ತೀವಿ ಅಂತ ನಾನು ಹೇಳಬಹುದು. ಆ ಕಾರಣಕ್ಕಾಗಿ ಇಲ್ಲಿಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಸಂಕ್ಷಿಪ್ತಪಟ್ಟಿನಿ. ಇನ್ನೂ ಇದನ್ನು ಹೆಚ್ಚಿನ ಒಂದು ಪ್ರಚಾರ ಮಾಡಬೇಕಾದ್ರೆ ತಮ್ಮೆಲ್ಲರ ಒಂದು ಸಹಕಾರ, ಸಹಾಯ, ಆಡಳಿತ ವ್ಯವಸ್ಥೆಯ ಸಹಕಾರ ಇಲ್ಲಿ ಅಂತೇಳಿ ನಾನು ಹೇಳ ಬಯಸುತ್ತಾ ಈ ಒಂದು ಸಂಕ್ಷಿಪ್ತ ವಿಷಯನ ತಮ್ಮ ಮುಂದಿಡ್ತಾ ತಮ್ಮೆಲ್ಲರಿಗೆ ಧನ್ಯವಾದ ತಿಳಿಸ್ತೀನಿ. ನಮಸ್ಕಾರಗಳು.
ಜೋಳ ಕೂಡ್ಗಿ ಅವರ ಒಂದು ಪರಿಚಯವನ್ನು ಮಾಡಲಿದ್ದಾರೆ. ಶ್ರೀ ಋಷಿಕುಮಾರ್ ಹೊರಕೇರಿ, ಅಧ್ಯಕ್ಷರು, ಗುಲ್ಬರ್ಗ ವಿಶ್ವವಿದ್ಯಾಲಯ ನೌಕರರ ಒಕ್ಕೂಟ, ಗುಲ್ಬರ್ಗ ವಿಶ್ವವಿದ್ಯಾಲಯ ಕಲಬುರಗಿ. ಎಲ್ಲರಿಗೂ ನಮಸ್ಕಾರ. ಕಾಯಕ ಪ್ರಿಯ ಶಿವಶರಣ ಮಾದರ ಚೆನ್ನಯ್ಯ ಅವರ ಜಯಂತ್ಯೋತ್ಸವ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ನಿಮ್ಮೆಲ್ಲರ ನೆಚ್ಚಿನ ಕುಲಪತಿಗಳಾದ ಪ್ರೊಫೆಸರ್ ಶಶಿಕಾಂತ್ ಹುಡಿಗೇರಿ ಸರ್ ಅವರೇ, ಉಪನ್ಯಾಸ ನೀಡಲು ಆಗಮಿಸಿರುವ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪದವಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಅರುಣ್ ಜೋಳದ ಕೂಡ್ಲಿ ಸರ್ ಅವರೇ, ಅತಿಥಿಗಳಾಗಿ ಆಗಮಿಸಿರುವ ಸಿಂಡಿಕೇಟ್ ಸದಸ್ಯರಾದ ಶ್ರೀ ಮಲ್ಲಣ್ಣ ಬಡಿವಾಳ್ ಸರ್ ಅವರೇ, ಇನ್ನೋರ್ವ ಅತಿಥಿಗಳಾದ ಪ್ರೊಫೆಸರ್ ದಶರಥ್ ನಾಯಕ್, ಮಾನ್ಯ ವಿದ್ಯಾಭಿಷೇಕ್ ಪರಿಷತ್ ಸದಸ್ಯರು ಹಾಗೂ ಡೀನರು, ಸಮಾಜ ವಿಜ್ಞಾನಗಳ ನಿಕಾಯ, ಗೌರವ ಉಪಸ್ಥಿತಿಯ ಆದಂತಹ ರಮೇಶ್ ಲಂಡನ್ಕರ್ ಅವರು, ಕುಲಸಚಿವರು, ಆಡಳಿತ, ಹಣಕಾಸು ಅಧಿಕಾರಿಗಳಾದ ಶ್ರೀಮತಿ ಜಯಾಮಿಕಾ ಮೇಡಮ್ ರವರೇ ಹಾಗೂ ಅಧ್ಯಯನ ಪೀಠದ ನಿರ್ದೇಶಕರಾದ ಡಾಕ್ಟರ್ ದೇವಿದಾಸ್ ಜಿ ಮಾಲೆ ಸರ್ ಅವರೇ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಸಭಿಕರಿಗೆ ನಮಸ್ಕರಿಸುತ್ತಾ, ಇಂದಿನ ಉಪನ್ಯಾಸ ನೀಡಲು ಆಗಮಿಸಿರುವ ಮುಖ್ಯ ಅತಿಥಿಗಳಾದ ಡಾಕ್ಟರ್ ಅರುಣ್ ಜೋಳದ ಕೂಡ್ಲಿ ರವರ ಕುರಿತು ಕಿರು ಪರಿಚಯ ನೀಡಲು ನಾನು ನಿಮ್ಮೆದುರು ನಿಂತಿದ್ದೇನೆ. ಡಾಕ್ಟರ್ ಅರುಣ್ ಜೋಳದ ಕೂಡ್ಲಿ ಸರ್ ಅವರು ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಜೋಳದ ಕೂಡ್ಲಿಗಿಯ ಜಿ ಹನುಮಂತಪ್ಪ ಎಸ್ ನಾಗರತ್ನಮ್ಮ ಅವರ ಮಗನಾಗಿ 13/2/1980 ಜನಿಸಿದರು. ಕೂಡ್ಲಿಗಿ ತಾಲೂಕಿನ ಹಾರಕನಾಳು, ಉಜ್ಜಿನಿ, ಕೊಟ್ಟೂರಿನಲ್ಲಿ ಪದವಿವರೆಗಿನ ಶಿಕ್ಷಣ ಮುಗಿಸಿದ ಅವರು ಜಾನಪದ ಎಂಎ ಮತ್ತು ಕನ್ನಡ ಸಾಹಿತ್ಯದಲ್ಲಿ ಎಂಎ ಸ್ನಾತಕೋತ್ತರ ಪದವಿಗಳನ್ನು ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಪಡೆದರು. ಅಲ್ಲಿಯೇ PhD ಪದವಿ ಪಡೆದು ಪ್ರೊಫೆಸರ್ ರಹಮತ್ ತರೀಕೆರೆ ಅವರ ಮಾರ್ಗದರ್ಶನದಲ್ಲಿ ಜನಪದ ಕವಿಗಳ ಕುರಿತು ಪೋಸ್ಟ್ ಡಾಕ್ಟರಲ್ ಉನ್ನತ ಸಂಶೋಧನೆ ಮುಗಿಸಿದ್ದಾರೆ. ಡಾಕ್ಟರ್ ಅರುಣ್ ಜೋಳದ ಕೂಡ್ಲಿಗರವರು ಪ್ರಕಟಿತ ಕೃತಿಗಳು: ನೆರಳು ಮಾತನಾಡುವ ಹೊತ್ತು, ಸಂಡೂರು ಭೂ ಹೋರಾಟ, ಅವ್ವನ ಅಂಗನವಾಡಿ, ಕನ್ನಡ ಜಾನಪದ ತಾತ್ವಿಕ ನೆಲೆಗಳು, ಜಾನಪದ ಮುಖಾಮುಖಿ, ಜಾನಪದ ವರ್ತಮಾನ, ಕನಸೊಡೆದೆದ್ದೆ, ಗಂಟೀಚೋರ ಸಮುದಾಯ, ತತ್ವಪದ ಪ್ರವೇಶಿಕೆ, ಓದು ಒಕ್ಕಾಲು, ಕೊರೋನಾ ಜಾನಪದ, ನಡುವೆ ಸುಳಿಯುವ ಹೆಣ್ಣು, ಜೈ ಭೀಮ್, ಈ ರೀತಿ ಹಲವಾರು ಕೃತಿಗಳನ್ನು ಪ್ರಕಟಿಸಿರುತ್ತಾರೆ. ಡಾಕ್ಟರ್ ಅರುಣ್ ಜೋಳದ ಕೂಡ್ಲಿಗರ್ ಅವರನ್ನು ಹುಡುಕಿಕೊಂಡು ಬಂದಿರುವ ಪ್ರಶಸ್ತಿಗಳು: ಸಾಹಿತ್ಯ ಕ್ಷೇತ್ರದ ಸಾಧನೆಗಾಗಿ ನಮ್ಮದೇ ವಿಶ್ವವಿದ್ಯಾಲಯ ಕೊಡುವ ಗುಲ್ಬರ್ಗ ವಿಶ್ವವಿದ್ಯಾಲಯದ ರಾಜ್ಯೋತ್ಸವ ಪುಸ್ತಕ ಪ್ರಶಸ್ತಿ, ಹೊನ್ನಾವರದ ಜಾನಪದ ಪ್ರಕಾಶನ ನೀಡುವ ಜಾನಪದ ದೀಪ ಪ್ರಶಸ್ತಿ, ಪ್ರಜಾವಾಣಿ ಸಂಚಯ ಕಾವ್ಯ ಪ್ರಶಸ್ತಿಗಳು ಲಭಿಸಿವೆ. ಎಂಎಂ ಕಲಬುರ್ಗಿ ಅವರ ಕೊಲೆಯ ತನಿಖೆಯ ವಿಳಂಬವನ್ನು ವಿರೋಧಿಸಿ ಕನ್ನಡ ಸಾಹಿತ್ಯ ಪರಿಷತ್ತು ನೀಡಿದ ಅರಳು ಸಾಹಿತ್ಯ ಪ್ರಶಸ್ತಿಯನ್ನು ಸರ್ಕಾರಕ್ಕೆ ಹಿಂದಿರುಗಿಸುತ್ತಾರೆ. ಈ ತನಕ ಅಂತಾರಾಷ್ಟ್ರೀಯ, ರಾಷ್ಟ್ರೀಯ, ರಾಜ್ಯ ಮಟ್ಟದಲ್ಲಿ ಸಂಶೋಧನಾ ಪ್ರಬಂಧಗಳನ್ನು ಮಂಡಿಸಿದ್ದಾರೆ. ಕವಿತೆ, ಕಥೆ, ಸಂಶೋಧನಾ ಪ್ರಬಂಧಗಳು ಇವರ ಸೃಜನಶೀಲ ಅಭಿವ್ಯಕ್ತಿ ಕ್ರಮವಾಗಿದೆ. 2010ರಿಂದ ಕನ್ನಡ ಜಾನಪದ ಎನ್ನುವ ವೆಬ್ ಬ್ಲಾಗ್ ಅನ್ನು ನಿರ್ವಹಿಸುತ್ತಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಸಕ್ರಿಯವಾಗಿ ಜೀವಪರ ಸಂಗತಿಗಳ ಬಗ್ಗೆ ಚರ್ಚೆ, ಸಂವಾದಗಳನ್ನು ನಡೆಸುತ್ತಾ ಬಂದಿರುತ್ತಾರೆ. 2021ರಿಂದ ಅಂಬೇಡ್ಕರ್ ಓದು ಎನ್ನುವ ಯೂಟ್ಯೂಬ್ ಸರಣಿ ನಡೆಸುತ್ತಿದ್ದಾರೆ. ಈ ತನಕ ಅಂಬೇಡ್ಕರ್ ಬರೆದ ಭಾಷಣಗಳ 140 ಗಂಟೆಗಳ ಆಡಿಯೋ ಆರ್ಚಿವ್ ಮಾಡಿದ್ದಾರೆ. 2022ರಲ್ಲಿ ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯು ಕೊಡಮಾಡುವ ಚೇಂಜ್ ಮೇಕರ್ ಎಂದು ಆಯ್ಕೆ ಮಾಡಿದೆ. ಈ ತನಕ ಇವರ ಬರಹಗಳು 10 ವಿಶ್ವವಿದ್ಯಾಲಯಗಳಲ್ಲಿ ಪಠ್ಯಗಳಾಗಿವೆ. ಅಂತೆಯೇ ಒಂದು ಸ್ವಾಯತ್ತ ಕಾಲೇಜಿನಲ್ಲಿ ಕೂಡ ಪಠ್ಯವಾಗಿದೆ. ಸದ್ಯಕ್ಕೆ ಡಾಕ್ಟರ್ ಅಂಬೇಡ್ಕರ್ ಕಣಾ ವಾಣಿಜ್ಯ ಪದವಿ ಮಹಾವಿದ್ಯಾಲಯ ಮತ್ತು ಸ್ನಾತಕೋತ್ತರ ಕೇಂದ್ರದಲ್ಲಿ ಕನ್ನಡ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸ ಮಾಡುತ್ತಿದ್ದಾರೆ. ಸರ್, ತಮ್ಮನ್ನು ಮತ್ತೊಮ್ಮೆ ಈ ಜಯಂತ್ಯೋತ್ಸವದ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತಾ ಅವಕಾಶ ಕಲ್ಪಿಸಿದ ಆಯೋಜಕರಿಗೆ ಧನ್ಯವಾದಗಳು ಅರ್ಪಿಸಿ ನನ್ನ ಗೆಲುವು ಪರಿಚಯ ನುಡಿಗಳನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ನಡೆನುಡಿ ಸಿದ್ಧಾಂತವಾಗಿ
ಸಿದ್ಧಾಂತವಾದಲ್ಲಿ ಕುಲ ಹೊಲೆ ಸೂತಕವಿಲ್ಲ. ನಡೆ ನುಡಿ ಸಿದ್ಧಾಂತವಾದಲ್ಲಿ ಕುಲ ಹೊಲೆ ಸೂತಕವಿಲ್ಲ. ಕಾಯಕ ಪ್ರಿಯ ಶಿವಶರಣ ಮಾದಾರ ಚೆನ್ನಯ್ಯ ಅವರ ಜಯಂತ್ಯುತ್ಸವದ ಶುಭಾಶಯಗಳನ್ನ ಕೋರ್ತೇನೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದಂತಹ ಮಾನ್ಯ ಕುಲಪತಿಗಳಾದಂತಹ ಶಶಿಕಾಂತ್ ಎಸ್ ಹುಡ್ಕೇರಿ ಸರ್ ಅವರೇ, ಸಿಂಡಿಕೇಟ್ ಸದಸ್ಯರಾದ ಮಲ್ಲಣ್ಣ ಮಡಿವಾಳ್ ಸರ್ ಅವರೇ, ದಶರಥ್ ನಾಯ್ಕ್ ಸರ್ ಅವರೇ, NG ಕಳ್ಳೂರ್ ಸರ್ ಅವರೇ, ಮತ್ತು ಕುಲಸಚಿವರಾದಂತಹ ಲಂಡನ್ ಸರ್ ಅವರೇ, ಹಣಕಾಸು ಅಧಿಕಾರಿಗಳಾದಂತಹ ಶ್ರೀಮತಿ ಜಯಾಂಬಿಕಾ ಮೇಡಮ್ ಅವರೇ, ಮತ್ತು ಎದುರಿಗೆ ಕೂತಂತ ಹಿರಿಯರಿದ್ರಿ, ಪ್ರೊಫೆಸರ್ ಪೋತೆ ಸರ್, ರಾಜನಳ್ಕರ್ ಸರ್, ಎಲ್ಲರೂ ಇದ್ರಿ. ಎಲ್ಲರಿಗೂ ನಾನು ನಮಸ್ಕಾರಗಳನ್ನ ಹೇಳ್ತಾ ಒಂದಷ್ಟು ಟಿಪ್ಪಣಿಗಳನ್ನ, ಒಂದಷ್ಟು ಸಂಗತಿಗಳನ್ನ ನಿಮ್ ಜೊತೆ ಹಂಚ್ಕೋಬಹುದು ಅಂತ ಅನ್ಸುತ್ತೆ. ಬಹಳ ಮುಖ್ಯವಾಗಿ ಮಾದಾರ ಚೆನ್ನಯ್ಯನ ಕುರಿತು ನಾನಿಲ್ಲಿ ಒಂದು 5 ಭಾಗಗಳಲ್ಲಿ ನಾನು ಮಾತಾಡೋದಕ್ಕೆ ಸಿದ್ಧತೆ ಮಾಡ್ಕೊಂಡು ಬಂದಿದ್ದೀನಿ. ನೋಡೋಣ, ಟೈಮ್ ಪರ್ಮಿಟ್ ಮಾಡಿದ್ರೆ ಅದು ನಾನು ಸಬ್ಮಿಟ್ ಮಾಡ್ತೀನಿ. ಇದು ನನಗೆ ಮಾತಾಡೋದಕ್ಕೆ ಪೋತೆ ಸರ್ ಅವರು ನನಗೆ ಸೂಚಿಸಿದಾಗ ಎಷ್ಟು ಕಡಿಮೆ 1 ವಾರದಿಂದ ನಾನು ಮಾದಾರ ಚೆನ್ನಯ್ಯನ ರೀವಿಸಿಟ್ ಮಾಡಿದೆ. ಆತನ ವಚನಗಳನ್ನ, ಆತನ ಮೇಲೆ ಮಾಡಿದ ಅಧ್ಯಯನಗಳನ್ನ, ಮತ್ತೆ ಅದರ ಪಾಲಿಟಿಕ್ಸ್ ಕಲ್ಚರಲ್ ಪಾಲಿಟಿಕ್ಸ್ ಏನಾಗಿದೆ, ಯಾಕೆ ಮಾದಾರ ಚೆನ್ನಯ್ಯನನ್ನ ನಾವು ಈ ತನಕ ಬೇರೆ ಅಧ್ಯಯನ ವಚನಕಾರನ ಮಾಡಿದಷ್ಟು ಅಧ್ಯಯನ ಯಾಕೆ ಮಾಡಲಿಲ್ಲ, ಈ ತರದ ಹೆಚ್ಚು ಕಡಿಮೆ 1 ವಾರ ನಾನು ಮಾದಾರ ಚೆನ್ನಯ್ಯನ ಹ್ಯಾಂಗೋವರಲ್ಲೇ ಕಳೆದೆ. ಸೊ ಈ ಅರ್ಥದಲ್ಲಿ ಒಂದಷ್ಟು ಅದರ ಫಲಿತದ ಕೆಲವು ಸಂಗತಿಗಳನ್ನು ನಿಮ್ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ನಾನು ಮೊದಲನೇ 5 ಭಾಗ ಅಂತ ಹೇಳಿದೆ. ಮೊದಲನೇ ಭಾಗ ಮಾದಾರ ಚೆನ್ನಯ್ಯನ ಬಗೆಗೆ ನಡೆದ ಅಧ್ಯಯನಗಳ ಒಂದು ಕಲ್ಚರಲ್ ಪಾಲಿಟಿಕ್ಸ್ ಏನು. ಯಾಕೆಂದ್ರೆ ನಮ್ಮ ಎಲ್ಲ ಅಧ್ಯಯನಗಳ ಹಿಂದೆ ಒಂದು ಕಲ್ಚರಲ್ ಪಾಲಿಟಿಕ್ಸ್ ಇದೆ. ಯಾರು ಅಧ್ಯಯನ ಮಾಡ್ತಾರೆ, ಯಾವ ಸಮುದಾಯದವರು ಅಧ್ಯಯನ ಮಾಡ್ತಾರೆ, ಯಾವಾಗ ಅಧ್ಯಯನ ಮಾಡ್ತಾರೆ ಅನ್ನೋದಿದೆಯಲ್ಲ, ಇದು ಬಹಳ ದೊಡ್ಡ ಕಲ್ಚರಲ್ ಪಾಲಿಟಿಕ್ಸ್. ವಚನಗಳ ಅಧ್ಯಯನದಿಂದ ಹಿಡ್ಕೊಂಡು ಜಾನಪದ ಅಧ್ಯಯನಗಳು ಹಿಡ್ಕೊಂಡು ಎಲ್ಲದರಲ್ಲೂ ಈ ಅಧ್ಯಯನದ ಒಂದು ಕಲ್ಚರಲ್ ಪಾಲಿಟಿಕ್ಸ್ ಇದೆ. ಸೊ ಆ ಕಲ್ಚರಲ್ ಪಾಲಿಟಿಕ್ಸ್ ಏನು ಅನ್ನೋದನ್ನ ಮೊದಲನೇ ಭಾಗದಲ್ಲಿ, ಇನ್ನ 2ನೇ ಭಾಗದಲ್ಲಿ ಮಾದಾರ ಚೆನ್ನಯ್ಯನ ಫಿಲಾಸಫಿ ಏನು, ತಾತ್ವಿಕತೆ ಅಂತ ನಾವು ಕರೆಯೋದಾದ್ರೆ ಮಾದಾರ ಚೆನ್ನಯ್ಯನ ಆಳದ ಆ ಇಡೀ ಅಥವಾ ವಚನ ಮತ್ತು ಪರಂಪರೆಗೆ ಗ್ರಹಿಸಿದ ಗ್ರಹಿಕೆ ಯಾವುದು ಮತ್ತು ಫಿಲಸಾಫಿಕಲ್ ರೂಟ್ಸ್ ಏನು ಅನ್ನೋದು. ಇನ್ನು 3ನೇದು ಸ್ವತಃ ವಚನ ಪರಂಪರೆಯಲ್ಲಿ ಅನೇಕರು ಮಾದಾರ ಚೆನ್ನಯ್ಯನ ಬಗೆಗೆ ಉಲ್ಲೇಖ ಮಾಡಿದ್ದಾರೆ. ನಮಗೆ ಸರ್ ಹೇಳ್ತಾ ಇದ್ರು 13 ವಚನಗಳು ಮಾತ್ರ ಸಿಕ್ಕಿದೆ ಅಂತ. ಆಕ್ಚುಲಿ ನಮ್ಗೆ ಅಧ್ಯಯನಕ್ಕೆ ಹೆಚ್ಚು ವ್ಯಕ್ತ ಆಗಿರೋದು ನಮ್ಗೆ 10 ವಚನಗಳು ಮಾತ್ರ ಹೆಚ್ಚು ಅಧ್ಯಯನ ಸಿಕ್ಕಿದೆ. ಆದ್ರೆ ಐರಣಿ ಅಂದ್ರೆ ವೈರುಧ್ಯ ಅಂತಂದ್ರೆ ಸ್ವತಃ ಬಸವಣ್ಣ ಮಾದಾರ ಚೆನ್ನಯ್ಯನ ಬಗ್ಗೆ 32 ವಚನಗಳು ಬರೆದಿದ್ದಾರೆ. ಅದರಂತೆ ಹೆಚ್ಚು ಕಡಿಮೆ 20 ವಚನಕಾರರು ನಮ್ಗೆ 100ರಷ್ಟು ವಚನಗಳು ಮಾದಾರ ಚೆನ್ನಯ್ಯನ ಬಗ್ಗೆ ಬರೆದಲು ಸಿಗುತ್ತೆ. ಇದು ಬಹಳ ಒಂದು ಸರಳವಾದ ಸಂಗತಿ ಅಲ್ವೇ ಅಲ್ಲ. ಸೊ ಅದು ಏನು ಅನ್ನೋದನ್ನ ನಾನು 3ನೇ ಭಾಗದಲ್ಲಿ ಮಾತಾಡ್ಬೇಕಂತಿದ್ದೀನಿ. ಇನ್ನು 4ನೇ ಭಾಗದಲ್ಲಿ ವಚನ ಪರಂಪರೆಯ ನಂತರ ಅನೇಕ ಕೃತಿಗಳು ಹುಟ್ಟುತ್ತವೆ. ಅಂದ್ರೆ ವಚನ ಪರಂಪರೆಯನ್ನು ಆಧರಿಸಿ, ಶರಣರನ್ನು ಆಧರಿಸಿ ದೊಡ್ಡ ಮಟ್ಟದಲ್ಲಿ ಒಂದು ಲಿಟ್ರೇಚರ್ ಹುಟ್ಟುತ್ತೆ. ನಾವು ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಅಂತ ಯಾವ್ದನ್ನು ಕರಿತೀವಿ, ಆ ಮಧ್ಯಕಾಲೀನ ಕನ್ನಡ ಸಾಹಿತ್ಯದಲ್ಲಿ ಯಥೇಚ್ಛವಾಗಿ ಹುಟ್ಟೋದು ಶರಣ ಪರಂಪರೆಯನ್ನ ಆಧರಿಸಿದ ಕಾವ್ಯಗಳು. ಸೊ ಈ ಕಾವ್ಯಗಳು ಮಾದಾರ ಚೆನ್ನಯ್ಯನ ಎಂಗ್ರೇಸ್, ಇನ್ಕ್ಲೂಡಿಂಗ್ ಹರಿಹರನ ಮಾದಾರ ಚೆನ್ನಯ್ಯನ ರಗಳೆಯನ್ನು ಒಳಗೊಂಡಂತೆ ಈ ಶಿಷ್ಟ ಕಾವ್ಯಗಳು ಹೆಂಗೆ ಮಾದಾರ ಚೆನ್ನಯ್ಯನ ಇಂಟರ್ಪ್ರಿಟ್ ಮಾಡ್ತವೆ ಮತ್ತೆ ಅವು ಹೆಂಗೆ ಒಳಗೊಂಡು. ಇನ್ನ 5ನೇ ಭಾಗದಲ್ಲಿ ನಮ್ಮ ಜನಪದ ಪಠ್ಯಗಳು, ಮೌಖಿಕ ಪರಂಪರೆ ಪಠ್ಯಗಳು ದೊಡ್ಡ ಮಟ್ಟದಲ್ಲಿ ಮಾದಾರ ಚೆನ್ನಯ್ಯನ ಬಗ್ಗೆ ಅದ್ರ ಜೊತೆ ತ್ರಿಪದಿಗಳನ್ನು ಕಟ್ಟಿದ್ದಾರೆ, ಶರಣ ಕಾವ್ಯಗಳನ್ನು ಕಟ್ಟಿದ್ದಾರೆ. ಮಂಟೆಸ್ವಾಮಿ ಮಹಾಕಾವ್ಯದಲ್ಲಿ ಕಲ್ಯಾಣ ಪಟ್ಟಣದ ಸಾಲಲ್ಲಿ ಚೆನ್ನಯ್ಯನ ಬಗ್ಗೆ ಒಂದು ದೊಡ್ಡ ಉಲ್ಲೇಖಗಳು ಬರುತ್ತೆ. ಸೊ ಮೌಖಿಕ ಪರಂಪರೆ ಹೆಂಗ್ ನೋಡಿದೆ. ಸೊ ಇಷ್ಟು ಭಾಗಗಳಲ್ಲಿ ಈ ಚರ್ಚೆಯನ್ನು ಮಾಡಬಹುದು ಅಂತ ಅನ್ಕೊಂಡು ನಾನು ಬಂದಿದ್ದೀನಿ. ನನ್ನ ಮಾತಿನ ಆರಂಭಕ್ಕೆ ಒಂದು ವಚನದ, ಬಸವಣ್ಣನ ಒಂದು ವಚನದ ಮೂಲಕ ಶುರು ಮಾಡೋದು ಹೆಚ್ಚು ಸೂಕ್ತ ಅಂತ ಅನ್ಸುತ್ತೆ. ಅದು ಎಲ್ರಿಗೂ ನಿಮ್ಗೆ ಗೊತ್ತಿರೋದು ಮತ್ತು ಬಹಳ ಪಾಪ್ಯುಲರ್ ಆಗಿರುವಂತ ಒಂದು ವಚನ. ವೇದಕ್ಕೆ ಹೊರೆಯ ಕಟ್ಟುವೆ, ಶಾಸ್ತ್ರಕ್ಕೆ ದಿಗಳನ್ನಿಕ್ಕುವೆ, ತರ್ಕದ ಬೆನ್ನ ಭಾರನೆತ್ತುವೆ, ಆಗಮದ ಮೂಗ ಕೊಯ್ವೆ, ನೋಡಯ್ಯ ಮಹಾದಾನಿ ಕೂಡಲ ಸಂಗಮ ದೇವಾ, ಮಾದಾರ ಚೆನ್ನಯ್ಯನ ಮನೆಯ ಮಗನಾನಯ್ಯ ಅಂತ ಬಸವಣ್ಣ ಹೇಳ್ತಾರೆ.
ಅರೆ ಏನಿದು? ಇದನ್ನ ನಾವು ಸ್ವಲ್ಪ ಹಿಸ್ಟಾರಿಕಲ್ ಈ ವಚನವನ್ನ ತಗೊಂಡ್ರೆ ಇಲ್ಲಿ ವೇದ, ಶಾಸ್ತ್ರ, ತರ್ಕ, ಆಗಮ ಇವುಗಳು ವೈದಿಕ ಶಾಹಿಯ ಸನಾತನತೆಯನ್ನ ರೆಪ್ರೆಸೆಂಟ್ ಮಾಡ್ತಿದೆ. ಅದಕ್ಕೆ ಬಸವಣ್ಣ ಕೌಂಟರ್ ಕೊಡ್ತಿರೋದು ಮಾದಾರ ಚೆನ್ನಯ್ಯನ ಎದುರಿಗಿಟ್ಟು ಅವುಗಳನ್ನ ಕೌಂಟರ್ ಮಾಡ್ತಿದ್ದಾರೆ. ಇನ್ನ 12ನೇ ಶತಮಾನದ ಭೌಗೋಳಿಕ ಮತ್ತು ಅಲ್ಲಿನ ಸಾಮಾಜಿಕ ವಿದ್ಯಮಾನಗಳನ್ನ ನೋಡಿದ್ರೆ ಹೊರೆ ಕಟ್ಟುವುದು, ಬೆನ್ನ ಭಾರನೆತ್ತುವುದು, ನಿಗಳನೆಕ್ಕುವುದು, ಮೂಗ ಕೊಯ್ಯುವುದು ಇವು ಎಲ್ಲವೂ ಅಪರಾಧಕ್ಕೆ ಕೊಡುತ್ತಿದ್ದ ಶಿಕ್ಷೆಗಳು. ಸೊ ಇವೆಲ್ಲ ಅಪರಾಧಕ್ಕೆ ಕೊಡುತ್ತಿದ್ದ ಶಿಕ್ಷೆಗಳು ಅಂತಂದ್ರೆ ಈ ಶಿಕ್ಷೆಗಳನ್ನ ಯಾರು ಕೊಡ್ತಿದ್ರು ಅಂತಂದ್ರೆ ಇದು ಶೂದ್ರರು. ಯಾರು ದಲಿತರಾಗಿದ್ರು ಅವರ ಮೂಲಕ ಈ ಶಿಕ್ಷೆಗಳನ್ನು ಕೊಡಿಸಲಾಗ್ತಿತ್ತು. ಇದು ಅಂದ್ರೆ 12ನೇ ಶತಮಾನದಲ್ಲಿ ಅಪರಾಧಗಳನ್ನ ಮಾಡಿದವರಿಗೆ ಕೊಡಬಹುದಾದ ಶಿಕ್ಷೆಗಳನ್ನ, ಅದು ದಲಿತರಿಂದ ಮಾಡಿಸಬಹುದಾದ ಶಿಕ್ಷೆಗಳನ್ನ ವೇದ, ಪುರಾಣ ಮತ್ತು ಏನು ಶಾಸ್ತ್ರ, ತರ್ಕ, ಆಗಮಕ್ಕೆ ರೂಪಕವಾಗಿಸಿದ್ರಲ್ಲ ಬಸವಣ್ಣ. ಇದು ಬಹಳ ಇಂಟ್ರೆಸ್ಟಿಂಗ್ ಅಂತ ನನ್ಗೆ ಅನ್ಸುತ್ತೆ. ಅಂದ್ರೆ ಮಾದಿಗ ಸಮುದಾಯ ಮಾಡ್ತಾ ಇದ್ದ ಕುಲ ವೃತ್ತಿಗಳನ್ನೇ, ಆ ಕುಲ ವೃತ್ತಿಯ ಚಿಹ್ನೆಗಳನ್ನೇ ಆಧರಿಸಿ ವಚನದ ಮೂಲಕ ವೇದ, ಆಗಮ, ಶಾಸ್ತ್ರಗಳಿಗೆ ಅವರು ಒಂದು ಸವಾಲನ್ನು ಒಡ್ತಿದಾರಲ್ಲ, ಇದು ಬಹಳ ಮುಖ್ಯ ಅಂತ ನನಗೆ ಅನಿಸ್ತಿದೆ. ಸೊ ಇಲ್ಲಿ ಮತ್ತೆ ಅವರು ಕೊನೆಗೆ ಹೇಳ್ತಾರೆ, ಇದಕ್ಕೆ ನಾನು ಏನ್ ಮಾಡ್ತೀನಿ ಅಂತಂದ್ರೆ ನಾವು ಹೇಳ್ತೀವಿ, ನಾವು ಜಗಳ ಮಾಡುವಾಗ ಅಥವಾ ಇನ್ಯಾರಿಗೋ ಸವಾಲ್ ಹಾಕುವಾಗ ನಾನು ಇಂಥವ್ರ ಮಗನಾಗಿ ಹುಟ್ಟಿದೆ ಅಂದ್ರೆ ನಾನು ಇದನ್ನ ಮಾಡಲ್ಲ ಅಂತ ನಾವು ಸವಾಲ್ ಹಾಕ್ತೀವಿ. ಸೊ ಅಂತ ಸವಾಲ್ ಬಸವಣ್ಣ ಯಾರಿಗೆ ಆಗ್ತಿದ್ದಾನೆ ಅಂದ್ರೆ ವೈದಿಕ ಶಾಹಿಗೆ ಆಗ್ತಿದೆ. ನಾನು ಇದನ್ನೆಲ್ಲ ಮಾಡ್ತೀನಿ, ಯಾಕೆ ಮಾಡ್ತೀನಿ ಅಂತಂದ್ರೆ ನಾನು ಮಾದಾರ ಚೆನ್ನಯ್ಯನ ಮಗನಾಗಿರೋ ಕಾರಣಕ್ಕೆ ನಾನು ವೇದಕ್ಕೆ ಹೊರೆ ಕಟ್ತೀನಿ, ನಾನು ಶಾಸ್ತ್ರಕ್ಕೆ ನಿಗಳನಿಕ್ತೀನಿ, ತರ್ಕದ ಬೆನ್ನ ಭಾರನೆತ್ತುವೆ ಅಂತ ಬಸವಣ್ಣ ವೈದಿಕ ಶಾಹಿಗೆ ಚಾಲೆಂಜ್ ಮಾಡೋದು ಹೆಂಗೆ ಅಂತಂದ್ರೆ ನಾನು ಮಾದಾರ ಚೆನ್ನಯ್ಯನ ಮಗ, ಹಂಗಾಗಿ ನಾನು ಇದನ್ನೆಲ್ಲ ಮಾಡ್ತೀನಿ ಅಂತ. ಸೊ ನಮಗೆ ಒಂದು ವಚನ ಇಡೀ ಮಾದಾರ ಚೆನ್ನಯ್ಯನ ಫಿಲಸಾಫಿಕಲ್ ಆದಂತ ಒಂದು ರೂಟ್ ನಮಗೆ ಕನೆಕ್ಟ್ ಮಾಡುತ್ತೆ. ಅರೆ ಏನಿದು? ಬಸವಣ್ಣ ಮಾದಾರ ಚೆನ್ನಯ್ಯನ ಮಗ ಆಗಿರೋ ಕಾರಣಕ್ಕೆ ಇದನ್ನೆಲ್ಲ ಮಾಡ್ತೀನಿ ಅಂತ ಹೇಳೋದು ಅಂದ್ರೆ, ಮತ್ತೆ ವೈದಿಕ ಶಾಹಿ ವಿರುದ್ಧದ ಈ ಬಸವಣ್ಣನ ಮೇಲೆ ಎಷ್ಟು ದೊಡ್ಡ ಇನ್ಫ್ಲೂಯೆನ್ಸ್ ಐತಂದ್ರೆ, ಈ ಮಾದಾರ ಚೆನ್ನಯ್ಯನ 10 ವಚನಗಳು ಸಿಕ್ಕಿದೆ, ಆದ್ರೆ ಇಡೀ ಬಸವಣ್ಣನ ವಚನಗಳಲ್ಲಿ ಮತ್ತೆ 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 ಮಾದಾರ ಚೆನ್ನಯ್ಯನ ವಚನಗಳ ಇನ್ಫ್ಲೂಯೆನ್ಸ್ ನಮ್ಗೆ ಕಾಣುತ್ತೆ. ಆದ್ರೆ ಕಲ್ಚರಲ್ ಪಾಲಿಟಿಕ್ಸ್ ಏನಂತಂದ್ರೆ, ಸಿ ವೀರಣ್ಣ ಅನ್ನೋರು ಅವರು ಕನ್ನಡ ಸಾಹಿತ್ಯದ ಚರಿತ್ರೆ ಬರೀತಾ ಹೇಳ್ತಾರೆ, ಇದು ಮಾದಾರ ಚೆನ್ನಯ್ಯನ ವಚನಗಳು ನೋಡಿದ್ರೆ ಬಸವಣ್ಣನ ಇನ್ಫ್ಲೂಯೆನ್ಸ್ ಕಾಣುತ್ತೆ ಅಂತಾರೆ. ನಿಜವಾಗ್ಲೂ ಆಶ್ಚರ್ಯ ಆಯ್ತು. ಬಸವಣ್ಣ ಸಕಲ ಪುರಾತನ ಅಂತ ಚೆನ್ನಯ್ಯನನ್ನ ಹಾಡಿ ಹೊಗಳಿ 35 ವಚನಗಳಲ್ಲಿ ಆತ ನನಗೆ ಧೈರ್ಯ ಕೊಟ್ಟಿರೋದು. ವೈದಿಕ ಶಾಹಿ ವಿರುದ್ಧ ನನಗೆ ಮಾತಾಡೋದಕ್ಕೆ ಚೆನ್ನಯ್ಯ ನನಗೆ ಧೈರ್ಯ ಕೊಟ್ಟಿರೋದು ಅಂತ ಸ್ವತಃ ಬಸವಣ್ಣ ಹೇಳ್ತಾನೆ. ಆದ್ರೆ ಬಸವಣ್ಣನನ್ನು ಒಳಗೊಂಡಂತೆ ವಚನ ಪರಂಪರೆಯನ್ನು ಅಧ್ಯಯನ ಮಾಡುವಂತ ಸಿ ವೀರಣ್ಣನಂತವರು ಇದರಲ್ಲಿ ಎಲ್ಲೋ ಬಸವಣ್ಣನ ಇನ್ಫ್ಲುಯೆನ್ಸ್ ಕಾಣ್ತಿದೆ ಅಂತ ಹೇಳ್ತಾರೆ. ಸೊ ನಾನು ರೀಚೆಕ್ ಮಾಡಿಲ್ಲ ಅಂತ ಅನಿಸ್ತು ನನಗೆ. ಸೊ ಈ ತರದ ಒಂದು ನೆಲೆಯನ್ನ ನಾವು ನೋಡ್ಬೋದು. ಈ ಅರ್ಥದಲ್ಲಿ ಮಾದಾರ ಚೆನ್ನಯ್ಯನ ಬಗೆಗಿನ ಅಧ್ಯಯನ ಇದೆಯಲ್ಲ, ಬಹಳ ಮುಖ್ಯವಾದ ಅಧ್ಯಯನ. ಮತ್ತೆ ನಾವು ಅದನ್ನ ಇನ್ನೂ ಅಂದ್ರೆ ನನ್ಗನ್ಸೋದು ಯಾಕೆ ಅಂತಂದ್ರೆ ಎಲ್ಲ ಹೆಚ್ಚು ಕಡಿಮೆ ಮೇಲ್ಜಾತಿಯ ಅಧ್ಯಯನಕಾರರೇ ಮಾದಾರ ಚೆನ್ನಯ್ಯನ ಅಧ್ಯಯನ ಮಾಡಿದ್ದಾರೆ, ಅವರೇ ಇಂಟರ್ಪ್ರಿಟ್ ಮಾಡಿದ್ದಾರೆ. ಮತ್ತೆ ಅದು ಸಹಜ ಆಗಿತ್ತು. ಜಾನಪದ ಎಲ್ಲ ಅಧ್ಯಯನಗಳಿಗೂ ಮೇಲ್ಜಾತಿಯ, ಮಧ್ಯಮ ವರ್ಗದ ಜಾತಿಯ ಅವರು ಮೊದಲು ಶಿಕ್ಷಣಕ್ಕೆ ಬಂದ್ರು, ಹಂಗಾಗಿ ಅವರೇನೆ ಅಧ್ಯಯನಗಳು ತೆರ್ಕೊಂಡ್ರು. ಆದ್ರೆ ಮತ್ತೆ ಅವ್ರ ದೃಷ್ಟಿಕೋನ ಕೂಡ ಅವರದೇ ದೃಷ್ಟಿಕೋನದಲ್ಲಿ ಎಲ್ಲರನ್ನು ಇಂಟರ್ಪ್ರಿಟ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ. ನಾನು ಇದೇ ಹಿನ್ನೆಲೆಯಲ್ಲಿ ಜಾನಪದ ಅಧ್ಯಯನವನ್ನು ಕೂಡ ನಾನು ವಿಶ್ಲೇಷಣೆ ಮಾಡ್ತಿದ್ದೆ. ಸೊ ಅಂದ್ರೆ ಇದು ನಾವು ಅಂದ್ರೆ ದಲಿತ ಸಮುದಾಯದಿಂದ ಬಂದಂತಹ ಹೊಸ ತಲೆಮಾರು ಈ ತರದ ಅಧ್ಯಯನಗಳನ್ನ ನಾವು ರೀಚೆಕ್ ಮಾಡಬೇಕಾಗಿದೆ. ಈ ತರದ ಅಧ್ಯಯನಗಳಲ್ಲಿರೋ ಲೂಪ್ ಹೋಲ್ಸ್ ಏನಿದೆ ಅದನ್ನ ನಾವು ತೆಗಿಬೇಕಾಗಿದೆ. ಮತ್ತೆ ನಾವು ಹೊಸದಾಗಿ ಈ ತರದ ಅಧ್ಯಯನದ ಒಂದು ಮಾಡಬೇಕಾಗಿದೆ ಅಂತ ನನಗೆ ಈ ಒಂದು ವಾರದಲ್ಲಿ ನಾನು ಚೆನ್ನೈನ ಬಗ್ಗೆ ಬಂದು ಎಲ್ಲ ಸ್ಟಡೀಸ್ನ ಎದುರುಗಿಟ್ಕೊಂಡು ಅಧ್ಯಯನ ಮಾಡಿದಾಗ ನನಗೆ ಅನಿಸ್ತಂತ. ಇಲ್ಲಿ ಬಹಳ ಮುಖ್ಯವಾಗಿ ನಾನು ಮೊದಲನೇ ಭಾಗದಲ್ಲಿ ಕೆಲವು ಸಂಗತಿಗಳನ್ನ ಹೇಳೋದಾದ್ರೆ, ಬಹಳ ಮುಖ್ಯವಾಗಿ ನಾನು ಕಲ್ಚರಲ್ ಪಾಲಿಟಿಕ್ಸ್ ಬಗ್ಗೆ ಮಾತಾಡಿದೆ. ಬಹಳ ಮುಖ್ಯವಾಗಿ ಇಲ್ಲಿ ವಚನಗಳ ಮೇಲೆ ನಾವು ಮಾದಾರ ಚೆನ್ನಯ್ಯನನ್ನ
ಕನ್ನಡ ಮತ್ತು ತಮಿಳು ಈ ಎರಡು ಭಾಷೆಯ ಕಲ್ಚರಲ್ ಎಕ್ಸ್ಚೇಂಜಿನ ಭಾಗವಾಗಿ ನಾವು ಮಾದಾರ ಚೆನ್ನೈನ ನಾವು ನೋಡ್ಬೇಕಾಗಿದೆ. ಬಹುಶಃ ನನಗೆ ಆ ರೂಟ್ ಅಲ್ಲಿ ಯಾರು ಇದುವರೆಗೂ ಹೆಚ್ಚು ಚರ್ಚೆ ಮಾಡಿಲ್ಲ. ಯಾಕೆ ಅಂತಂದ್ರೆ ಈ ಹೊತ್ತು ಅದನ್ನ ನಾವು ಕರ್ನಾಟಕ ತಮಿಳುನಾಡು ಅಂತ ಗಡಿ ಕೊರೆದು ಹೇಳ್ಬೋದಾದ್ರೂ ಕೂಡ ಚೆನ್ನೈಯ ಬದುಕಿದ್ದ ಕಾಲಘಟ್ಟವನ್ನು ಇಟ್ಕೊಂಡು ನೋಡಿದ್ರೆ ಆಕ್ಚುಲಿ ತಮಿಳು ಮತ್ತು ಕನ್ನಡದ ಒಂದು ಮುಖಾಮುಖಿ ಮಾಡಿದಂತಹ ಒಂದು ಕಲ್ಚರಲ್ ಎಕ್ಸ್ಚೇಂಜ್ ಮಾಡಿದಂತಹ ಸಂಕೇತವಾಗಿ ನಾವು ಮಾದಾರ ಚೆನ್ನೈನನ್ನ ನೋಡ್ಬೇಕಾಗಿದೆ ಅಂತ ನನಗೆ ಅನ್ಸುತ್ತೆ. ಮತ್ತೆ ಪೊಲಿಟಿಕಲ್ ಎಕ್ಸ್ಚೇಂಜ್ ಕೂಡ ಆಗಿತ್ತು. ಉದಾಹರಣೆ 1102 ತನಕ ಕಂಚಿ ಪಟ್ಟಣವನ್ನ ಕರಿಕಾಲ ಚೋಳ ಆಳ್ತಾ ಇದ್ದ. ಸೇಮ್ ಅದೇ ಟೈಮಲ್ಲಿ ಕರ್ನಾಟಕದ ಪಾಲಿಟಿಕ್ಸ್ ಅಲ್ಲಿ ಕಲ್ಯಾಣಿ ಚಾಲುಕ್ಯರ 6ನೇ ವಿಕ್ರಮಾದಿತ್ಯ ಆಳ್ತಿದ್ದ. ಸೊ 6ನೇ ವಿಕ್ರಮಾದಿತ್ಯನು ಕರಿಕಾಲ ಚೋಳನ ಮಗಳನ್ನ ಮದುವೆ ಮಾಡ್ಕೊಳ್ಳೋದ್ರ ಮೂಲಕ ಒಂದು ವೈವಾಹಿಕ ಸಂಬಂಧದ ಮೂಲಕ ಒಂದು ಕಲ್ಚರಲ್ ಒಂದು ರೂಟ್ ಅನ್ನ ಮಾಡ್ತಾರೆ. ಅಟ್ ದ ಸೇಮ್ ಟೈಮ್ ಅದೇ ಕರಿಕಾಲ ಚೋಳನ ಆಸ್ಥಾನದ ಅಲ್ಲಿದ್ದಂತಹ ಅಥವಾ ಅಲ್ಲಿ ಕುದುರೆಗೆ ಹುಲ್ಲು ಹಾಕುವ ಕೆಲಸವನ್ನು ಮಾಡ್ತಿದ್ದಂತ ಚೆನ್ನಯ್ಯ ಕೂಡ ಈ ಕಡೆ ಬರ್ತಾನೆ. ಅಂದ್ರೆ ಆ ಟ್ರಾವೆಲ್ ಎಲ್ಲಿಂದ ಕಂಚಿಯ ಪಟ್ಟಣದಿಂದ ಆತ ಕಲ್ಯಾಣಕ್ಕೆ ಬರುವ ಈ ರೂಟ್ ಇದೆಯಲ್ಲ, ಇದು ಒಂದು ಕಲ್ಚರಲ್ ಎಕ್ಸ್ಚೇಂಜಿನ ಭಾಗವಾಗಿ ನಾವು ರೀವಿಸಿಟ್ ಮಾಡಬೇಕಾಗಿದೆ ಅಂತ ನನಗೆ ಅನ್ನಿಸ್ತಿದೆ. ಇನ್ನ ವಚನಗಳನ್ನ ಬಹಳ ಆರಂಭಕ್ಕೆ ಅಧ್ಯಯನ ಮಾಡಿದಂಥವ್ರು ಫಾಗು ಅಳಕಟ್ಟಿ ಅವರು. ಫಾಗು ಅಳಕಟ್ಟಿ ಅವರೇ ಹೇಳ್ತಾರೆ, ಒಂದು ಬಸವಣ್ಣನಿಗಿಂತ ಹಿರಿಯ ಮತ್ತು ಬಸವಣ್ಣನ ಮೇಲೆ ತುಂಬಾ ಪ್ರಭಾವ ಬೀರಿದಂತ ವಚನಕಾರ ಯಾರಾದ್ರೂ ಇದ್ದರೆ ಅದು ಮಾದಾರ ಚೆನ್ನಯ್ಯ ಅಂತ ಸ್ವತಃ ಫಾಗು ಅಳಕಟ್ಟಿ ಅವರು ಹೇಳ್ತಾರೆ. ಮತ್ತೆ ಅವರು 20 ವಚನಗಳಿದಾವೆ ಅಂತ ಹೇಳ್ತಾರೆ ಯಾರು, ಫಾಗು ಅಳಕಟ್ಟಿ ಅವರು. ಆದ್ರೆ ಸಕಲ ಪುರಾತನರ ವಚನಗಳನ್ನೆಲ್ಲ ನಾವು ಶೋಧನೆ ಮಾಡಿದಾಗಲೂ ಕೂಡ ನಮಗೆ ಈಗ ಚೆನ್ನಯ್ಯನ ಹೆಸರಲ್ಲಿ ಮತ್ತು ಆ ಅಂಕಿತದ ಅಲ್ಲಿ ಸಿಗೋದು ನಮ್ಗೆ ಹೆಚ್ಚು ಕಡಿಮೆ 10 ವಚನಗಳು ಮಾತ್ರ ನಮಗೆ ಸಿಕ್ಕಿದೆ. ಸೊ ಈ ಅರ್ಥದಲ್ಲಿ ಇನ್ನ ನಾವು ಬಹಳ ಮುಖ್ಯವಾಗಿ ನೋಡೋದಾದ್ರೆ ಮಾದಾರ ಚೆನ್ನಯ್ಯ ಕ್ರಿಸ್ತಶಕ 1162ಕ್ಕಿಂತ ಹಿಂದೆ ಬದುಕಿದ್ದ ಅನ್ನೋದಕ್ಕೆ ನಮ್ಗೆ ಸಾಕಷ್ಟು ಪುರಾವೆಗಳು ಸಿಗುತ್ತೆ, ಶಾಸನಗಳು ಸಿಗುತ್ತೆ, ಮತ್ತೆ ಅನೇಕ ಆಧಾರಗಳು ನಮ್ಗೆ ಲಭ್ಯ ಇದೆ. ಸೊ ಈ ಆಧಾರವನ್ನು ಲಭ್ಯ ಇಟ್ಕೊಂಡು ನಾವು ನೋಡಿದ್ರೆ, ನಾನು ಮೊದಲೇ ಹೇಳ್ದಂಗೆ ಬಸವಣ್ಣನಿಗಿಂತ ಮೊದಲು ಜೇಡರ ದಾಸಿಮಯ್ಯನಿಗಿಂತ ಮೊದಲು ಇದ್ದಂತಹ ಯಾರು ಡೋಗ್ರ ಕಕ್ಕಯ್ಯನಿಗಿಂತ ಮೊದಲು ಬಹುಶಃ ಜೇಡರ ಯಾವುದು ಮಾದಾರ ಚೆನ್ನಯ್ಯ. ಈ ಕ್ರೊನಾಲಜಿಯನ್ನ, ಈ ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಅನ್ನು ಇಟ್ಕೊಂಡು ನಾವು ಆದ್ಯ ವಚನಕಾರ ಅಂತ ನಾವು ಮಾದಾರ ಚೆನ್ನಯ್ಯನನ್ನ ಕರಿಬೇಕಾಗಿದೆ. ಯಾಕಂದ್ರೆ ನಮ್ಮ ವಚನ ಪರಂಪರೆಯ ಹಿಸ್ಟ್ರಿ ಏನ್ ಹೇಳ್ತಿದೆ, ಜೇಡರ ದಾಸಿಮಯ್ಯನನ್ನ ಆದ್ಯ ವಚನಕಾರ ಅಂತ ಹೇಳ್ತಿದೆ. ಆದ್ರೆ ಈ ಹಿಸ್ಟಾರಿಕಲ್ ಎವಿಡೆನ್ಸ್ ಅನ್ನ ಇಟ್ಕೊಂಡು ನಾವೀಗ ಮತ್ತೆ ಹೊಸದಾಗಿ ಇಂಟರ್ಪ್ರಿಟ್ ಮಾಡಬೇಕು. ಮಾದಾರ ಚೆನ್ನಯ್ಯ ವಚನ ಪರಂಪರೆಯ ಪ್ರಥಮದ ವಚನಕಾರ ಅಂತ ನಾವು ಹೊಸದಾಗಿ ಅಧ್ಯಯನ ಮಾಡಬೇಕಾಗಿದೆ ಅಂತ ನನಗೆ ಅನ್ಸುತ್ತೆ. ಇನ್ನ ಎಸ್ ವಿದ್ಯಾಶಂಕರ್ ಅವರು ಒಂದು ಸ್ಟಡಿ ಮಾಡಿದ್ದಾರೆ. ಅವರು ಹೆಚ್ಚು ಕಡಿಮೆ 2 ವಚನಕಾರರು, ಅಂದ್ರೆ ಕರಿಕಾಲ ಚೋಳನ ಕಾಲದಲ್ಲಿ ವಚನಕಾರ ಬೇರೆ, ಇಲ್ಲಿ ವಚನಗಳನ್ನು ಬರೆದ ಚೆನ್ನಯ್ಯ ಬೇರೆ ಅಂತ ಹೇಳ್ತಾರೆ. ಬಟ್ ಅದಕ್ಕೇನು ಪುರಾವೆಗಳು ಸಿಗಲ್ಲ. ಆನಂತರ ಆ ಒಂದು ಇದು ಬಿದ್ದೋಗುತ್ತೆ. ಇನ್ನೊಂದು ಅಧ್ಯಯನ ನನಗೆ ಬಹಳ ಮುಖ್ಯವಾದ ಗಮನ ಸೆಳೆದಿದ್ದು ಏನಂತಂದ್ರೆ, ಸದಾನಂದ ಕನವಳ್ಳಿ ಮತ್ತು CV ಕೆರೆಮನೆ ಅವರು ಒಂದು ವೀರಶೈವ ಸಾಹಿತ್ಯ ಸಮೀಕ್ಷೆ ಅನ್ನುವಂತ ಒಂದು ಪುಸ್ತಕದಲ್ಲಿ ಬಹಳ ಅದ್ಭುತವಾದ ಮತ್ತು ಬಹಳ ಈ ತನಕ ಹೆಚ್ಚು ಚರ್ಚೆಗೆ ಒಳಗಾಗದೇ ಇರುವಂತ ಒಂದು ಘಟನೆಯನ್ನ, ಒಂದು ಸಂಗತಿಯನ್ನ ಅವರು ಮುನ್ನೆಲೆಗೆ ತರ್ತಾರೆ. ಅದು ಏನು ಅಂತಂದ್ರೆ, ಬಹಳ ಮುಖ್ಯವಾಗಿ ಶ್ರೀಶೈಲದಲ್ಲಿ ಚಂದ್ರಗುಂಡ ಶಿವಾಚಾರ್ಯರು ಅಲ್ಲಿ ಒಂದು ಅನುಭವ ಕೇಂದ್ರವನ್ನು ಸ್ಥಾಪನೆ ಮಾಡಿ ಅಲ್ಲಿ ವೈದಿಕ ಪಠ್ಯಗಳನ್ನು ಕಲಿಸುವ ಒಂದು ಸ್ಕೂಲ್ ಆಫ್ ಥಾಟ್ ಅಂತ ಬೆಳೆಸುವ ಒಂದು ಸ್ಕೂಲ್ ಅನ್ನ ಸ್ಥಾಪನೆ ಮಾಡಿರ್ತಾರೆ. ಯಾರು? ಚಂದ್ರಗುಂಡ ಶಿವಾಚಾರ್ಯರು. ಆ ಸ್ಕೂಲಲ್ಲಿ ಮಾದಾರ ಚೆನ್ನಯ್ಯ ಎಜುಕೇಟ್ ಮಾಡಿದ್ರು, ಆ ಸ್ಕೂಲಲ್ಲಿ ಮಾದಾರ ಚೆನ್ನಯ್ಯ ಅಭ್ಯಾಸ ಮಾಡಿದ್ರು ಅನ್ನೋದಕ್ಕೆ ಅವರು ಪುರಾವೆಗಳನ್ನ ಕೊಡ್ತಾ ಹೋಗ್ತಾರೆ. ಸೊ ಇದು ನೋಡಿದ್ರೆ ನನಗೇನನ್ಸುತ್ತೆ ಅಂತಂದ್ರೆ, ಅಷ್ಟು ಬಹಳ ದೃಢವಾಗಿ ವೇದ, ಉಪನಿಷತ್ತು, ಆಗಮ ಇವುಗಳನ್ನೆಲ್ಲ ಅವರು ಮಾದಾರ ಚೆನ್ನಯ್ಯ ಅದನ್ನ ಕೌಂಟರ್ ಮಾಡೋದನ್ನ ನೋಡಿದ್ರೆ, ಅದ್ರ ಬಗ್ಗೆ ಆಳವಾಗಿರೋ ನಾಲೆಜು, ಆಳವಾಗಿರೋ ಜ್ಞಾನವನ್ನ ನೋಡಿದ್ರೆ, ಬಹುಶಃ ಮಾದಾರ ಚೆನ್ನಯ್ಯನಿಗೆ ವೇದಗಳ ಬಗ್ಗೆ, ಆಗಮಗಳ ಬಗ್ಗೆ, ತರ್ಕಶಾಸ್ತ್ರಗಳ ಬಗ್ಗೆ ಆಳವಾದ ಜ್ಞಾನ ಇದೆ. ಆಳವಾದ ಜ್ಞಾನ ಅಭ್ಯಾಸ ಇಲ್ಲದೆ ಅವುಗಳನ್ನ ಅಷ್ಟು ಧೈರ್ಯವಾಗಿ ನಾವು ಕೌಂಟರ್ ಮಾಡಕ್ ಆಗಲ್ಲ ಅಂತ ಅನಿಸುತ್ತೆ. ಸೊ ಈ ಅರ್ಥದಲ್ಲಿ ಇದು ಚಂದ್ರಗುಂಡ ಶಿವಾಚಾರ್ಯ ಸ್ಥಾಪಿಸಿದಂತಹ ಅನುಭವ ಕೇಂದ್ರದಲ್ಲಿ ಮಾದಾರ ಚೆನ್ನಯ್ಯ
ವೇದಾಧ್ಯಯನ ಮಾಡಿ ಆಳವಾದ ಅಧ್ಯಯನ ಮಾಡಿದ್ದಾರೆ ಮತ್ತು ಆ ಆಳವಾದ ಅಧ್ಯಯನ ಮಾಡಿದ ನಂತರ ಶ್ರೀಶೈಲದಿಂದ ಕಂಚಿಗೆ ಹೋದ್ರು ಅಂತ ಒಂದು ಇಂಟರ್ಪ್ರಿಟೇಷನ್ ಬರುತ್ತೆ. ಸೊ ಇದು ನನಗೆ ಬಹಳ ಅಂದ್ರೆ ಮಾದಾರ ಚೆನ್ನಯ್ಯನ ವಚನಗಳನ್ನ ಇಟ್ಕೊಂಡು ನೋಡಿದ್ರೆ ನನಗೆ ಇದು ಬಹಳ ಸಾಮೀಪ್ಯ ಅಂತ ಅನ್ಸುತ್ತೆ. ಮತ್ತೆ ಯಾಕೆ ಅಂತಂದ್ರೆ ಸ್ವತಃ ನಾನು ಹೇಳಿದೆ, ಆರಂಭಕ್ಕೆ ಹೇಳಿದೆ, ನನಗೆ ವೇದ ಆಗಮ ಶಾಸ್ತ್ರಗಳನ್ನು ವಿರೋಧಿಸಕ್ ಶಕ್ತಿ ಬಂದಿರೋದು ನನಗೆ ಯಾರಿಂದ? ಮಾದಾರ ಚೆನ್ನಯ್ಯನಿಂದ ಅಂತ ಬಸವಣ್ಣ ಹೇಳೋದನ್ನ ನೋಡಿದ್ರೆ ಬಹುಶಃ ಅವುಗಳ ಬಗ್ಗೆ ಆಳವಾದ ಅಧ್ಯಯನ ಇದೆ ಅಂತ ನನ್ಗನ್ಸುತ್ತೆ. ಅದನ್ನ ಸ್ವಲ್ಪ ನಾನು ಇಂಟರ್ಲಿಂಕ್ ಮಾಡೋದಾದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರೆವಲ್ಯೂಷನ್ ಅಂಡ್ ಕೌಂಟರ್ ರೆವಲ್ಯೂಷನ್ ಅಂತ ಏನೊಂದು ಕೃತಿ ಬರೀತಾರೆ. ಪ್ರಾಚೀನ ಭಾರತದಲ್ಲಿ ಕ್ರಾಂತಿ ಮತ್ತು ಪ್ರತಿಕ್ರಾಂತಿ ಅಂತ ಏನು ಕೃತಿ ಬರೀತಾರೆ, ಆ ಕೃತಿ ಬರೆಯೋದಕ್ಕಿಂತ ಮುಂಚೆ ಅವರು ಕೂಡ ಸಂಸ್ಕೃತದಲ್ಲಿರುವಂತ ಯಾವ ಹಿಂದೂ ಧರ್ಮವನ್ನ ಒಂದು ಸನಾತನತೆಯಿಂದ ಎಲ್ಲ ಗ್ರಂಥಗಳನ್ನ ಆಳವಾಗಿ ಸಂಸ್ಕೃತದಲ್ಲಿ ಅಧ್ಯಯನ ಮಾಡ್ತಾರೆ. ಆ ಅಧ್ಯಯನ ಮಾಡಿ ಅಲ್ಲಿನ ಒಂದೊಂದು ಎಳೆಗಳನ್ನ ಇಟ್ಕೊಂಡು ನೀವು ಆ ರೆವಲ್ಯೂಷನ್ ಅಂಡ್ ಕೌಂಟರ್ ರೆವಲ್ಯೂಷನ್ ಅಂಬೇಡ್ಕರ್ ಅವ್ರ ಪುಸ್ತಕ ಓದ್ಬಿಟ್ರೆ ಅವರು ಪ್ರತಿಯೊಂದು ಯಾವ ಪಠ್ಯಗಳನ್ನ ಇಟ್ಕೊಂಡು ಸನಾತನತೆಯನ್ನ ತುಂಬ್ತಾ ಇದ್ರು, ಅದೇ ಪಠ್ಯದ ಒಳಗಿಂದನೇ ಅದನ್ನ ಒಡೆಯೋದಿಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಇದನ್ನ ನೋಡಿದ್ರೆ ನನಗೆ ನೇರವಾಗಿ ಚೆನ್ನಯ್ಯನಿಗೆ ಲಿಂಕ್ ಆಯ್ತು ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ಹೆಂಗೆ ಸಂಸ್ಕೃತ ಪಠ್ಯಗಳನ್ನ ಆಳವಾಗಿ ಓದಿ ಅಂಬೇಡ್ಕರ್ ಅದನ್ನ ಒಂದು ರೆವಲ್ಯೂಷನರಿಯಾಗಿ ಮಂಡಿಸ್ತಾರೋ, ಸೊ ಪ್ರಾಚೀನ ಅಂದ್ರೆ 12ನೇ ಶತಮಾನದಲ್ಲಿ ಕೂಡ ಮಾದಾರ ಚೆನ್ನಯ್ಯ ಇಂಥದ್ದೇ ಒಂದು ಕೆಲಸ ಮಾಡಿದ್ದಾರೆ. ಅಂದ್ರೆ ವೇದ ಪುರಾಣ ಆಗಮಗಳನ್ನ ಆಳವಾಗಿ ಓದ್ಕೊಂಡು ಅದನ್ನ ಬಹಳ ಧೈರ್ಯವಾಗಿ ದಿಟ್ಟವಾಗಿ ಅದನ್ನ ವಿರೋಧಿಸಿದ್ದಾರೆ ಮತ್ತು ಅದ್ರ ವಿರುದ್ಧದ ವಚನಗಳನ್ನ ಕಟ್ಟಿದ್ದಾರೆ. ಮತ್ತೆ ಅದಷ್ಟೇ ಅಲ್ಲ, ಮಾದಾರ ಚೆನ್ನಯ್ಯ ಇಡೀ ವಚನ ಪರಂಪರೆ, ನಾನು ಹೇಳಿದೆ ಬಸವಣ್ಣನ ಮೇಲೆ ಮಾತ್ರ ಅಲ್ಲ ಇನ್ಫ್ಲುಯೆನ್ಸ್ ಆಗಿರೋದು, ಬಸವಣ್ಣನ ಆ ಮಾದಾರ ಚೆನ್ನಯ್ಯನನ್ನು ಉಲ್ಲೇಖ ಮಾಡುವ ಬಹುತೇಕ ವಚನಕಾರರ ಮೇಲೆ ದೊಡ್ಡ ಇನ್ಫ್ಲುಯೆನ್ಸ್ ಆಗಿದೆ, ಬಹಳ ದೊಡ್ಡ ಇನ್ಫ್ಲುಯೆನ್ಸ್ ಆಗಿದೆ. ನಾವು ಬರೀ ಮಾದಾರ ಚೆನ್ನಯ್ಯನ ಒಬ್ಬ ವಚನಕಾರ ಅಂತ ನೋಡಿದೀವಲ್ಲ ಇದುವರೆಗೂ, ಇದು ಬಹಳ ರಾಂಗ್ ಇಂಟರ್ಪ್ರಿಟೇಷನ್ ಅಂತ ನನ್ಗೆ ಅನಿಸ್ತಿದೆ. ಯಾಕೆಂದ್ರೆ ಇಡೀ ವಚನ ಪರಂಪರೆಯಲ್ಲಿ ಮಾದಾರ ಚೆನ್ನಯ್ಯನ ಇನ್ಫ್ಲುಯೆನ್ಸ್ ಏನಿದೆ, ಯಾರ್ಯಾರು ಯಾವ ಕಾರಣಕ್ಕೆ ಉಲ್ಲೇಖ ಮಾಡಿದ್ದಾರೆ ಅಂತ ನಾವು ಅಧ್ಯಯನ ಮಾಡಿದ್ರೆ ಬಹಳ ವೆರಿ ಇಂಟ್ರೆಸ್ಟಿಂಗ್ ಆದ ಒಂದು ಸ್ಟಡಿಯನ್ನು ಮಾಡ್ಬೋದು. ನಾನು ಅದನ್ನ ಮಾದಾರ ಚೆನ್ನಯ್ಯನ ಅಧ್ಯಯನ ಪೀಠದಿಂದ ಇಂಥದ್ದು ಒಂದು ಯೋಜನೆ ಕೈಗೆತ್ತಿಕೊಳ್ಳಿರಿ ಅಂತ ನಾನು ಅವ್ರಿಗೆ ವಿನಂತಿ ಮಾಡ್ತೀನಿ. ಸೊ ಈ ಅರ್ಥದಲ್ಲಿ ಮಾದಾರ ಚೆನ್ನಯ್ಯನ ಒಂದು ಇಂಟರ್ಪ್ರಿಟೇಷನ್ ಬೇರೆ ಆಗ್ಬೇಕಾಗಿದೆ ಅಂತ ನಮ್ಗೆ ಅನಿಸ್ತಿದೆ. ಇನ್ನ ನಾವು ನಾನು ಹೇಳಿದೆ ಶಾಸನಾಧಾರ ಕೂಡ ಮಾದಾರ ಚೆನ್ನಯ್ಯನಿಗೆ ಸಿಗುತ್ತೆ. ಯಾಕೆಂತಂದ್ರೆ ಕೆಲವರಿಗೆ ಉದಾಹರಣೆ ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕಿನಲ್ಲಿ ಸಿಕ್ಕಿರುವಂತ ಅಗಲೂರು ಶಾಸನ 12ನೇ ಶತಮಾನದ್ದು. ಅದರಲ್ಲಿ ಓಹಿಲದಾಸ ಚೆನ್ನ ಸಿರಿಯಾಳ ಅಂತ ಒಂದು ಉಲ್ಲೇಖ ಆಗೋದು ನೋಡ್ತೀವಿ. ಇನ್ನು 1279ರಲ್ಲಿ ಚಿತ್ರದುರ್ಗದ ಸಮೀಪ ಕಲ್ದೇವಪುರ ಶಾಸನದಲ್ಲಿ ಒಂದು ಉಲ್ಲೇಖ ಬರುತ್ತೆ, ಚಿಕ್ಕ ಚಿಕ್ಕ ಚೆನ್ನ ಹೊನ್ನ ಅನ್ನುವಂತ ಒಂದು ಸಾಲು ಬರುತ್ತೆ. ಆ ಎರಡು ಶಾಸನದ ಪಠ್ಯಗಳ ವಿಷಯ ಕ್ರಮಣಿಕೆಯನ್ನ ನಾವು ಗಮನಿಸಿದ್ರೆ ಅದು ಮಾದಾರ ಚೆನ್ನಯ್ಯನ ಕುರಿತ ಉಲ್ಲೇಖಗಳು ಅಂತ ಸ್ವತಃ MF ಕಲಬುರ್ಗಿ ಅವರು ಅದನ್ನ ಇಂಟರ್ಪ್ರಿಟೇಷನ್ ಮಾಡ್ತಾರೆ. ಸೊ ಈ ಅರ್ಥದಲ್ಲಿ ಇನ್ನ ನಮ್ಗೆ ಬಹಳ ಮುಖ್ಯವಾಗಿ ಸ್ವಲ್ಪ ಅಂದ್ರೆ ಮಾದಾರ ಚೆನ್ನಯ್ಯನನ್ನ ಸರಿಯಾಗಿ ಇಂಟರ್ಪ್ರಿಟ್ ಮಾಡಿದವರಲ್ಲಿ ಎಲ್ ಬಸವರಾಜ್ ಕೂಡ ಬಹಳ ಒಬ್ರು. ಎಲ್ ಬಸವರಾಜ್ ವಚನಗಳ ಮೇಲೆ ಸ್ವಲ್ಪ ಅವೈದಿಕ ಶೂದ್ರ ನೆಲೆಯಿಂದ ಅವರು ನೋಡೋದಕ್ಕೆ ಇದು ಮಾಡಿದ್ರೆ, ಅವರ ಶಿವದಾಸ ಗೀತಾಂಜಲಿಯಲ್ಲಂತೂ ಮಾದಾರ ಚೆನ್ನಯ್ಯನ ಬಗ್ಗೆ ಅವ್ರು ಸ್ವಲ್ಪ ಇನ್ನೂ ಜಾಸ್ತಿನೇ ವರ್ಣನೆ ಮಾಡಿದ್ದಾರೆ. ಮಾದಾರ ಚೆನ್ನಯ್ಯನ ಬಗ್ಗೆ ಅವರು ಅಷ್ಟು ಅಧ್ಯಯನ ಮಾಡಿ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ಯಾರು? ಎಲ್ ಬಸವರಾಜ್ ಅವರು. ಅದೇನಂತಂದ್ರೆ, ಮಾದಾರ ಚೆನ್ನಯ್ಯ ಅತಿ ಭಕ್ತ, ಅತಿ ಗುಪ್ತ, ಅತಿ ಮೌನಿ, ಅತಿ ಮಾನಿ ಅಂತ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಇಡೀ ಮಾದಾರ ಚೆನ್ನಯ್ಯನ ವ್ಯಕ್ತಿತ್ವವನ್ನ ಗ್ರಹಿಸೋದಿಕ್ಕೆ ಎಲ್ ಬಸವರಾಜ್ ಅವರು ಪ್ರಯತ್ನ ಮಾಡಿದ್ದಾರೆ. ಇದೊಂದು ಬಹಳ ಮುಖ್ಯ ಅಂತ ನನ್ಗೆ ಅನ್ಸುತ್ತೆ. ಇನ್ನ US ಸಂಗನಾಳ ಮಠ ಅವರು ಒಂದು ಉಲ್ಲೇಖ ಮಾಡ್ತಾರೆ, ಅದು ನಮ್ಗೆಲ್ರಿಗೂ ಗೊತ್ತಿದೆ. ಅದನ್ನ ಆಧರಿಸಿ ಈ ಆಧಾರಗಳನ್ನ ಆಧರಿಸಿ ನಮ್ಮ ಮಹಾಂತೇಶ್ ನವಲ್ಕಲ್ ಅವರು ಕರಿಕಾಲ ಚೋಳ ಅನ್ನುವಂಥ ಒಂದು ನಾಟಕವನ್ನು ಕೂಡ ಬರೆದಿದ್ದಾರೆ. ಸೊ ಇದೇನು ಅಂತಂದ್ರೆ, ನಮ್ಗೆ 16ನೇ ಶತಮಾನದ ಪೂರ್ವಕ್ಕೆ ಚೆನ್ನೈ ಕನ್ನಡಮಯ ಆಗಿತ್ತು. ಯಾಕಂದ್ರೆ ಕನ್ನಡದ ಅರಸರು, ಆರ್ಕಾಟದ ಕನ್ನಡದ ರಾಜ್ಯವನ್ನು ಕನ್ನಡದ ಅರಸರು ಆಳ್ತಾ ಇದ್ರು ಅಂತ ಅವರು ಉಲ್ಲೇಖ ಮಾಡ್ತಾ, ಕರಿಕಾಲ ಚೋಳ ಮಾದಾರ ಚೆನ್ನಯ್ಯನ ಬಗ್ಗೆ ಎಷ್ಟು ಭಕ್ತಿ, ಎಷ್ಟು ಭಾವ ಇತ್ತು ಅಂತಂದ್ರೆ, ಸ್ವತಃ ಮಾದಾರ ಚೆನ್ನಯ್ಯನ ಹೆಸರಿನಲ್ಲಿ ಒಂದು ದೊಡ್ಡ ನಗರವನ್ನು ಸ್ಥಾಪನೆ ಮಾಡಿದ್ರು. ಅದು ಮಾದಾರ ಅನ್ನೋದು ಮದ್ರಾಸ್ ಅಂತ ನಾವು ಕರಿತೀವಿ. ಅದು ಮದ್ರಾಸು, ಅದು ಜನಬಳಕೆಯಲ್ಲಿ ಮದ್ರಾಸ್ ಆಗಿದೆ. ಅದು ನಾವೇನು ಚೆನ್ನೈ ಅಂತ ಕರಿತೀವಿ, ಅದು ಚೆನ್ನೈ ಅನ್ನೋದು ಕೂಡ ಚೆನ್ನಯ್ಯನ ಹೆಸರನ್ನ
ಅದು ಮದ್ರಾಸ್ ಮತ್ತು ಚೆನ್ನೈ ಅಂತ ಏನು ಹೆಸರುಗಳು ಇದೆ ಇವತ್ತು, ಅದು ಕರಿಕಾಲ ಚೋಳ ಸ್ಥಾಪಿಸಿದ ನಗರಕ್ಕೆ ಇಟ್ಟಂತ ಮಾದಾರ ಚೆನ್ನೈನ ಭಕ್ತಿಯ ಕಾರಣಕ್ಕೆ ಇಟ್ಟಂತ ಹೆಸರು ಅಂತ. ಇದು ಒಂದು ಬಹಳ ದೊಡ್ಡ ಹಿಸ್ಟಾರಿಕಲ್ ಇದು. ಇನ್ನು ನಾವು ಕೆಲವು ಎವಿಡೆನ್ಸ್ಗಳನ್ನ ಹುಡುಕ್ಬೇಕು, ಇನ್ನು ಗಟ್ಟಿಯಾದ ಆಧಾರಗಳನ್ನ ಇಟ್ಕೊಂಡಿದ್ದ ನಾವು ಹೊಸದಾಗಿ ಇಂಟರ್ಪ್ರಿಟ್ ಮಾಡಬೇಕಾಗಿದೆ. ಸೊ ಈ ಅರ್ಥದಲ್ಲಿ ನನಗೆ ಈ ಮೊದಲನೇ ಭಾಗದಲ್ಲಿ ಈ ಥರದ್ದು ಅಂದ್ರೆ ಮಾದಾರ ಚೆನ್ನೈನ ಬಗೆಗೆ ಅಧ್ಯಯನ ಮಾಡಬೇಕಾಗಿರುವಂತ ಬೇರೆ 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 ನೆಲೆಗಳನ್ನ ಅದರಲ್ಲಿ ಕೆಲವನ್ನ ನಾನು ನಿಮ್ಮ ಮುಂದೆ ಮಂಡಿಸ್ತೇನೆ. ಇನ್ನು ಎರಡನೇ ಭಾಗಕ್ಕೆ ಬರೋದಾದ್ರೆ ಮಾದಾರ ಚೆನ್ನೈನ ತಾತ್ವಿಕ ಗ್ರಹಿಕೆ. ನಾನು ಮೊದಲೇ ಹೇಳಿದೆ, ಆ ತಾತ್ವಿಕ ಗ್ರಹಿಕೆಯಲ್ಲಿ ಬಹಳ ಮುಖ್ಯವಾಗಿ ವೈದಿಕ ಶಾಹಿಯ ವಿರೋಧ ಇದೆಯಲ್ಲ, ಅದು ಅತ್ಯಂತ ಢಾಳಾಗಿದೆ ಮತ್ತೆ ದೃಢವಾಗಿದೆ ಮತ್ತೆ ಬಹಳ ನೇರವಾಗಿದೆ. ಎಲ್ಲೂ ಮುಚ್ಚುಮರೆ ಇಲ್ಲದೆ ಅಥವಾ ರೂಪಕಗಳಲ್ಲಿ ಅಡಗಿಸಿ ಹೇಳುವ ಯಾವ ದರ್ದು ಕೂಡ ಚೆನ್ನೈನಿಗೆ ಬಂದಿಲ್ಲ. ಅದು ಬಹಳ ನೇರವಾಗಿ ಅಟ್ಯಾಕ್ ಮಾಡಿದ್ದಾರೆ. ಸೊ ಇದು ಆ ಮಾದಾರ ಚೆನ್ನೈನ ಈ ಬಗೆಯ ವೈದಿಕ ಮತ್ತು ಸನಾತನತೆಯ ವಿರುದ್ಧದ ಈ ಬಂಡಾಯ ಸ್ವತಃ ಬಸವಣ್ಣನನ್ನು ಬದಲಾಯಿಸಿತು. ಸೊ ಅನೇಕ ವಚನಕಾರರನ್ನು ಕೂಡ ಅದು ಇನ್ಫ್ಲುಯೆನ್ಸ್ ಮಾಡಿತು ಅನ್ನೋದಿದೆಯಲ್ಲ, ಇದು ಬಹಳ ಮುಖ್ಯವಾದ ಅಂಶ ಅಂತ ನನಗೆ ಅನಿಸುತ್ತೆ. ಹಾಗಾದ್ರೆ ಅದರಲ್ಲಿ ಬಹಳ ಮುಖ್ಯವಾದ ತಾತ್ವಿಕತೆ ಬಸವ ಚೆನ್ನಯ್ಯ ಮತ್ತೆ 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 ಉಲ್ಲೇಖ ಆಗೋದು ಯಾವ ಕಾರಣಕ್ಕೆ ಅಂತಂದ್ರೆ ರಾಜಸತ್ತೆಯ ನಿರಸನದ ಕಾರಣ. ಬಹಳ ಮೋಸ್ಟ್ ಇಂಪಾರ್ಟೆಂಟ್. ಅಂದ್ರೆ ಯಾಕೆ ವಚನಕಾರರೆಲ್ಲರೂ ಚೆನ್ನೈನ ಉಲ್ಲೇಖ ಮಾಡ್ತಿದ್ರು ಅಂತಂದ್ರೆ ಅವರು ತನ್ನ ವಚನ ಬಿಜ್ಜಳನ ಕಳಚೂರಿ ಅರಸ ಬಿಜ್ಜಳನ ವಿರುದ್ಧ ಅವ್ರಿಗೆ ಮಾತಾಡಕ್ ಆಗ್ತಿರ್ಲಿಲ್ಲ, ಅಥವಾ ಬಿಜ್ಜಳನನ್ನ ನೇರವಾಗಿ ಉಲ್ಲೇಖ ಮಾಡಿ ವಚನಗಳು ಬರೆಯಕ್ ಆಗ್ತಿರ್ಲಿಲ್ಲ. ಅಂತ ಎಲ್ಲ ಸಂದರ್ಭದಲ್ಲಿ ವಚನಕಾರರು, ಅನೇಕ ವಚನಕಾರರು ಬಸವಣ್ಣನನ್ನು ಒಳಗೊಂಡಂತೆ, ಅಳಮಪ್ರಭುವನ್ನು ಒಳಗೊಂಡಂತೆ, ದಾಸಿಮಯ್ಯನನ್ನು ಒಳಗೊಂಡಂತೆ, ನೀಲಮ್ಮ ಮತ್ತು ಸತ್ಯಕ್ಕನನ್ನು ಒಳಗೊಂಡಂತೆ ಚೆನ್ನಯ್ಯನನ್ನ ಯಾಕೆ ಕೋಟ್ ಮಾಡ್ತಾರೆ ಅಂತಂದ್ರೆ ರಾಜಸತ್ತೆಯ ನಿರಸನಕ್ಕಾಗಿ ಕೋಟ್ ಮಾಡ್ತಾರೆ. ಇದು ಬಹಳ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ನಿಮ್ಗೆ ಅದು ಮಿತ್ ನಿಮ್ಗೆ ಗೊತ್ತಿದ್ದೇ ಇದೆ. ಕರಿಕಾಲ ಚೋಳ ಬಹಳ ದೊಡ್ಡ ಶಿವಭಕ್ತ ಆಗಿದ್ದ. ಶಿವನಿಗೆ ಮೃಷ್ಟಾನ್ನ ಭೋಜನವನ್ನು ಮಾಡಿ ಶಿವನನ್ನ ಧ್ಯಾನ ಮಾಡಿ ಶಿವನನ್ನ ಕರೀತಾನೆ. ಶಿವ ಬಂದು ಹೇಳ್ತಾನೆ ಕರಿಕಾಲ ಚೋಳನಿಗೆ, ಇಲ್ಲಪ್ಪ ನನಗೆ ಹೊಟ್ಟೆ ತುಂಬೋಗ್ಬಿಟ್ಟಿದೆ, ನನಗೆ ಹೊಟ್ಟೆ ಎಷ್ಟು ತುಂಬಿದೆ ಅಂತಂದ್ರೆ ನನಗೆ ಏನು ತಿನ್ನಕ್ಕಾಗಲ್ಲ, ನಿನ್ನ ಈ ಮೃಷ್ಟಾನ್ನ ಭೋಜನ ನನಗೆ ಏನು ಹಿಡಿಸ್ತಿಲ್ಲ ಅಂತ. ಅರೆ ನಾನು ಬಹಳ ದೊಡ್ಡ ಶಿವಭಕ್ತ ಅಂತ ಅನ್ಕೊಂಡಿದ್ದೀನಿ, ನಾನು ನಿನ್ ಮೃಷ್ಟಾನ್ನ ಭೋಜನಕ್ಕೆಲ್ಲ ಅಡಿ ಮಾಡಿದ್ದೀನಿ, ನೀನು ಬಂದು ಈಗಾಗಲೇ ಹೊಟ್ಟೆ ತುಂಬಿದ್ರೆ ಎಲ್ಲಿ ಊಟ ಮಾಡಿದೆ ಅಂತ ಕರಿಕಾಲ ಚೋಳ ಚೆನ್ನಯ್ಯನನ್ನ ಯಾರನ್ನ ಶಿವನನ್ನ ಕೇಳ್ತಾನೆ. ಶಿವ ಹೇಳ್ತಾನೆ, ನಾನು ನಿನಗಿಂತ ಬಹಳ ದೊಡ್ಡ ಶಿವಭಕ್ತ ಇದ್ದಾನಪ್ಪ ಇಲ್ಲಿ ನಿನ್ನ ರಾಜ್ಯದಲ್ಲಿ, ಆತನ ಅಂಬಲಿಯನ್ನ ಉಂಟು ಬಂದಿದ್ದೀನಿ ನಾನು. ಅಂದ್ರೆ ಚೆನ್ನಯ್ಯನ ಅಂಬಲಿಯನ್ನ ಉಂಟು ಬಂದು ನನಗೆ ಹೊಟ್ಟೆ ತುಂಬಿದೆ ಅಂತ. ಕರಿಕಾಲ ಚೋಳಗೆ ಆಶ್ಚರ್ಯ, ಶಾಕ್ ಆಗ್ತಾನೆ. ಅರೆ ನನಗೆ ಗೊತ್ತಿಲ್ದಿರೋಂತ ನನಗಿಂತ ದೊಡ್ಡ ಶಿವಭಕ್ತ ನನ್ನ ಆಸ್ಥಾನದಲ್ಲಿ ಇದ್ದಾರ ಅಂತ ಹುಡ್ಕೊಂಡು ಹೋಗ್ತಾರೆ. ಹುಡ್ಕೊಂಡು ಹೋದಾಗ ಸ್ವತಃ ಅರಸ ರಾಜಸತ್ತೆಯ ಅರಸ ಚೆನ್ನಯ್ಯನ ಗುಡಿಸಲಿಗೆ ಬರೋದಿದೆಯಲ್ಲ, ಅದು ಆ ಒಂದು ಇಡೀ ಅದನ್ನ ವಚನಕಾರರು ಬಹಳ ಸೆಲೆಬ್ರೇಟ್ ಮಾಡಿದ್ದಾರೆ. ವಚನಕಾರರು ಎಲ್ಲರೂ ಉಲ್ಲೇಖ ಮಾಡೋದು ಈ ಕಾರಣಕ್ಕೆ ಉಲ್ಲೇಖ ಮಾಡಿದ್ದಾರೆ, ಸೆಲೆಬ್ರೇಟ್ ಮಾಡಿದ್ದಾರೆ. ರಾಜನನ್ನ ಕರೆಸ್ತಾನಲ್ಲ, ಅದು ಗ್ರೇಟ್ ಅಲ್ಲ. ಕರೆಸಿ ರಾಜ ಅಷ್ಟೇ ಮಾಡಲ್ಲ, ಅವನನ್ನ ನಿನ್ನ ಎಂಜಲಿನ ಅಂಬಲಿ ನನಗೂ ಕೊಡಪ್ಪ, ನೀನು ಮಹಾನ್ ಶಿವನಿಗೆ ಅಂಬಲಿ ಕೊಟ್ಟವನು ನೀನು ಅಂತ ಬಂದಾಗ ಸ್ವತಃ ಚೆನ್ನಯ್ಯ ಹೇಳ್ತಾನೆ, ಅಯ್ಯೋ ನನ್ನಂತ ಒಬ್ಬ ಮಾದರ ಮನೆಗೆ ನೀವು ಯಾಕ್ರಿ ಬಂದ್ರಿ ಹೊರಗಡೆ ಅಂತ ಕೇಳ್ತಾ ಇದ್ ಮಾಡ್ತಾನೆ. ಆಮೇಲೆ ಮೆರವಣಿಗೆಯಲ್ಲಿ ಅರಮನೆಗೆ ಕರ್ಕೊಂಡು ಹೋಗ್ತಾನೆ. ಮೆರವಣಿಗೆಯಲ್ಲಿ ಅರಮನೆಗೆ ಕರ್ಕೊಂಡು ಹೋದಾಗ ಚೆನ್ನಯ್ಯ ಶಿವನನ್ನ ತರಾಟೆ ತಗಂತಾನೆ. ಏನಯ್ಯ ನೀನು ಏನೋ ಹೋಗ್ಲಿ ಅಂತ ನಿನ್ಗೆ ಅಂಬ್ಲಿ ಕೊಟ್ರಿ, ಇದನ್ನೆಲ್ಲ ಪ್ರಚಾರ ಮಾಡಿ ಅಡ್ವರ್ಟೈಸ್ಮೆಂಟ್ ಮಾಡಿ ನನ್ನನ್ನ ಮೆರವಣಿಗೆ ಮಾಡಿ ನನ್ನ ಭಕ್ತಿನೆಲ್ಲ ಹರಾಜು ಬಿಟ್ಟಿಯಲ್ಲ ಮರ, ನೀನು ನಾನ್ ಬದುಕಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಳಕ್ ಹೋಗ್ತಾನೆ. ಆವಾಗ ಶಿವ ಮತ್ತೆ ಪ್ರತ್ಯಕ್ಷ ಆಗ್ತಾನೆ. ಈ ಐರನ್ ಇದೆಯಲ್ಲ, ಈ ಲಿಸ್ಟ್ ಇದೆಯಲ್ಲ, ನಿಜವಾಗ್ಲೂ ಒಂದು ಟ್ರಮೆಂಡಸ್. ಅದು ಒಂದು ಇಡೀ ರಾಜಸತ್ತೆಯ ನಿರಸನ ಮಾಡೋದು, ರಾಜನನ್ನ ಒಂದು ರಾಜ ನಿಜವಾಗ್ಲೂ ಶಾಕ್ ಆಗ್ತದೆ. ಅಂದ್ರೆ ಇದನ್ನ ವಚನಕಾರರಲ್ಲಿ ಬಹುತೇಕರು ಮತ್ತೆ 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 ಉಲ್ಲೇಖ ಮಾಡ್ತಾರೆ. ಮತ್ತೆ ವಚನಗಳಲ್ಲಿ ಚೋಳ ಅರಸನನ್ನ ನೀನು ಮಣಿಸಿದೆಯಲ್ಲ, ಚೋಳ ಅರಸನಲ್ಲೇನೋ ಶಿವ ಉಣ್ಲಿಲ್ಲ, ನಿನ್ನಲ್ಲಿ ಉಂಡ. ಎಷ್ಟೊಂದು ವಚನಗಳಲ್ಲಿ ಈ ಉಲ್ಲೇಖ ಮತ್ತೆ 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 ಬರುತ್ತೆ. ಸೊ ಇದು ನನಗನ್ಸೋದು ಚೆನ್ನಯ್ಯ ಯಾಕೆ ಇವತ್ತು ಇಂಪಾರ್ಟೆಂಟ್ ಆಗ್ತಾರೆ ಅಂತಂದ್ರೆ ಮಾದಾರ ಚೆನ್ನಯ್ಯ ರಾಜಸತ್ತೆಯ ನಿರಸನದ ಕಾರಣಕ್ಕೆ ಇವತ್ತು ನಮಗೆ ಬಹಳ ಮುಖ್ಯವಾದ
ಇಂಪಾರ್ಟೆಂಟ್. ಇನ್ನೊಂದು ಬಹಳ ಮುಖ್ಯವಾದ ಫಿಲಸಾಫಿಕಲ್ ರೂಟ್ ಅಂತಂದ್ರೆ ಆತ ಶೈವ ಪರಂಪರೆಯನ್ನ ಪ್ರಚಾರ ಮಾಡೋದಕ್ಕೆ, ಶೈವ ಪರಂಪರೆಯನ್ನ ದೊಡ್ಡ ಮಟ್ಟದಲ್ಲಿ ಜನರ ಮನದಲ್ಲಿ ನೆಲೆಗೊಳಿಸೋದಿಕ್ಕೆ ಚೆನ್ನೈನನ್ನ ಮತ್ತೆ 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 ಉಲ್ಲೇಖ ಮಾಡ್ತಾರೆ. ಯಾಕೆ ಅಂತಂದ್ರೆ ಶೈವ ಪಂಥದ ಬಹಳ ಮುಖ್ಯವಾದ ದೈವ ಶಿವ, ಅದು ಅವೈದಿಕ ಪರಂಪರೆಯ ಶಿವ ಯಾರ ಪರವಾಗಿದ್ದ ಅಂತಂದ್ರೆ ಅದು ಅರಸನ ಪರವಾಗಿರ್ಲಿಲ್ಲ, ಮಾನವ ಚೆನ್ನೈನ ಪರವಾಗಿದ್ದ, ಜನಪರವಾಗಿದ್ದ ಅಂತ. ಸೊ ಈ ಮೆಟಾಫರ್ ಅನ್ನ ಇಟ್ಕೊಂಡು ಇಡೀ ಶೈವ ಪರಂಪರೆಯನ್ನ ಪ್ರಚಾರ ಮಾಡೋದಕ್ಕೆ, ಜನರಲ್ಲಿ ಶೈವ ಪರಂಪರೆಯ ನೆಲೆಗಳನ್ನ ಬೇರೂರಿಸಲಿಕ್ಕೆ ಮತ್ತೆ 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 ವಚನಕಾರರು ಈ ಒಂದು ಘಟನೆಯನ್ನ ಮತ್ತೆ ಬಳಸ್ತಾರೆ. ಸೊ ಈ ಎರಡೂ ಕೂಡ ನನ್ಗನ್ಸೋದು ಚೆನ್ನಯ್ಯನವರ ಬಹಳ ದೊಡ್ಡ ಫಿಲಸಾಫಿಕಲ್ ಆಗಿರುವಂತ ಒಂದು ತಾತ್ವಿಕತೆ ಅಂತ ಅನ್ಸುತ್ತೆ. ಮತ್ತೆ ಅವರ ವಚನಗಳು ಬಹಳ ದೀರ್ಘವಾಗಿದ್ದವು, ನಾನು ಅಷ್ಟು ವಚನಗಳನ್ನ ನಾನು ಉಲ್ಲೇಖ ಮಾಡಕ್ ಹೋಗಲ್ಲ. ಸೊ ನೋಡ್ರಿ, ಅಲ್ಲಿ ಎಲ್ಲರೂ ದೈವದ ಹೆಸರುಗಳನ್ನ ಇಟ್ಕೊಂಡ್ರೆ ಮಾದಾರ ಚೆನ್ನಯ್ಯ ತಾನು ಏನು ಕತ್ತಿ, ಕೈಯುಳಿ, ಅಡಿಗುಂಟು ಅಂದ್ರೆ ತಾನು ಏನು ದಿನನಿತ್ಯ ಏನು ಮಾನವ ಶ್ರಮವನ್ನು ಆಧರಿಸಿ ಏನು ವೃತ್ತಿಯನ್ನು ಮಾಡ್ತಾ, ವೃತ್ತಿಯಲ್ಲಿ ಬಳಕೆ ಆಗ್ತಾ ಇರುವಂತಹ ಪರಿಕರಗಳನ್ನ ವಚನದ ಅಂಕಿತವನ್ನಾಗಿಸಿದಂತ ಬಹಳ ಮುಖ್ಯವಾದಂತ ಒಂದು ಇದು. ಅಲ್ಲಿ ರಾಮರಾಮ ನಿಜರಾಮರಾಮ ಅಂತ ಒಂದು ಬಿಟ್ರೆ ಅವರು ಕತ್ತಿಯಡಿ, ಕೈಯುಳಿ, ಕತ್ತಿ, ಅಡಿಗಂಟ ಅವೆಲ್ಲವೂ ಕೂಡ ಚರ್ಮದ ಜೊತೆ ಕೆಲಸ ಮಾಡುವಂತ ಪರಿಕರಗಳು. ಅಂದ್ರೆ ಚರ್ಮವನ್ನ ಹದ ಮಾಡುವ, ಚರ್ಮವನ್ನ ಕತ್ತರಿಸುವ, ಮತ್ತೆ ಚರ್ಮವನ್ನು ಆಧರಿಸಿ ಪರಿಕರಗಳನ್ನು ಮಾಡುವಂತಹ ಪರಿಕರಗಳನ್ನೇ ತನ್ನ ಅಂಕಿತವನ್ನಾಗಿಸಿಕೊಂಡು, ಅಂದ್ರೆ ಯಾವುದನ್ನ ಕೀಳುವಂತ ಸಮಾಜ ನೋಡ್ತಾ ಇತ್ತು, ಆ ಕೀಳನ್ನು ಉನ್ನತಿಗೆ ಏರ್ಸೋದಿದೆಯಲ್ಲ, ಅದು ಚೆನ್ನೈನ ಒಂದು ಕಲ್ಚರಲ್ ಪಾಲಿಟಿಕ್ಸ್ ಅಂತ ನನ್ಗೆ ಅನ್ಸುತ್ತೆ. ಅಂದ್ರೆ ಅದನ್ನ ಪಾಲಿಟಿಕ್ಸ್ ನ ಭಾಗವಾಗಿನೇ ಅವುಗಳನ್ನ ತಗೊಂಡಿದ್ದಾನೆ ಅಂತ ನನ್ಗೆ ಅನ್ಸುತ್ತೆ. ಇನ್ನ ಬಹಳ ಮುಖ್ಯವಾಗಿ ಕಾಯದ ಸುಡುವನ್ನಕ್ಕ ಕರ್ಮ ಪೂಜೆ ಬೇಕೆಂಬರು, ಜೀವದ ಸಂಚಾರವನ್ನಕ್ಕ ಜ್ಞಾನವರಿಯಬೇಕೆಂದರು, ಜ್ಞಾನ ದಾನಿಸಿ ಧ್ಯಾನಿಸಿ ಕಾಂಬಲ್ಲಿ ಕಾಯದ ಕರ್ಮದಿಂದ ಮುಕ್ತಿಯೋ ಜೀವನ ಜ್ಞಾನದಿಂದ ಮುಕ್ತಿಯೋ. ನೋಡಿ, ಎಷ್ಟು ಫಿಲಸಾಫಿಕಲ್ ಚರ್ಚೆ ಅಂತಂದ್ರೆ ಜ್ಞಾನ ಮೊದಲು ಕರ್ಮ ಮೊದಲು, ಜ್ಞಾನದಿಂದ ಮುಕ್ತಿಯೋ ಕರ್ಮದಿಂದ ಮುಕ್ತಿಯೋ ಅಂತ ಇದು ಸುಮ್ಮನೆ ಸರಳವಾಗಿ ಚರ್ಚೆ ಮಾಡುವ ಸಂಗತಿ ಅಲ್ವೇ ಅಲ್ಲ. ಇವೆಲ್ಲ ತುಂಬಾ ಬಹಳ ರೂಟೆಡ್ ಆಗಿರುವಂತ ಫಿಲಸಾಫಿಕಲ್ ಚರ್ಚೆಗಳು. ಇವು ಒಂದು ತತ್ವಶಾಸ್ತ್ರದಲ್ಲಿ ಮತ್ತೆ ಮತ್ತೆ ದೊಡ್ಡ ದೊಡ್ಡ ಚರ್ಚೆಯನ್ನು ಉಂಟಾಗಿರುವಂತ ಚರ್ಚೆಗಳು, ಜ್ಞಾನ ಮೊದಲು ಕರ್ಮ ಮೊದಲು ಅಂತ. ಸೊ ಇಂಥ ಒಂದು ಚರ್ಚೆಯನ್ನ ತನ್ನ ವಚನಗಳಲ್ಲಿ ಯಾರು ಮಾದಾರ ಚೆನ್ನಯ್ಯ ಮಾಡ್ತಾರೆ. ಕರ್ಮವಿಲ್ಲದ ಪೂಜೆ ನಿರ್ಮಳವೆಂಬರು ಅಂತ ಅಂದ್ರೆ ಹೇಳ್ತಾನೆ ಅಂತ, ನಾನು ಒಬ್ಬ ಶರಣ ಬಂದು ನಾನು ಶಿವನ ಪೂಜೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಚೆನ್ನಯ್ಯ ಹೇಳ್ತಾನೆ, ಶಿವ ಇಲ್ಲೇ ಬರ್ತಾನಪ್ಪ, ನಾನು ಏನ್ ಕಾಯಕ ಮಾಡ್ತಾನಲ್ಲ ಇದ್ರಲ್ಲಿದ್ದಾನೆ ಶಿವ, ನೀನ್ ಎಲ್ಲೋ ಇಲ್ದಿರೋ ಶಿವನ ಹುಡ್ಕೊಂಡು ಏನ್ ಮಾಡ್ತೀನಿ, ನಾನು ಇಲ್ಲಿ ಕಾಯಕ ಮಾಡ್ತಾನೆ, ನಾನು ಇದೇ ಶಿವ ಪೂಜೆ ಅಂತ. ಸೊ ಈ ಅರ್ಥದಲ್ಲಿ ಒಂದು ಚೆನ್ನಯ್ಯನ ಇದು ಒಂದು ಬಹಳ ಮುಖ್ಯವಾಗಿ ಕರ್ಮವಿಲ್ಲದ ಪೂಜೆ ಅಂತ ಅನ್ನುವಂಥ ವಚನದಲ್ಲಿ ಆತ ಕೌಂಟರ್ ಮಾಡಿದ್ರೆ ಯಾವುದನ್ನ ಅಂತಂದ್ರೆ ಭಗವದ್ಗೀತೆಯಲ್ಲಿ ಬರುವ ಕರ್ಮಣ್ಯ ಕರ್ಮಃ ಅನ್ನುವಂತ ಒಂದು ಉಲ್ಲೇಖದಲ್ಲಿ, ಭಗವದ್ಗೀತೆಯಲ್ಲಿ ಜ್ಞಾನ ಶ್ರೇಷ್ಠ ಅಂತ ಒಂದು ಹೇಳುವ ಉಲ್ಲೇಖ ಬರುತ್ತೆ. ಆ ಭಗವದ್ಗೀತೆಯಲ್ಲಿ ಬರುವಂತ ಉಲ್ಲೇಖವನ್ನ ಮಾದಾರ ಚೆನ್ನಯ್ಯ ಒಡೆದು, ಕರ್ಮ ಜ್ಞಾನ ಅಲ್ಲ ಕರ್ಮ, ಕಾಯಕ ಫಸ್ಟ್, ಕಾಯಕ ಆ ಕಾಯಕದ ಅನುಭವದಿಂದ ಬರುವಂಥದ್ದು ಜ್ಞಾನ ಮೊದಲಲ್ಲ ಅಂತ ಭಗವದ್ಗೀತೆ ಕೌಂಟರ್ ಮಾಡ್ತಾರೆ. ಸೊ ಇದು ನನಗೆ ಬಹಳ ಮುಖ್ಯ ಅಂತ ಅನ್ಸುತ್ತೆ. ಇನ್ನೊಂದು ಬಹಳ ಮುಖ್ಯವಾಗಿ ಇಡೀ ವಚನ ಪರಂಪರೆಯ ಥಿಯರಿ, ತತ್ವ ಅಂತ ನೀವು ಯಾರಾದ್ರೂ ಕೇಳಿದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಸಂಗತಿ, ನಡೆ ನುಡಿ ಸಿದ್ಧಾಂತ. ನಡೆದಂತೆ ನುಡಿಬೇಕು, ನುಡಿದಂತೆ ನಡಿಬೇಕು. ನೀನೇನು ನುಡಿದಿದೆಯೋ ಆ ಥರ ನಡಿಬೇಕು, ಏನ್ ನಡೀತೀಯೋ, ಏನ್ ನಿನ್ನ ನಡವಳಿಕೆ ಏನಿದೆಯೋ ಅದನ್ನು ನುಡಿಬೇಕು. ಇದೇ ಇಡೀ ವಚನ ಪರಂಪರೆ ಬಹಳ ದೊಡ್ಡ ಫಿಲಾಸಫಿ. ಸೊ ನಾವೆಲ್ಲರೂ ಚರ್ಚೆ ಮಾಡಿದೀವಿ, ನಾವೆಲ್ಲ ಅಧ್ಯಯನ ಮಾಡಿದೀವಿ, ನಾವೆಲ್ಲ ಮತ್ತೆ ಮತ್ತೆ ಉಲ್ಲೇಖ ಮಾಡ್ತಿದ್ವಿ. ಇದನ್ನ ಬಸವಣ್ಣ ಹುಟ್ಟಾಕಿದ್ದು ಅಂತ, ಬಸವಣ್ಣ ಈ ಕಾಯಕ ತತ್ವವನ್ನು ಹುಟ್ಟಾಕಿದ್ದು ಅಂತ ಅಲ್ಲ. ಇದರ ಮೊದಲ ಉಲ್ಲೇಖ ಬರೆದು ಮಾದಾರ ಚೆನ್ನಯ್ಯ. ಇದು ಬಹಳ ಇಂಪಾರ್ಟೆಂಟ್. ನಡೆ ನುಡಿ ಸಿದ್ಧಾಂತವಾದಲ್ಲಿ ಕುಲಹುಲೆ ಸೂತಕವಿಲ್ಲ, ನುಡಿಲೇಸು ನಡೆ ಅನುಮವಾದಲ್ಲಿ ಅದು ಬಿಡುಗಡೆ ಇಲ್ಲದ ಹೊಲೆ, ಆಚಾರವೇ ಕುಲವ ಅನಾಚಾರವೇ ಹೊಲೆ, ಇಂತಿ ಉಭಯವ ತಿಳಿಯದರಿಯಬೇಕು, ಕೈಯುಳಿ ಕತ್ತಿ ಅಡಿಗುಂಟ ಕಡಿಯಾಗಬೇಡ ನಿಜ ಅರಿ ನಿಜಾತ್ಮ ರಾಮ ರಾಮ. ಈ ವಚನದ ಉಲ್ಲೇಖ
ನಾನು ಹೇಳಿದೆ ಮುಂದಿನ ಅನೇಕ ವಚನಕಾರರಲ್ಲಿ ಬರುತ್ತೆ. ಆಚಾರವೇ ನರಕ ಅಂತ ಏನು ಬಸವಣ್ಣ ಹೇಳ್ತಾನೆ, ಅದು ಇದ್ರದ್ದೇ ಬೇಸ್. ಆಚಾರವೇ ಕುಲ, ಅನಾಚಾರವೇ ಒಲೆ. ಅಂದ್ರೆ ಒಲೆ ಅನ್ನುವ ಒಂದು ವಲಯ ಅನ್ನುವ ಅಥವಾ ಒಲೆ ಅನ್ನುವಂತ ಒಂದು ಈ ಪದವನ್ನ ಚೆನ್ನಾಗಿ ಬಹಳ ಅದ್ಭುತವಾಗಿ ಅದನ್ನ ಡಿಕನ್ಸ್ಟ್ರಕ್ಟ್ ಮಾಡ್ತಾರೆ. ನಾವು ಸಸೂರ್ನಿಂದ ಡಿಕನ್ಸ್ಟ್ರಕ್ಷನ್ ಥಿಯರಿ ಬಗ್ಗೆ ಮಾತಾಡ್ತೀವಿ, ಆದ್ರೆ ನಮ್ಮ ಚೆನ್ನಯ್ಯ 11ನೇ ಶತಮಾನದಲ್ಲೇ ಡಿಕನ್ಸ್ಟ್ರಕ್ಷನ್ ಥಿಯರಿನ ಶುರು ಮಾಡ್ಬಿಟ್ಟಿದ್ದಾರೆ. ಡಿಕನ್ಸ್ಟ್ರಕ್ಟ್ ಮಾಡ್ತಾರೆ. ಇದು ನಿಜವಾಗ್ಲೂ ಬಹಳ ಮುಖ್ಯ ಅಂತ ನನಗೆ ಅನ್ನಿಸ್ತಿದೆ. ಇನ್ನ ವಚನ ಪರಂಪರೆ ಹೇಳ್ದಲ್ಲ, ಅದು ಏನು ನಡೆನುಡಿ ಸಿದ್ಧಾಂತ ಅನ್ನೋ ಒಂದು ಇಡೀ ವಚನ ಪರಂಪರೆಯ ಸಿದ್ಧಾಂತವನ್ನ ಆರಂಭದ ವಚನಗಳಲ್ಲಿ ನಮ್ಮ ಮಾದಾರ ಚೆನ್ನಯ್ಯ ಅದನ್ನ ಕೊಡ್ತಾನೆ. ಮತ್ತೆ ಮುಂದೆ ಬಸವಣ್ಣ ಅದನ್ನ ಹೇಳ್ತಾನೆ, ಎನ್ನ ನಡೆಯೊಂದು ಪರಿ ಎನ್ನ ನುಡಿಯೊಂದು ಪರಿ ಅಂತ. ಬಸವಣ್ಣ ನಡೆ ಮತ್ತು ನುಡಿ ಬಗ್ಗೆ ಬರುವ ಬಹುತೇಕ ವಚನಗಳು ಯಾರು ಚೆನ್ನಯ್ಯನ ಇನ್ಫ್ಲೂಯೆನ್ಸ್ ಮತ್ತೆ ಚೆನ್ನಯ್ಯನ ಒಂದು ಪರಂಪರೆಯನ್ನು ಮುಂದುವರಿಸಿದ್ರು ಅಂತ ಅನ್ಸುತ್ತೆ. ಇನ್ಫ್ಲೂಯೆನ್ಸ್ ಅಂತಾನು ಹೇಳ್ದೆ ಹೋದ್ರು ಕೂಡ ಆ ಚೆನ್ನಯ್ಯ ಶುರು ಮಾಡಿದ ಪರಂಪರೆ ಇತ್ತಲ್ಲ, ಚೆನ್ನೈ ಶುರು ಮಾಡಿದ ಫಿಲಸಾಫಿಕಲ್ ಥಾಟ್ಸ್ ಇತ್ತಲ್ಲ, ಅದನ್ನ ಬಸವಣ್ಣ ಮತ್ತು ಉಳಿದೆಲ್ಲ ವಚನಕಾರರು ಕಂಟಿನ್ಯೂ ಮಾಡಿದ್ರು. ಇದು ಬಹಳ ಮುಖ್ಯ ಅಂತ ನನಗೆ ಅನಿಸುತ್ತೆ. ಇನ್ನ ವಚನಗಳ ತುಂಬಾ ಉಲ್ಲೇಖಗಳನ್ನ ಮಾಡ್ಕೊಂಡು ಬಂದಿದೆ, ಅದು ನಾನು ಇದನ್ನ ಹೆಚ್ಚು ಉಲ್ಲೇಖ ಮಾಡಲ್ಲ. ಸೊ ಅದನ್ನ ನೀವು ಓದ್ಕೋಬಹುದು. ಎರಡನೇದು ನಾನು 3ನೇ ಭಾಗಕ್ಕೆ ಬರ್ತೀನಿ. 3ನೇ ಭಾಗದಲ್ಲಿ ಬಹಳ ಮುಖ್ಯವಾಗಿ ಚೆನ್ನಯ್ಯನ ಸಮಕಾಲೀನರು ಅಂತ ಏನ್ ಕರಿತೀವಿ ವಚನಕಾರರು. ಈ ಉದಾಹರಣೆ ನಮ್ಗೆ ನಾನು ಹೇಳಿದೆ 4ನೇ ಭಾಗದಲ್ಲಿ ಚೆನ್ನಯ್ಯನ ಬಗ್ಗೆ ಕಟ್ಟಿದ ಕಾವ್ಯಗಳಲ್ಲಿ ಹೆಂಗೆ ನಗಣ್ಯ ಮಾಡಿದ್ರು ಚೆನ್ನಯ್ಯನನ್ನ ಅಂತ ನಾನು ಮುಂದೆ ಮಾತಾಡ್ತೀನಿ. ಆದ್ರೆ ಸ್ವತಃ ವಚನಕಾರ ಮಾದಾರ ಚೆನ್ನಯ್ಯನ ಜೊತೆಗೆ ಬದುಕಿದವರು, ಮಾದಾರ ಚೆನ್ನಯ್ಯನ ನಂತರ ಬಂದವರು ವಚನಕಾರರು ಮಾದಾರ ಚೆನ್ನಯ್ಯನ ಇಂಟರ್ಪ್ರಿಟ್ ಮಾಡ್ತಾರಲ್ಲ, ಅದು ಬಹುಶಃ ಮಾದಾರ ಚೆನ್ನಯ್ಯನ ಬಗೆಗೆ ಇರುವಂತ ಬೇರೆ ಎಲ್ಲ ದಾಖಲೆಗಳಿಗಿಂತ ಶ್ರೇಷ್ಠ ಅಂತ ನನ್ನ. ಅದು ನಿಮ್ಗೆ ಮಾದಾರ ಚೆನ್ನಯ್ಯನ ಹಿಸ್ಟ್ರಿಗೆ ಬಸವಣ್ಣನ ವಚನಗಳೇ ಬಹಳ ದೊಡ್ಡ ಸಾಕ್ಷಿ. ಯಾಕಂದ್ರೆ ಬಸವಣ್ಣ ನಾನು ಸುಮ್ಮನೆ ಅಧ್ಯಯನ ಮಾಡಿ ಇಡೀ ಬಸವಣ್ಣನ ವಚನಗಳನ್ನ ನೋಡಿದ್ರೆ 32 ವಚನಗಳಲ್ಲಿ ಚೆನ್ನಯ್ಯನ ಬಗ್ಗೆ ಮತ್ತೆ 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 ಉಲ್ಲೇಖ ಮಾಡ್ತಾರೆ. ಸೊ ಆ ಎಲ್ಲ ವಚನಗಳಲ್ಲೂ ಕೂಡ ಅವೈದಿಕ ಒಂದು ವಿರೋಧ ಇದೆಯಲ್ಲ, ವೈದಿಕ ಶಾಹಿಯ ವಿರೋಧ ಇದೆಯಲ್ಲ, ಅದು ಆ ಫಿಲಸಾಫಿಕಲ್ ಥಾಟ್ ಅನ್ನ ಚೆನ್ನಯ್ಯ ಮಾಡ್ತಾರೆ. ಸೊ ಅದನ್ನ ನಾನು ಬೇರೆ ಬೇರೆ ವಚನಕಾರ ನೋಡಿದ್ರೆ ನಮ್ಗೆ ಹೆಚ್ಚು ಕಡಿಮೆ 20 ವಚನಕಾರರು ಸಿಗುತ್ತೆ. ಉದಾಹರಣೆ ಅಲ್ಲಮ ಪ್ರಭು ವಚನಗಳಲ್ಲಿ ಸಿಗುತ್ತೆ. ನೀಲಾಂಬಿಕೆ, ಸತ್ಯಮ್ಮ, ಜೇಡರದಾಸಿಮಯ್ಯ, ಷಣ್ಮುಖ ಸ್ವಾಮಿ, ಕುಷ್ಟಗಿ ಕರಿಬಸವೇಶ್ವರ, ಹಾವಿನಾಳ್ ಕಲ್ಲಯ್ಯ, ಚನ್ನಬಸವಣ್ಣ, ಸಿದ್ದರಾಮೇಶ್ವರ, ಉಳಿಲಿಂಗಪೆತ್ತಿ, ಚಂದಿರ ಸಮರಸ, ವೈದ್ಯ ಸಂಗಣ್ಣ, ಸೊಡ್ಡಳ ವಾಚರಸ, ಅಮುಗಿ ದೇವಯ್ಯ, ಹೀಗೆ 20ಕ್ಕಿಂತ ಹೆಚ್ಚು ವಚನಕಾರರು ಯಾರು ಚೆನ್ನಯ್ಯನನ್ನ ವಚನಗಳನ್ನ ಮತ್ತೆ ಚೆನ್ನಯ್ಯನನ್ನ ನೆನ್ಸ್ಕೊಂಡಿದ್ದಾರೆ, ಮೆಮೊರಿ ಮಾಡ್ಕೊಂಡಿದ್ದಾರೆ. ಮತ್ತೆ ಚೆನ್ನಯ್ಯನ ಅದು ಹೆಂಗ್ ನೆನ್ಸ್ಕೊಂಡಿದ್ದಾರೆ ತುಂಬಾ ಗೌರವ, ಜ್ಞಾನದ ಶಿಖರ ಅಂತ ಕುಲತಿಲಕ ಅಂದ್ಬಿಡ್ತಾರೆ. ಯಾರು ಬಸವಣ್ಣ ಒಂದು ವಚನದಲ್ಲಿ ಕುಲತಿಲಕ, ದೇವಾನ ದೇವತೆಗಳಿಗೆ ನೀನೇ ತಂದೆ ಅಂದ್ಬಿಡ್ತಾರೆ. ನಿನ್ನನ್ ಬಿಟ್ರೆ ಯಾರೆಲ್ಲ ದೇವಾನ ಅಂದ್ರೆ ಆ ಲೆವೆಲ್ಗೆ ಬಸವಣ್ಣ ಚೆನ್ನಯ್ಯನ ವರ್ಣನೆ ಮಾಡ್ತಾರೆ. ಅಂದ್ರೆ ಚೆನ್ನಯ್ಯನ ನಾಲೆಜ್ ಯಾವ ಲೆವೆಲ್ಗೆ ಇತ್ತು ಅನ್ನೋದು ನಾವು ಸುಮ್ಮನೆ ಊಹೆ ಮಾಡ್ತೀವಿ. ಅಂದ್ರೆ ಯಾವ ದೇವರುಗಳೆಲ್ಲ ಎಲ್ಲ ದೇವಾನು ದೇವತೆಗಳ ತಂದೆ ನೀನು ಅಂತ, ನನ್ನ ಮುತ್ತಾತ ಮುತ್ತಜ್ಜನ ಅಜ್ಜ ಅಂತ ಹೇಳ್ತಾರೆ. ಅಂದ್ರೆ ಅಷ್ಟು ಹಿರಿಯ ನೀನು ಅಂತ. ಮತ್ತೆ ಸುಮಾರು 8ರಿಂದ 10 ವಚನಗಳಲ್ಲಿ ನಾನು ಚೆನ್ನಯ್ಯನ ಮಗನಾದ ಕಾರಣಕ್ಕೆ ನನಗೆ ಇಷ್ಟು ಧೈರ್ಯ ಬಂದಿದೆ. ಒಂದು ವಚನ 10 ವಚನಗಳಲ್ಲಿ ನಾನು ಚೆನ್ನಯ್ಯನ ಮಗ ಅಂತ ಮತ್ತೆ 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 ಬಸವಣ್ಣ ಉಲ್ಲೇಖ ಮಾಡ್ತಾರೆ. ಸೊ ಇದು ನನಗನ್ಸೋದು ಚೆನ್ನಯ್ಯನ ಬಗೆಗೆ ಬಸವಣ್ಣನ ವಚನಗಳಲ್ಲಿ ಬಹಳ ದೊಡ್ಡ ಸಾಕ್ಷಿ ಅಂತ ಹೇಳ್ತಾರೆ. ಪ್ರಥಮರೊಳಗೆ ಚೆನ್ನಯ್ಯ, ಪುರಾತನರೊಳಗೆ ಚೆನ್ನಯ್ಯನೆನ್ನ ಮುತ್ತಜ್ಜಯ್ಯನಪ್ಪನಯ್ಯ, ಅಯ್ಯಗಳ ಅಯ್ಯನಮ್ಮ ಮಾದಾರ ಚೆನ್ನಯ್ಯ, ಚೆನ್ನಯ್ಯನ ಮನೆಯ ದಾಸನ ಮಗ ನಾನು ಅಂತ ಒಂದ್ ಕಡೆ ಹೇಳ್ತಾರೆ. ಇನ್ನೊಂದು ಬಹಳ ಮುಖ್ಯವಾಗಿ ನಿಮ್ಗೆಲ್ರಿಗೂ ಗೊತ್ತಿರುವಂತದ್ದು, ಚೆನ್ನಯ್ಯನ ಮನೆಯ ದಾಸನ ಮಗನು ತಕ್ಕಯ್ಯನ ಮನೆಯ ದಾಸಿಯ ಮಗಳು, ಅವರಿಬ್ಬರು ಹೊಲದಲ್ಲಿ ಬೆರಡಿಗೆ ಹೋಗಿ ಅಲ್ಲಿ ಸಂಘ ಮಾಡಿದರು, ಅವರಿಬ್ಬರಿಗೆ ಹುಟ್ಟಿದ ಮಗ ನಾನು, ಕೂಡಲ ಸಂಗಮ ದೇವರ ಸಾಕ್ಷಿಯಾಗಿದೆ. ಇದು ನಿಜವಾಗ್ಲೂ ನಾವು ನೋಡ್ರಿ ಬಸವಣ್ಣನ ಕೇಂದ್ರಿತ ವಚನಗಳ ಅಧ್ಯಯನ ಮಾಡ್ತಾ ಮಾಡ್ತಾ ನಾವು ಹೆಂಗೆ ಚೆನ್ನಯ್ಯನನ್ನ ನೆಗ್ಲೆಕ್ಟ್ ಮಾಡಿದೀವಿ ಅಥವಾ ಚೆನ್ನಯ್ಯನನ್ನ ಒಂದು ಕಡೆಗೆ ಹಂಚಿಗೆ ತರಿಸಿದೀವಲ್ಲ ಅಂತ ನನಗೆ ಆಕ್ಚುಲಿ ಪಿಕ್ಚರ್ ಇತ್ತು. ಅಂದ್ರೆ ಇಷ್ಟು ದೊಡ್ಡ ಫಿಲಸಾಫಿಕಲ್ ಥಾಟ್ ಇರುವ ಚೆನ್ನಯ್ಯನನ್ನ ನಾವು ಯಾಕೆ ಹೆಚ್ಚು ಚರ್ಚನೆ ಮಾಡಲಿಲ್ಲ, ಯಾಕೆ ಹೆಚ್ಚು ಅಧ್ಯಯನ ಮಾಡಲಿಲ್ಲ ಅಂತ ನನಗೆ ಒಂದು ಇದಾಗಿದೆ. ಇನ್ನ
ತುಂಬಾ ವಚನಕಾರರು ನಾನು ದೊಡ್ಡ ಪಟ್ಟಿ ಮಾಡಿಕೊಂಡು ಬಂದಿದ್ದೆ. ಅದನ್ನ ಇಲ್ಲಿ ಕೂಡ ಬಹಳ ಮುಖ್ಯವಾಗಿ ನಾನು ಹಿಂದೆನೇ ಹೇಳಿದೆ, ಈ ಎಲ್ಲ ವಚನಗಳಲ್ಲಿ 20 ಜನ ವಚನಕಾರರ ಉಲ್ಲೇಖಗಳಲ್ಲಿ ಬರುವ ತಾತ್ವಿಕ ಎಳೆಗಳು ಯಾವುದು ಅಂತಂದ್ರೆ, ಒಂದು ಅರಸತ್ತಿಗೆ ನಿರಾಕರಣೆಯನ್ನ ಎಲ್ಲರೂ ಮಾಡ್ತಾರೆ. ನನಗನ್ಸೋದು ಬಿಜ್ಜಳನ ವಿರುದ್ಧ ನೇರವಾಗಿ ಮಾಡಕ್ ಆಗದೆ ಇರೋರು ಎಲ್ಲರೂ ಕೂಡ ಚೆನ್ನೈಯನ್ನು ತಗೊಂಡು, ಅಂದ್ರೆ ಚೆನ್ನೈ ರೆಫರೆನ್ಸ್ ತಗೊಂಡು ಬಿಜ್ಜಳನ ಇಟ್ಕೊಂಡು ಕೊಡ್ತಿದಾರ ಅಂತ ನನಗೊಂದು ಡೌಟ್ ಬಂತು. ಯಾಕಂದ್ರೆ ನೇರವಾಗಿ ಬಿಜ್ಜಳನ ಆಸ್ಥಾನದಲ್ಲಿದ್ದಾರೆ, ಬಿಜ್ಜಳನೆ ಮಹಾಮನೆಗೆ ಒಂದು ಆರ್ಥಿಕ ಶಕ್ತಿ ಆಗಿದ್ದಾರೆ. ಸೊ ಹಂಗಾಗಿ ನೇರವಾಗಿ ನಾವು ಬಿಜ್ಜಳನ ಜೊತೆ ಕೌಂಟರ್ ಮಾಡಕ್ ಆಗಲ್ಲ, ಬಿಜ್ಜಳನ ಜೊತೆ ಜಗಳ ಮಾಡಕ್ ಆಗಲ್ಲ. ಆದ್ರೆ ಮಾದಾರ ಚೆನ್ನಯ್ಯನ ಉಲ್ಲೇಖದ ಮೂಲಕ ಬಹುಶಃ ಬಿಜ್ಜಳನಿಗೆ ಎಚ್ಚರಿಕೆಯನ್ನು ಕೊಡ್ತಿದ್ದಾರೆ, ನೀನು ಅರಸ ಮುಖ್ಯ ಅಲ್ಲಪ್ಪ, ಇಲ್ಲಿ ಶರಣರೇ ಮುಖ್ಯ. ಶಿವ ಶರಣರ ಪರವಾಗಿದ್ದಾನೆ ಹೊರತು ಅರ್ಜುನ ಪರವಾಗಿ ಇಲ್ಲ ಅಂತ ಈ ಎಲ್ಲ ವಚನಕಾರರು ಯಾರು ಬಿಜ್ಜಳನಿಗೆ ಹೇಳ್ತಿದ್ದಾರೇನೋ ಅಂತ ನನ್ಗೆ ಅನ್ಸುತ್ತೆ. ಇಲ್ಲಿ ನಾನು ಎಲ್ಲರ ವಚನಕಾರರು ಉಲ್ಲೇಖಗಳನ್ನು ತಂದಿದ್ದೆ, ಬಟ್ ನನ್ನ ಸಮಯ ಆಗ್ತಿದೆ. ಹಾಗಾಗಿ ನಾವು 4ನೇ ಭಾಗದಲ್ಲಿ ನಾವು ನೋಡೋದಾದ್ರೆ ಬಹಳ ಮುಖ್ಯವಾಗಿ ನನಗೆ ಸಿಕ್ಕಂತೆ ಒಂದು 8 ಕವಿಗಳು ಕಾವ್ಯಗಳಲ್ಲಿ ಚೆನ್ನೈನ ಉಲ್ಲೇಖ ಮಾಡ್ತಾರೆ. ಶಾಂತಲಿಂಗೇಶ್ವರನ ಭೈರವ ಕಾವ್ಯ ಚರಿತೆಯಲ್ಲಿ ನೋಡ್ಬೋದು, ವಿರೂಪಾಕ್ಷ ಪಂಡಿತನ ಚನ್ನಬಸವ ಪುರಾಣದಲ್ಲೂ, ಪಾಲ್ಕುರ್ತಿ ಸೋಮನಾಥನ ಬಸವ ಪುರಾಣ, ಗುಬ್ಬಿ ಮಲ್ಲನಾರಾಯಣನ ವೀರಶೈವಾಮೃತ, ಮತ್ತೆ ಷಡಕ್ಷರಿ ದೇವನ ಬಸವರಾಜ ವಿಜಯ, ಭೀಮಕವಿಯ ಬಸವ ಪುರಾಣ, ಹರಿಹರನ ಮಾದಾರ ಚೆನ್ನಯ್ಯನ ರಗಳೆ. ಸೊ ಇಷ್ಟು ಕಾವ್ಯಗಳಲ್ಲಿ ಮಾದಾರ ಚೆನ್ನಯ್ಯನನ್ನ ಮತ್ತೆ ಮತ್ತೆ ಉಲ್ಲೇಖ ಮಾಡಿದರೆ ಅದರಲ್ಲಿ ಎಲ್ಲರಿಗಿಂತ ಬಹಳ ದೊಡ್ಡ ಇನ್ಫ್ಲುಯೆನ್ಸ್ ಮಾಡಿರೋದು ನನ್ಗನ್ಸೋದು ಹರಿಹರನ ರಗಳೆ. ಯಾಕೆಂದ್ರೆ ಹರಿಹರನ ಮಾದಾರ ಚೆನ್ನಯ್ಯನ ರಗಳೆಯಲ್ಲಿ ಬಹಳ ವಿಸ್ತಾರವಾದ ಚರಿತ್ರೆಯನ್ನ ಮಾದಾರ ಚೆನ್ನಯ್ಯನ ಬಗ್ಗೆ ಬರಿತಾ ಹೋಗ್ತಾರೆ. ಸೊ ಇದು ಈ ಕಾವ್ಯಗಳಲ್ಲಿ ಕೂಡ ನನ್ಗನ್ಸೋದು ಇಲ್ಲಿ ಚೆನ್ನಯ್ಯನನ್ನ ಒಂದು ಸಣ್ಣ ಅಂದ್ರೆ ಒಂದು ಪಾಸಿಂಗ್ ರೆಫರೆನ್ಸ್ ಆಗಿ ತಗತ್ತಾರೆ. ಇಲ್ಲಿ ಚೆನ್ನಯ್ಯನನ್ನೇ ನಾಯಕನನ್ನಾಗಿಸಿ ಹರಿಹರ ರಗಳೆ ಬರೆದೋದಕ್ಕೆ ಬಿಟ್ರೆ ನಾನೇನು ಉಲ್ಲೇಖ ಮಾಡಿದ್ನಲ್ಲಿ ಎಲ್ಲ ಕಾವ್ಯಗಳಲ್ಲಿ ಚೆನ್ನಯ್ಯ ಒಂದು ಪಾಸಿಂಗ್ ರೆಫರೆನ್ಸ್. ಅಲ್ಲಿ ಬಸವಣ್ಣನನ್ನೇ ಮುಖ್ಯವಾಗಿ ಇಟ್ಕೊಂಡು ಬಸವಣ್ಣನಿಗಿಂತ ಹಿರಿಯ ಅಂತ ಅದನ್ನ ಬಹಳ ಅಳುಕಿನಿಂದ ಹೇಳಿದ್ದಾರೆ. ಹೇಳ್ಬಿಟ್ರೆ ಎಲ್ಲಿ ಬಸವಣ್ಣನಿಗೆ ಅವಮಾನ ಆಗ್ಬಿಡುತ್ತೋ ಅಂತೇಳಿ ಆ ಕಾವ್ಯದಲ್ಲಿ ಬಸವಣ್ಣನಿಗಿಂತ ಸ್ವಲ್ಪ ಹಿರಿಯ ಅನ್ನುವ ಒಂದು ಅಳುಕಿನ ಇದ್ರೊಳಗೆ ಈ ಕಾವ್ಯಗಳಲ್ಲಿ ಚೆನ್ನಯ್ಯನನ್ನ ಉಲ್ಲೇಖ ಮಾಡ್ತಾರೆ. ಸೊ ಇದು ಈ ಕಾವ್ಯಗಳನ್ನು ಕೂಡ ನಾವು ಇನ್ನೊಂದು ಅರ್ಥದಲ್ಲಿ ರಿವಿಸಿಟ್ ಮಾಡಬೇಕಾಗಿದೆ ಅಂತ ನನ್ಗನ್ಸುತ್ತೆ. ಆ ಕಾವ್ಯಗಳನ್ನು ಮತ್ತೆ ಮತ್ತೆ ಓದಿ ಈ ಕಾವ್ಯಗಳು ಅಂದ್ರೆ ಮಧ್ಯಕಾಲೀನ ಕನ್ನಡದ ಕಾವ್ಯಗಳು ಚೆನ್ನಯ್ಯನನ್ನು ಹೆಂಗ್ ಇಂಟರ್ಪ್ರಿಟ್ ಮಾಡಿದ್ವು ಅಂತ ನಾವು ಪ್ರತ್ಯೇಕವಾದ ಅಧ್ಯಯನ ಮಾಡಬೇಕಾಗುತ್ತೆ. ಇನ್ನು ಕೊನೆ ಭಾಗಕ್ಕೆ ಬರ್ತೀನಿ. ಅದರಲ್ಲಿ ಬಹಳ ಮುಖ್ಯವಾಗಿ ಮೌಖಿಕ ಪರಂಪರೆಯಲ್ಲಿ ಚೆನ್ನಯ್ಯ ನಮಗೆ ನೋಡ್ರಿ, ಯಾರು ಬಹಳ ದೊಡ್ಡ ಜನರನ್ನು ಇನ್ಫ್ಲುಯೆನ್ಸ್ ಮಾಡಿರ್ತಾರೆ ಅವ್ರ ಬಗ್ಗೆ ಮಾತ್ರ ಮೌಖಿಕ ಪರಂಪರೆ ಉಟ್ಕೊಳ್ಳುತ್ತೆ. ಇದು ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ಯಾಕೆ ಅಂತಂದ್ರೆ ನಮಗೆ ಕೃಷ್ಣದೇವರಾಯ ಬಹಳ ದೊಡ್ಡ ಹೀರೋ. ಕೃಷ್ಣದೇವರಾಯ ಇಡೀ ದಕ್ಷಿಣ ಭಾರತವನ್ನು ಆಳಿದ ಅಂತ ನಮ್ಮ ಚರಿತ್ರೆಯ ಸಾಕ್ಷಿಗಳು. ಆದ್ರೆ ಹಂಪಿ ಪರಿಸರದಲ್ಲಿರುವ ಜಾನಪದದಲ್ಲಿ ಕೃಷ್ಣದೇವರಾಯನ ಬಗ್ಗೆ ಒಂದೇ ಒಂದು ಜನಪದ ಹಾಡುಗಳು ಸಿಗಲ್ಲ. ಪುರುಷೋತ್ತಮ ಬಿಳಿಮಲೆ ಮತ್ತು ಚೆಲುವರಾಜ ಅವರು ಹಂಪಿ ಜಾನಪದ ಅಂತ ಸಂಗ್ರಹ ಮಾಡಿದರೆ ಅದರಲ್ಲಿ ಕೃಷ್ಣದೇವರಾಯನ ಬಗ್ಗೆ ಸಿಗಲ್ಲ. ಕೃಷ್ಣದೇವರಾಯನಿಗಿಂತ ಮುಂಚೆ ಇದ್ದಂತಹ ಕುಮಾರರಾಮನ ಬಗ್ಗೆ ಇಡೀ ಕರ್ನಾಟಕದಾದ್ಯಂತ ಆಚರಣೆ ಇದೆ, ರಿಚುವಲ್ ಇದೆ, ಹಾಡುಗಳಿದೆ, ಕಾವ್ಯಗಳಿದೆ, ಎಪಿಕ್ಸ್ ಇದೆ. ಅವನೊಂದು ಸಣ್ಣ ರಾಜ್ಯ, ಕಪಿಲ ಅನ್ನುವಂಥ ಒಂದು ಸಣ್ಣ ರಾಜ್ಯವನ್ನು ಆಳಿದ್ರು. ಯಾಕೆ ಅಂದ್ರೆ ಅವನು ಜನಪರರಾಗಿದ್ದ, ಜನಾನುರಾಗಿದ್ದ, ಸಾಮಾನ್ಯ ಜನರಿಗೋಸ್ಕರ ಅವನು ಅನೇಕ ಕಾಯ್ದೆ ಕಾನೂನುಗಳು ಮಾಡಿದ್ದ. ಅದಕ್ಕೆ ಜನರು ಅವ್ರ ಬಗ್ಗೆ ಹಾಡ್ತಿದ್ರು. ಕೃಷ್ಣದೇವರಾಯ ಬಹಳ ದೊಡ್ಡ ರಾಜ ಆಗಿರ್ಬೋದು, ಆದ್ರೆ ಅವನು ಜನರಿಗೆ ಇಳಿಲಿಲ್ಲ, ಜನರ ಪಕ್ಕಕ್ಕೆ ಬರಲಿಲ್ಲ. ಅದಕ್ಕೆ ಜನರು ಅದನ್ನ ರಿಜೆಕ್ಟ್ ಮಾಡಿದ್ರು. ನಿಮ್ಗೆ ಮೈಸೂರು ರಾಜ್ಯ ಇದನ್ನು ತಗೊಂಡಾಗಲೂ ಕೂಡ ನಿಮ್ಗೆ ಮೈಸೂರು ಅರಸರ ಬಗ್ಗೆ ಕಟ್ಟಿದೆ ಇರುವಂತಹ ಕಾವ್ಯಗಳು ಟಿಪ್ಪು ಸುಲ್ತಾನ್ ಬಗ್ಗೆ ಕಟ್ಟಿದ್ದಾರೆ. ಟಿಪ್ಪು ಸುಲ್ತಾನ್ ಬಗ್ಗೆ ಸಾಕಷ್ಟು ಲಾವಣೆಗಳು ಸಿಗುತ್ತೆ. ಯಾಕೆ ಅಂತಂದ್ರೆ ಟಿಪ್ಪು ಸುಲ್ತಾನ್ ಜನರಿಗೆ ಕನೆಕ್ಟ್ ಆಗಿದ್ರು. ಯಾರು ಜನರ ಜೊತೆ ಕನೆಕ್ಟ್ ಆಗಿದ್ದಾರೆ, ಯಾರು ಜನರ ಜೊತೆಗೆ ಅವರ ನಾಡಿ ಮಿಡಿತ ಜೊತೆ ಕನೆಕ್ಟ್ ಆಗಿದ್ದಾರೆ, ಅವ್ರ ಬಗ್ಗೆ ಮಾತ್ರ ಜನಪದರು ಹಾಡು, ಕಥೆ, ಕಾವ್ಯ ಕಟ್ಟಿದ್ದಾರೆ. ಈ ಹಿನ್ನೆಲೆಯಿಂದ ನಾವು ನೋಡಿದ್ರೆ ಬಹಳ ಮುಖ್ಯವಾಗಿ ಚೆನ್ನಯ್ಯನ ಬಗ್ಗೆ ಇಡೀ ಮೌಖಿಕ ಪರಂಪರೆ ಸಾಕಷ್ಟು ಅಂದ್ರೆ 100ಕ್ಕಿಂತ ಹೆಚ್ಚು ತ್ರಿಪದಿಗಳು ಸಿಗುತ್ತೆ. ತ್ರಿಪದಿಗಳಲ್ಲಿ ಚೆನ್ನಯ್ಯನನ್ನ ಹಾಡಿ ಹೊಗಳಿದ್ದಾರೆ, ಕಟ್ಕೊಂಡಿದ್ದಾರೆ. ಶಿಶುಗೀತೆಗಳಲ್ಲಿ ಸಿಗುತ್ತೆ. ಬಹಳ ಮುಖ್ಯವಾಗಿ ಚೌಡಿಕೆ ಕಾವ್ಯದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿದೆ. ಅದೇನು ಇಂಟ್ರೆಸ್ಟಿಂಗ್ ಕಥೆ ಅಂತಂದ್ರೆ, ಚೌಡಿಕೆ ಕಾವ್ಯದಲ್ಲಿ ಅಂದ್ರೆ ನಾವೇನು ಯಲ್ಲಮ್ಮನ ಪರಂಪರೆಯಲ್ಲಿ ಚೌಡಿಕೆ ಪದಗಳಂತ ಬರುತ್ತೆ. ಆ ಚೌಡಿಕೆ ಪದಗಳ ಒಂದು ಕಾಲದಲ್ಲಿ ಮಾದಾರ ಚೆನ್ನಯ್ಯನನ್ನು ಉಲ್ಲೇಖ ಮಾಡುವ ಒಂದು ಪ್ರಸಂಗ ಬರುತ್ತೆ. ಅದೇನು ಅಂತಂದ್ರೆ, ಯಲ್ಲಮ್ಮ ಅವಳು
ಬ್ರಾಹ್ಮಣ ಸಮುದಾಯದ ಎಲ್ಲಮ್ಮ ತನ್ನ ಮಗ ಪರಶುರಾಮನ ಕಾಟ ತಾಳಲಾರದೆ ಅವಳು ತಪ್ಸ್ಕೊಂಡು ಓಡಿ ಬಂದ್ಬಿಡ್ತಾಳೆ ಕಲ್ಯಾಣಕ್ಕೆ. ತಪ್ಸ್ಕೊಂಡು ಓಡಿ ಬಂದಾಗ ಮಾದಾರ ಚೆನ್ನೈನ ಮನೆಗೆ ಬರ್ತಾಳೆ. ಮಾದಾರ ಚೆನ್ನೈಗೆ ಬಂದಾಗ ನನ್ನ ಮಗ ನನ್ನ ಶಿರಚ್ಛೇದನ ಮಾಡಕ್ ಬರ್ತಿದ್ದಾನೆ, ನನಗೆ ರಕ್ಷಣೆ ಕೊಡಪ್ಪ ಅಂತ ಚೆನ್ನೈ ಕೇಳ್ತಾನೆ. ಚೆನ್ನೈ ಹೇಳ್ತಾನೆ, ನೋಡವ್ವ ನಾವು ಮಾಲಿಗಳು, ನೀನ್ ನೋಡಿದ್ರೆ ಆರವಳು, ನೀನು ಬ್ರಾಹ್ಮಣರ ಹೆಣ್ಮಗಳು, ನಿನಗೆಲ್ಲವ ನಾನು ಎಲ್ಲಿ ರಕ್ಷಣೆ ಕೊಡಕ್ಕೂ ಅಂತ. ಅಯ್ಯೋ ನೀನ್ ಯಾವ ಜಾತಿ ಆದ್ರೇನು ಮರಯ್ಯ, ನೀನ್ ಬಾಳ ದೊಡ್ಡ, ನಾನು ನಿನ್ ಬಗ್ಗೆ ನಾನು ಕೇಳಿದೀನಿ, ನನಗೆ ನೀನ್ ಮಾದಿಗರನ್ನ ಮುಖ್ಯ ಅಲ್ಲ, ನನಗೆ ನೀನ್ ರಕ್ಷಣೆ ಕೊಡು ಅಂತ. ಅವಾಗ ಅವಳು ಬಂದು ಅವರ ಮಾದಾರ ಚೆನ್ನಯ್ಯನ ಮನೆಯೊಳಗೆ ಅಡಕ್ಕೊಳ್ತಾರೆ. ಆಮೇಲೆ ಪರಶುರಾಮ ಬಂದು ಇದ್ ಮಾಡ್ತಾನೆ, ಅದೊಂದು ಕತೆ ಬರುತ್ತೆ. ಸೊ ಇಲ್ಲಿ ಮಾದಾರ ಚೆನ್ನಯ್ಯ ಜೊತೆಗೆ ಎಲ್ಲಮ್ಮನನ್ನ ಎಲ್ಲಮ್ಮ ಒಳಗ್ ಬರ್ತಾಳಲ್ಲ, ಅದು ಒಂದೇ ಒಂದು ಕಥೆಯನ್ನು ಇಟ್ಕೊಂಡು ಮಾದಿಗರ ಅನೇಕ ಮಾದಿಗ ಸಮುದಾಯದ ಕುಲದೇವತೆ ಎಲ್ಲಮ್ಮ ಆಗ್ತದೆ. ಇವತ್ತೇ ನಾವು ಮಾದಿಗ ಸಮುದಾಯ ಎಲ್ಲಮ್ಮನ ಕುಲದೇವತೆ ಅಂತ ಆರಾಧಿಸ್ತಾರಲ್ಲ, ಆ ಆರಾಧನೆಗೆ ಇರುವಂತ ಕಥೆ ಯಾವುದು ಅಂತಂದ್ರೆ ಇದು. ಅಂದ್ರೆ ಸ್ವತಃ ಎಲ್ಲಮ್ಮ ಬಂದು ಮಾದಾರ ಚೆನ್ನೈನ ಒಳಗಡೆ ಬಂದು ರಕ್ಷಣೆ ಪಡ್ಕೊಳ್ತಾರೆ. ಸೊ ಇದು ಬಹಳ ಮುಖ್ಯವಾದ್ದು ಅಂತ ಅನ್ಸುತ್ತೆ. ಇನ್ನೊಂದು PK ರಾಜಶೇಖರ್ ಅವರು ಶರಣರ ಕಾವ್ಯಗಳನ್ನು ಸಂಗ್ರಹ ಮಾಡಿದ್ದಾರೆ. ಅದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿ ಬರುತ್ತೆ. ಅದರಲ್ಲಿ ತುರುಕರ ಪೀರಣ್ಣನ ಒಂದು ಕಾವ್ಯ ಬರುತ್ತೆ. ಅದು ಆಗಿನ ಕಾಲದಲ್ಲಿ ಅದನ್ನ ಚೆಕ್ ಮಾಡ್ಬೇಕು. 12ನೇ ಶತಮಾನದಲ್ಲಿ ತುರುಕರ ಪೀರಣ್ಣ ಅಂದ್ರೆ ಅದು ಮುಸ್ಲಿಂ ಸಮುದಾಯನ ಏನು ಅಂತ ನನಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ಬಟ್ ತುರುಕರ ಪೀರಣ್ಣ ಬರ್ತಾನೆ. ಆ ತುರುಕರ ಪೀರಣ್ಣನ ಜೊತೆಗೆ ಚೆನ್ನಯ್ಯನ ಸಂವಾದಗಳನ್ನ ಕಟ್ಟುವ ಒಂದು ಕಾವ್ಯ ಇದೆ. ಇದು ಸ್ವಲ್ಪ ನೋಡ್ಬೇಕಾದ್ರೆ ಇನ್ನು ನಾನು ರೀಚೆಕ್ ಮಾಡ್ಬೇಕು ಅಂತ ಅನ್ಸುತ್ತೆ. ಆಮೇಲೆ ಅದರಲ್ಲಿ ಹೊಲೇರ ಹೊನ್ನಯ್ಯ ಎಂಬ ಶರಣ ಬರ್ತಾನೆ. ಶರಣರ ಇನ್ನೊಂದು ಕಾವ್ಯ ಇದೆ. ಅದರಲ್ಲೂ ಕೂಡ ಚೆನ್ನಯ್ಯ ಹೊಲೇರ ಹೊನ್ನಯ್ಯನಿಗಿಂತ ಹಿರಿಯ ಅನ್ನುವಂಥ ಎಲ್ಲೆಲ್ಲಿ ಚೆನ್ನಯ್ಯನ ಉಲ್ಲೇಖ ಬರುತ್ತೆ, ಸಕಲ ಪುರಾತನ ಅಂತಾನೆ ಉಲ್ಲೇಖ ಬರುತ್ತೆ. ಸೊ ಅದು ಏನ್ ಮಾಡ್ತೀವಿ. ಇನ್ನೊಂದು ಬಹಳ ಮುಖ್ಯವಾಗಿ ಮಂಟೇಸ್ವಾಮಿ ಕಾವ್ಯ, ನಿಮ್ಗೆ ದಕ್ಷಿಣ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಇರುವಂತ ಫೋಕ್ ಎಪಿಕ್ಸ್ ಅಂತ ನಾವೇನು ಗುರುತಿಸ್ತೀವಿ, ಆ ಕರ್ನಾಟಕದಲ್ಲಿರುವಂತ ಫೋಕ್ ಎಪಿಕ್ಸ್ ಅಲ್ಲಿ ನಾವು ಉತ್ತರ ಕರ್ನಾಟಕ ಇಲ್ಲಿಂದು ಎಪಿಕ್ ಅಂತಂದ್ರೆ ನಮ್ಗೆ ಸಿಗೋದು ಹೆಚ್ಚು ಕಡಿಮೆ ಹಾಲುವಂತ ಮಹಾಕಾವ್ಯ ಮಾತ್ರ ಅನ್ಸುತ್ತೆ ನನಗೆ, ಗುಲ್ಬರ್ಗ ಭಾಗದ್ದು ಸಿಕ್ಕಿರೋದು. ಬಟ್ ದಕ್ಷಿಣ ಕರ್ನಾಟಕದಲ್ಲಿ ಮತ್ತು ಮಧ್ಯ ಕರ್ನಾಟಕದಲ್ಲಿ ಜನಪದ ಮಹಾಕಾವ್ಯಗಳು ಫೋಕ್ ಎಪಿಕ್ಸ್ ಅಂತ, ಉದಾಹರಣೆ ಕಲೆವಾಲ, ಆ ತರದ ಎಪಿಕ್ಸ್ ಗಳ ಜೊತೆಗೆ ಹೋಲಿಸಬಹುದಾದಂತ ಒಂದಷ್ಟು ಎಪಿಕ್ಸ್ ಇದೆ. ಅದು ಹೆಚ್ಚು ಕಡಿಮೆ ಕನ್ನಡ ವಿಶ್ವವಿದ್ಯಾಲಯವೇ ಒಂದು 23 ಎಪಿಕ್ಸ್ ಗಳನ್ನ ಸಂಗ್ರಹ ಮಾಡಿದೆ. ಅದರಲ್ಲಿ ಜುಂಜಪ್ಪನ ಕಾವ್ಯ ಇದೆ, ಮಂಟೇಸ್ವಾಮಿ ಕಾವ್ಯ ಇದೆ, ಮಾದೇಶ್ವರ ಕಾವ್ಯ ಇದೆ, ಆಮೇಲೆ ಸಿರಿ ಕಾವ್ಯ ಇದೆ, ಎಲ್ಲಮ್ಮನ ಕಾವ್ಯ ಇದೆ. ಈ ತರದ್ದು ಎಪಿಕ್ಸ್ ನ ಸಂಗ್ರಹ ಮಾಡಿದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾದದ್ದು ಮಂಟೇಸ್ವಾಮಿ ಕಾವ್ಯ. ಮಂಟೇಸ್ವಾಮಿ ಆಧ್ಯಾತ್ಮಿಕ ದಂಗೆಕೋರ ಅಂತ ಮಂಟೇಸ್ವಾಮಿಯನ್ನ ನಾವು ಕರಿತೀವಿ. ಸೊ ಇಂತಹ ಮಂಟೇಸ್ವಾಮಿಯ ಕಾವ್ಯದಲ್ಲಿ ಮಂಟೇಸ್ವಾಮಿಗೂ ಗುರುವಾಗಿದ್ದ ಅನ್ನುವ ಅರ್ಥದಲ್ಲಿ ಕಲ್ಯಾಣ ಪಟ್ಟಣದ ಸಾಲು ಅಂತ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತ ಸಾಲು. ಮಂಟೇಸ್ವಾಮಿ ಹೋಗಿ ಕಲ್ಯಾಣವನ್ನು ಚೆಕ್ ಮಾಡ್ತಾನೆ. ಏನಯ್ಯ ನಿನ್ ಬಸವಣ್ಣ, ನೀನ್ ಕಲ್ಯಾಣದಾಗ ಏನು ಬಹಳ ದಾಸೋಹ ಮಾಡ್ಬಿಟ್ಟಿದೆಯಂತೆ, ಎಲ್ಲ ಸೋಂಬೇರಿಗಳಿಗೆಲ್ಲ ಊಟ ಹಾಕ್ತಿದೆಯಂತೆ, ನೀನು ಏನೇನ್ ಕತೆ ಅಂತ ಸ್ವತಃ ಬಸವಣ್ಣನ ಟೆಸ್ಟ್ ಮಾಡೋದಿಕ್ಕೆ ಮಂಟೇಸ್ವಾಮಿ ಕಲ್ಯಾಣಕ್ಕೆ ಹೋಗಿರ್ತಾನೆ. ಅಂತ ಸಂದರ್ಭದಲ್ಲಿ ಮಾದಾರ ಚೆನ್ನೈನ ಉಲ್ಲೇಖ ಆಗುತ್ತೆ. ಮಾದಾರ ಚೆನ್ನೈನ ಬಗ್ಗೆ ಮಂಟೇಸ್ವಾಮಿ ಸಂವಾದ ಆಗುತ್ತೆ. ಆ ಸಂವಾದವನ್ನ ಬಹಳ ಮುಖ್ಯವಾಗಿ ನಾವು ಇನ್ನೊಂದು ವಿಸ್ತರಿಸಿ ಅಧ್ಯಯನ ಮಾಡಬಹುದಾಗಿದೆ. ಇನ್ನು ನಮ್ಮ ಜನಪದ ಕಾವ್ಯಗಳಲ್ಲಿ ಮಂಟೇಸ್ವಾಮಿಯ ಚೆನ್ನೈನ ಬೇರೆ ಬೇರೆ ಚರಿತ್ರೆಯನ್ನ ಹೇಳ್ತಿದ್ದಾರೆ. ಉದಾಹರಣೆ, ಒಂದು ವಚನಗಳಲ್ಲಿ ತ್ರಿಪದಿಯಲ್ಲಿ ಬೆಳ್ಳಿಗಾವಿಯ ಏನು ಶಿವಮೊಗ್ಗ ಜಿಲ್ಲೆಯ ಬೆಳ್ಳಿಗಾವಿ ಇದೆ, ಆ ಬೆಳ್ಳಿಗಾವಿಯ ಚೆನ್ನಯ್ಯನ ಜನ್ಮಸ್ಥಳ ಅಂತ ಕೆಲವು ತ್ರಿಪದಿಗಳು ಹೇಳ್ತವೆ. ಸೊ ಅವನು ಬೆಳ್ಳಿಗಾವಿಯಲ್ಲಿ ಗಂಗಮ್ಮ, ಅವಳ ಧರ್ಮಪತ್ನಿ, ಯಾರು ಚೆನ್ನಯ್ಯನ ಧರ್ಮಪತ್ನಿ ಗಂಗಮ್ಮ ಜೊತೆಗೆ ಆತ ಬೆಳ್ಳಿಗಾವಿಯಲ್ಲಿ ಇದ್ದ, ಬೆಳ್ಳಿಗಾವಿಯಿಂದ ಆತ ಕಂಚಿಗೆ ಹೋದ ಅನ್ನುವಂತ ಒಂದು ತ್ರಿಪದಿಗಳು ನಮ್ಗೆ ಸಿಗುತ್ತೆ. ಕಂಚಿ ಪಟ್ಟಣಕ್ಕೆ ಹೋಗಿದ್ದ ಬಗ್ಗೆ ನಮ್ಗೆ ಅನೇಕ ಸಿಗುತ್ತೆ. ಇನ್ನೊಂದು ಬಹಳ ಮುಖ್ಯವಾಗಿ ಕಲ್ಯಾಣ ಕ್ರಾಂತಿ ಸಂದರ್ಭದಲ್ಲಿ ಕ್ರಾಂತಿಯ ನಂತರ ಆತ ಕುರುಬನಕಟ್ಟೆಗೆ ಬಂದ ಅಂತ ಅದು ಮಂಟೇಸ್ವಾಮಿ ಕಾವ್ಯದಲ್ಲಿನೇ ರೆಫರೆನ್ಸ್ ಬರುತ್ತೆ. ಸೊ ಈ ಅರ್ಥದಲ್ಲಿ ನಮ್ಗೆ ಏನು ಮಾದಾರ ಚೆನ್ನಯ್ಯನ ಬಗ್ಗೆ ಫೋಕ್ ಕಟ್ಕೊಂಡಿರೋ ನರೇಟಿವ್ಸ್ ಇದೆಯಲ್ಲ, ಇದ್ರ ಬಗ್ಗೆ ನಾವು ಇನ್ನೂ ಬೇರೆ ಆಳವಾಗಿ ಅಧ್ಯಯನ ಮಾಡ್ಬೇಕಂತ ಅನ್ಸುತ್ತೆ. ಸೊ ಅಂದ್ರೆ ಒಂದು ಫೋಕ್ ಇಷ್ಟಲ್ಲಿ ಯಾಕೆ ಕಟ್ಟಿತು ಅಂತಂದ್ರೆ ಮಾದಾರ ಚೆನ್ನಯ್ಯನ ಬಗೆಗೆ ಇರುವಂತ ಒಂದು ಅಭಿಮಾನ, ಮತ್ತೆ ಮಾದಾರ ಚೆನ್ನಯ್ಯ ಜನರಿಗೆ ಕನೆಕ್ಟ್ ಆಗಿದೆ. ಆತ ಜನರಿಗೆ ಕನೆಕ್ಟ್ ಆಗಿ, ನಾನು ಹೇಳಿದೆ ಜನಪದರ ಹಾಡುಗಳು ಯಾರು ಕಳಿಸ್ತಾರೆ, ಜನರಿಗೆ ಕನೆಕ್ಟ್ ಆದ್ರ ಬಗ್ಗೆ ಮಾತ್ರ, ಜನರಿಗೆ ಅವರು ಕನೆಕ್ಟ್ ಆದ್ರೆ ಮಾತ್ರ ಅವ್ರ ಜೊತೆ ಅವ್ರ ಬಗ್ಗೆ ಹಾಡುಗಳನ್ನ ಕಟ್ತಾರೆ. ಸೊ ಈ ಅರ್ಥದಲ್ಲಿ ನೀವು ನೋಡ್ಬೋದು, ನಾನು ಸ್ಟಡಿ ಮಾಡ್ತಾ ಇದ್ದೀನಿ. ಅಫ್ಜಲ್ಪುರದಿಂದ ಹಿಡ್ಕೊಂಡು ಇಲ್ಲಿ ಅಫ್ಜಲ್ಪುರ ಮತ್ತೆ ಯಾವುದು ಬೆಳಗಾವ್, ಮಹಾರಾಷ್ಟ್ರದ ಈ ಬಾರ್ಡರ್ ಇದೆಯಲ್ಲ ಬೆಲ್ಟ್, ಆ ಬೆಲ್ಟ್ ಇಂದ ಹಿಡ್ಕೊಂಡು ಇತ್ತಿಗೆ ಎಲ್ಲಿವರೆಗೂ ಅಂಬೇಡ್ಕರ್ ಹಾಡುಗಳು ಹುಟ್ಟಿದೆ.
ಕರ್ನಾಟಕದಲ್ಲಿ ಅದ್ರ ಬಗ್ಗೆ ಯಾರು ಸ್ಟಡಿ ಮಾಡಿಲ್ಲ, ಅದು ನಾನು ಸಂಗ್ರಹ ಮಾಡ್ತಿದ್ದೀನಿ. ಅಂಬೇಡ್ಕರ್ ಜನಪದ ಹಾಡುಗಳು ದೊಡ್ಡ ಮಟ್ಟದಲ್ಲಿ ಹುಟ್ಟಿದೆ. 3-4 ದಶಕದಿಂದ ಅಂಬೇಡ್ಕರ್ ಹಾಡು ಹುಟ್ಟಿದೆ. ಆದ್ರೆ ನಮ್ಮ ಜಾನಪದ ಅಧ್ಯಯನಗಳ ಮೇಲ್ಜಾತಿಯ ಅಧ್ಯಯನಕಾರರ ದೃಷ್ಟಿಕೋನದಿಂದಾಗಿ ಅದನ್ನು ಜಾನಪದ ಅಂತ ಪರಿಗಣಿಸಿಲ್ಲ ಮತ್ತು ಅದನ್ನು ಸಂಗ್ರಹ ಮಾಡಿಲ್ಲ. ನನ್ಗೆ ನಿಜವಾಗ್ಲೂ ಇದೆ. ನಾನು ಯಾಕಂದ್ರೆ ನಾನು ಕೇಳಿದ್ದೆ, ನಾನು ಇಲ್ಲಿ ಅಧ್ಯಾಪಕ ಆಗಿ ಬಂದ ಮೇಲೆ ಒಂದಷ್ಟು ಕ್ಷೇತ್ರ ಕಾರ್ಯ ಮಾಡಿದಾಗ ನಿಜವಾಗ್ಲೂ ಪ್ರತಿ ಹಳ್ಳಿಗಳಲ್ಲಿ ಹೆಣ್ಣು ಮಕ್ಕಳು ಹಾಡ್ತಿದ್ದಾರೆ. ಆ ಹೆಣ್ಮಕ್ಳು ಹಾಡ್ತಿರೋ ಹೆಂಗಿದೆ ಅಂತಂದ್ರೆ ಅಂಬೇಡ್ಕರ್ ಬಂದ್ಬಿಡ್ತಾರೆ ಒಂದು ಹಾಡಲ್ಲಿ ಜನಪದ ಗೀತೆಯಲ್ಲಿ ಬಂದ್ಬಿಡ್ತಾರೆ. ಅಯ್ಯೋ ಸ್ವಾಮಿ ಬಾಬಾ ಬಂದ್ಬಿಟ್ಟೆ, ನನಗೆ ನಿಮ್ಗೆ ಆಸಕ್ತಿ ಇಚ್ಛೆ ಆಯ್ತು, ಇದು ಚಾಪೆ ಇಲ್ಲ ಅಂತ ಹೇಳೋದು ಹೆಣ್ಮಕ್ಳು. ಅಯ್ಯೋ ನಾನು ಇಷ್ಟು ವರ್ಷ ಆಯ್ತು ಸಂವಿಧಾನ ಕೊಟ್ಟು ಇನ್ನೂ ಚಾಪೆ ಇಲ್ದಂಗೆ ಬದುಕ್ತಿದ್ದೀರಲ್ಲ ಅಂತ ಬಹಳ ದುಃಖದಿಂದ ನಾನು ನೀನೇನು ಆಸ್ಬೇಡ, ನಾನು ನೆಲದಲ್ಲಿ ಕುತ್ಕೊಂತ ಯಾರು ಅಂಬೇಡ್ಕರ್ ನೆಲದಲ್ಲಿ ಕುತ್ಕೊಂಡು ಇನ್ನೂ ಕಷ್ಟ ಕೇಳುವಂತ ಒಂದು ಜನಪದ ಹಾಡು. ಸೊ ಈ ತರದ ಒಂದು ಮೌಖಿಕ ಪರಂಪರೆಯಲ್ಲಿ ಮಾದಾರ ಚೆನ್ನಯ್ಯ ಕೂಡ ದೊಡ್ಡ ಮಟ್ಟದಲ್ಲಿ ಹುಟ್ಟಿದ್ದಾನೆ. ಸೊ ಈ ಅರ್ಥದಲ್ಲಿ ಮಾದಾರ ಚೆನ್ನಯ್ಯನ ಬಗೆಗೆ ನಾವಿನ್ನೂ ನಾನು ಇಲ್ಲಿ ಕೆಲವು ಟಿಪ್ಪಣಿಗಳನ್ನ ಸ್ಕಿಪ್ ಮಾಡಿ ಮಾತಾಡಿದ್ದೀನಿ. ಸಾಧ್ಯ ಅಕಸ್ಮಾತ್ ಪ್ರಕಟಣೆ ಸಾಧ್ಯ ಆದರೆ ಅದನ್ನ ಇನ್ನೊಂದಷ್ಟು ವಿಸ್ತಾರವಾಗಿ ನಾನು ಪೀಠಕ್ಕೆ ಬರ್ಕೊಡ್ತೀನಿ. ಸೊ ಇಷ್ಟು ಸಂಗತಿಯನ್ನ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ನಾನು ಟಿಪ್ಪಣಿ ಮಾಡಿದ್ದೆ, ಅದನ್ನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಇಲ್ಲಿವರೆಗೂ ಎಲ್ಲರೂ ತುಂಬಾ ಶಾಂತಚಿತ್ತವಾಗಿ ನೀವು ಕೇಳಿದಿರಿ. ನಿಮ್ಮೆಲ್ಲರಿಗೂ ವಂದಿಸ್ತಾ ನನಗೆ ಇಲ್ಲಿ ಮಾತಿಗೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ವೇದಿಕೆ ಎಲ್ಲ ಹಿರಿಯರನ್ನು ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಮಾಧವ ಚೆನ್ನಯ್ಯನವರು ಯಾವ ವರ್ಷದಲ್ಲಿ ಹುಟ್ಟಿದ್ರು ಅಂತ ಅದು ಇಲ್ಲಿ ನಮ್ಮ ಬೋರ್ಡಲ್ಲಿ ಕ್ಲಿಯರ್ ಆಗ್ತಲ್ಲ, ಬ್ಯಾನರ್ನಲ್ಲಿ. ಅದು ಕೃಷ್ಣ ಜಯಂತಿ ಅಂತ ಇಲ್ಲ ಸರ್ ಬ್ಯಾನರ್ನಲ್ಲಿ, ಅದಕ್ಕಾಗಿ ದಯವಿಟ್ಟು ಕ್ಲಿಯರ್ ಮಾಡಿ ಸರ್ ಪ್ಲೀಸ್. ಇಲ್ಲ ಸರ್, ಅದು ನಾನು ಕ್ಲಿಯರ್ ಮಾಡಿದ ಸಂಗತಿ ಅಲ್ಲ. ಯಾಕೆ ಅಂತಂದ್ರೆ ಇವನ್ ಮಾದಾರ ಚೆನ್ನಯ್ಯ ಮಾತ್ರ ಅಲ್ಲ, ಅನೇಕ ವಚನಕಾರರು ಯಾರು ಡೇಟ್ ಆಫ್ ಬರ್ತ್ ಬರೆದಿಟ್ಟಿಲ್ಲ ಅದನ್ನ ಒಂದು ಆಧಾರದ ಮೇಲೆ ನಕ್ಷತ್ರ, ಅದು ಅವ್ರ ವಚನಗಳಲ್ಲಿ ಬಂದಿರೋ ನಕ್ಷತ್ರಗಳು, ಅದ್ರ ಆಧಾರದ ಮೇಲೆ ಒಂದು ಅಂದ್ರೆ ಅಪ್ರಾಕ್ಸಿಮೇಟ್ ಒಂದು ಡೇಟ್ ಇರಬಹುದು ಅಂತ ಮಾಡ್ತಿದ್ದಾರೆ. ಅಲ್ಲಲ್ಲ, ಇದು ನಾನು ಹೇಳಿದ್ ಬರೀ ಮಾದಾರ ಚೆನ್ನಯ್ಯ ಅಂತಲ್ಲ, ಈ ಇನ್ಕ್ಲೂಡಿಂಗ್ ಬಸವಣ್ಣನ ಒಳಗೊಂಡು ಅದೆಲ್ಲ ಅಂದಾಜು ಡೇಟ್ಸ್. ನೀವು ಅಂಬೇಡ್ಕರ್ ತರದವರು ಆಧುನಿಕದವ್ರಿಗೆ ನಮ್ಗೆ ಡೇಟ್ಸ್ ಅದೆಲ್ಲ ದಾಖಲೆಗಳು ಸಿಗುತ್ತೆ, ಆಧಾರದ ಮೇಲೆ ಜಯಂತಿ ಇದು ಮಾಡ್ತೀವಿ. ನಾನು ಹೇಳ್ತಿರೋದು ನಾಟ್ ಓನ್ಲಿ ಮಾದಾರ ಚೆನ್ನಯ್ಯ, ಇನ್ಕ್ಲೂಡಿಂಗ್ ಎಲ್ಲ ವಚನಕಾರರ ಜಯಂತಿಯನ್ನ ಒಂದು ಸುಮ್ಮನೆ ಅವರ ವಚನಗಳಲ್ಲಿ ಏನಾದ್ರು ಹುಟ್ಟಿನ ನಕ್ಷತ್ರಗಳು ಹುಟ್ಟಿನ ಇದನ್ನ ಹೇಳಿದ್ರೆ ಅದನ್ನ ಆ ನಕ್ಷತ್ರಗಳನ್ನ ಆಧರಿಸಿ ಆ ಕಾಲದ ಅದೊಂದು ಕಂಡುಹಿಡಿಯೋ ಒಂದು ಪದ್ಧತಿ ಇದೆ. ಸೊ ಅದರ ಆಧಾರದ ಮೇಲೆ ಒಂದು ಅಂದಾಜು ಸಂಖ್ಯೆಯನ್ನ ಅಥವಾ ಅಂದಾಜು ಡೇಟ್ ಅನ್ನ ಹೇಳ್ತಿದ್ದಾರೆ ಹೊರತು ಅದು ನಾನು ಹೇಳ್ತಿರೋದು ಅದು ಕೇವಲ ಎಲ್ಲರಿಗೂ ಈ ದಿನದ ಶುಭಾಶಯಗಳು ಹಾಗೂ ಕುಲತಿಲಕ ಆದ್ಯ ವಚನಕಾರ ಕಾಯಕ ಪ್ರಿಯ ಶಿವಶರಣ ಮಾದಾರ ಚೆನ್ನಯ್ಯ ಅವರ ಜಯಂತ್ಯುತ್ಸವ ಸಮಾರಂಭದ ಅಭಿನಂದನೆ. ಇಂದಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಡಾಕ್ಟರ್ ಅರುಣ್ ಜೋಧಪುರಿ ಹಾಗೂ ವೇದಿಕೆ ಮೇಲೆ ಇರುವಂತ ಮಾನ್ಯ ವಿದ್ಯಾಭ್ಯಾಸ ಪರಿಷತ್ ಸದಸ್ಯರು ಹಾಗೂ ಡೀನ್ ಆದಂತ ಪ್ರೊಫೆಸರ್ ದಶರಥ್ ನಾಯಕ್ ಅವರು, ವಿಶ್ವವಿದ್ಯಾಲಯದ ಕುಲಸಚಿವರಾದಂಥ ಪ್ರೊಫೆಸರ್ ರಮೇಶ್ ಲಂಡನ್ಕರ್ ಅವರು, ಕುಲಸಚಿವರು ಮೌಲ್ಯಮಾಪನರಾದಂಥ NG ಕಣ್ಣೂರ್ ಅವರು, ಹಣಕಾಸು ಅಧಿಕಾರಿಗಳಾದಂಥ ಶ್ರೀಮತಿ ಜಾಂಬಿಕಾ ಅವರು, ಹಾಗೂ ನಮ್ಮೆಲ್ಲರನ್ನು ಇಲ್ಲಿ ಚುಂಬಕದಂತೆ ಕೂಡಿ ಹಿಡಿದಂಥ ದೇವಿದಾಸ ಮಾಲೆ ಅವರು, ಬಹಳ ಅತ್ಯಲ್ಪ ಸಮಯದಲ್ಲಿ ಒಂಥರ ಇನ್ಫ್ಯಾಕ್ಟ್ ಫೋರ್ಸ್ ಮಾಡಿದಂಗೆ ಮಾಡಿದ್ವಿ ನಾವು. ಎಲ್ಲ ಭಾಳ 2-4-5 ಸತ್ತೆ ಟೈಮ್ ಇದೆ ಸರ್ ಅಂತ ಅವ್ರು ಹೇಳಿದ್ರು. ಇಲ್ಲ, ಈ ದಿನ ತಪ್ಸೋದು ಬೇಡ, ಈ ದಿನ ನಾವು ತಪ್ಸಿದೀವಿ ಅಂತಂದ್ರೆ ಮುಂದೆ ಎಂತ ಅನ್ನೋದು ಗ್ಯಾರಂಟಿ ಇರೋದಿಲ್ಲ. ಇವ ಹಂಗೆ ಇವತ್ತೊಂದು ಫೋಟೋ ಹಾಕಿ ಇದನ್ನ ಮಾಡ್ಬಿಡೋನು, ಆ ನಂತರ ಮುಂದೆ ಹಾಕೊಂಡ್ರೆ ಮುಂದೆ ಎಂದ ಅನ್ನುವಂಥದ್ದು ಅದು ಒಂಥರ ಫುಲ್ ಸ್ಟಾಪ್ ಇರುವುದಿಲ್ಲ. ಅದಕ್ಕೆ ಹಂಗೆ ಕಾಮ ಹಾಕೊಂತ ಹೋಗ್ತೈತಿ, ನಾಳೆ ನಾಡ್ದ ಇವತ್ತಿಲ್ಲ ಅಂದ್ರೆ ಎಂದಾದ್ರೂ ಅನ್ನುವಂಥದ್ದು, ಎಂದಾದ್ರೂ ಅನ್ನೋದಕ್ಕೊಂದು ಫಿಕ್ಸ್ ಡೇಟ್ ಇರುವುದಿಲ್ಲ. ಅದಕ್ಕಾಗಿ ಬಟ್ ಆ ಡೇಟ್ ಬಗ್ಗೆ ಇದು ಬಂತು, ನಾವು ಸೂಕ್ತವಾಗಿ ಅದನ್ನ ಪರಿಹರಿಸಿದ್ರಿ. ಯಾಕಂದ್ರೆ ಅಂತ ಡೌಟ್ ಯಾವತ್ತೂ ಕೂಡ ಈ ಹಿಂದೆ ಆಗಿ ಹೋದಂತ ವ್ಯಕ್ತಿಗಳ ಬಗ್ಗೆ, ಶಕ್ತಿಗಳ ಬಗ್ಗೆ ಎಕ್ಸಾಕ್ಟ್ ಆಗಿ ಹೇಳೋದು ಸ್ವಲ್ಪ ಕಷ್ಟ. ಎಕ್ಸಾಕ್ಟ್ ಆಗಿ ಹೇಳೋದು ಸ್ವಲ್ಪ ಅಷ್ಟೊಂದು ಸರಳ ಅಲ್ಲ. ಹಾಗಾಗಿ ಯಾವ ಕಾಲಘಟ್ಟ ಅನ್ನೋದು ಇಂಪಾರ್ಟೆಂಟ್, ಎಕ್ಸಾಕ್ಟ್ ಡೇಟ್ ಇಂಪಾರ್ಟೆಂಟ್ ಆಗಿಲ್ಲ. ಮತ್ತು ಈಗ ಡೇಟು ಮತ್ತೊಂದು ಎಲ್ಲಿ ಹುಟ್ಟಿದ್ರಿ ಏನ್ ತಾನ
ಊರಜರು ಯಾರು ಅನ್ನುವಂಥದ್ದು ಭಾರತದಲ್ಲಿ ಇದು ಬಹಳ ಪ್ರಸ್ತುತ ಆಗ್ತಾ ಇದೆ. ಹೀಗಾಗಿ ನಾವು ಹುಡ್ಕೋಬೇಕಾಗಿದೆ ಎಲ್ಲಿ ಹುಟ್ಟೇವಿ ಏನ್ ನಾಳೆ ನಮ್ಮನ್ನ ಯಾರು ಕೇಳ್ತಾರೆ ಅನ್ನುವಂಥದ್ದನ್ನ. ನಮಗೆ ಡೇಟು ಏನ್ ತಲಿಕೇವಿ, ನಮಗೆ ಡೇಟ್ ಬಹಳ ಪ್ರಸ್ತುತ ಆಗೈತಿ. ಆಮೇಲೆ ನನಗೆ ಅನ್ಸದೆ ನಮ್ಮಂತ ನಿಂತವ್ರೊಳಗಡೆ ಮೋರ್ ದನ್ 75% ಎಲ್ಲ ಡೇಟು ಜುಲೈನಾಗ, ಜೂನ್ ಜುಲೈ ಜುಲಿಯನ್ ಡೇಟ್ಸ್ ಅಂತಾರ. ಜುಲಿಯನ್ ಡೇಟು ಎಲ್ಲಾ ಶಿಕ್ಷಕರ ಕೃಪೆ. ಸರ್ವೆಗೆ ಏನು ಬಂದಿತ್ತ ಆಗಿಂದ ಪ್ರಾಥಮಿಕ ಶಾಲಾ ಶಿಕ್ಷಕರ ಕೃಪೆ. ಅದೇ ಡೇಟ್ ಜುಲಿಯನ್ ಡೇಟ್ ಫಾರ್ ಜೂನ್ ಡೇಟ್ಸ್ ಅಂತ. ಯಾಕಂದ್ರೆ ಜುಲಿಯನ್ ಡೇಟ್ ಇಸ್ ಮೆಟಲಜಿಕಲ್ ಟರ್ಮ್. ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾರತದಲ್ಲಿ ಜನಿಸಿ ಒಂದು ಸಮಾಜಕ್ಕೆ ದಾರಿದೀಪವಾಗಿ ನಿಂತು ತಾವೇ ಒಂದು ಮಾರ್ಗದರ್ಶನ ನೋಡಿ ಗತಿಸಿದ ಶಕ್ತಿ ಮಾದರ ಚೆನ್ನಯ್ಯ ಅವರ ಕುರಿತು ವಿವಿಧ ಹಂತಗಳಲ್ಲಿ, ಒಟ್ಟು 5 ಹಂತಗಳಲ್ಲಿ ಮೂಲವಾಗಿ ಅವ್ರನ್ನ ಪರಿಚಯಿಸುತ್ತಾ ತಂದು ಎಲ್ಲಿಗೆ ಅವ್ರನ್ನ ನಿಲ್ಲಿಸ್ಬೇಕು ಅಲ್ಲಿ ತನಕ, ಎಲ್ಲೆಲ್ಲಿ ಏನ್ ತನ, ಆಮೇಲೆ ಇಂದಿನ ಪ್ರಸ್ತುತಿ ಏನು ಅನ್ನೋದನ್ನ ಬಹಳ ವಿವರವಾಗಿ ಮತ್ತೆ ಬಹಳ ಚಾಪ್ಟರ್ ವೈಸ್ ಕ್ರೋಢೀಕರಿಸಿ ಮಾತನಾಡಿದಂತ ಅರುಣ ಜೋಳಕುಲ್ ಅವರಿಗೆ ನಾನು ತುಂಬಾ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಈ ತರ ಒಂದು ಭಾಷಣವನ್ನ ಅಥವಾ ಬೋಧನೆಯನ್ನ ಮಾಡೋದು ತುಂಬಾ ಅಪರೂಪದ್ದು. ಕರೆದ ತಕ್ಷಣ ಅದಕ್ಕೆ ಡೂಯಿಂಗ್ ಜಸ್ಟಿಸ್ ಅಂತಾರೆ. ಸರ್ ಯು ಡನ್ 100% ಜಸ್ಟಿಸ್. ಮತ್ತೆ ವಿಶೇಷವಾಗಿ ನಾವು ಬಸವಣ್ಣವ್ರ ಬಗ್ಗೆ ಬಹಳ ತಿಳ್ಕೊಂಡ್ವಿ, ಅಂಬೇಡ್ಕರ್ ಅವ್ರ ಬಗ್ಗೆ ಬಹಳ ತಿಳ್ಕೊಂಡ್ವಿ, ಉಳಿದ ಶಕ್ತಿಗಳ ಬಗ್ಗೆ ನಾವು ಬಹಳ ತಿಳ್ಕೊಂಡೇನೆ. ಉಳಿದ ಶಕ್ತಿ ದೀಪದ ಕೆಳಗಿನ ಕತ್ತಲೆ ತರ ಉಳ್ಕೊಂಡಿಲ್ಲ, ದೀಪದ ಕೆಳಗಿನ ಕತ್ತಲೆ ತರ ಉಳ್ಕೊಂಡಿದ್ದಾವ. ಆ ಕತ್ತಲೆ ಆರಿದಾಗ ಬೇರೆ ದೀಪ ಬೆಳಗ್ಬೇಕು, ಆ ಕತ್ತಲೆ ಕೂಡ ಆರ್ಬೋದು. ಅದನ್ನ ಯಾರು ಬಯಸಂಗಿಲ್ಲ, ಅದು ಆಗುಂಗುನೇ ಇಲ್ಲ. ಹೀಗಾಗಿ ಇವನು ಯಾವಾಗ ಹೊರಗೆ ಬರ್ಬೇಕು ಅನ್ನುವಂಥದ್ದನ್ನ, ಹೀಗಾಗಿ ಇತ್ತಿತ್ತಲಾಗಿ ಸಾಮಾಜಿಕ ಚಿಂತನೆ ಜಾಸ್ತಿಯಾಗಿ ಅಧ್ಯಯನ ಪೀಠಗಳು, ಜಯಂತಿಗಳು, ಉತ್ಸವಗಳು ಮತ್ತೊಂದಾಗಿ ಅದರ ಅಡಿಯಿಂದ ಸಾವಕಾಶ ಮತ್ತೊಂದು ಜ್ಯೋತಿ ಮುಚ್ಚುವಂತ ಕಾರ್ಯಕ್ರಮ ನಡೀತಾ ಇದೆ. ಸೊ ಅದ್ರ ಒಂದು ಭಾಗ ಇದು ಕೂಡ. ಆಮೇಲೆ ತಾವೆಲ್ಲ ಬಹಳ ಮಾರ್ಮಿಕವಾಗಿ ಹೇಳಿದ್ದೀರಿ. ನಮ್ಗೆ ಅಡಿಷನಲಿ ಹೇಳುವಂಥದ್ದು ಏನಿಲ್ಲ, ಮತ್ತು ಮಾಹಿತಿನೂ ನನ್ನ ಹತ್ರನೂ ಇಲ್ಲ, ಮತ್ತು ಭಾಳ ಜನ ಹತ್ರನೂ ಇಲ್ಲ. ತಮಾಷೆದಷ್ಟು ಮಾಹಿತಿ ಭಾಳ ಜನ ಹತ್ರ ಇದೆ ಅಂತ ಹೇಳಿ ನಮ್ಗೆ ಅನ್ಸೋದಿಲ್ಲ. ಆದ್ರೆ ಒಂದು ವಚನಕಾರರ ಒಬ್ಬರಿಂದ ವಚನ ಸೃಷ್ಟಿ ಆಗೋದು, ವಚನಗಳು ಸೃಷ್ಟಿ ಆಗೋದು ಸರಳ ಅಲ್ಲ. ಒಂದವರು ವಿದ್ವಾನ್ಮನೆ ಆಗಿರ್ಬೇಕು, ಅಥವಾ ಅನುಭವದಿಂದ ಬಂದಿರ್ಬೇಕು. ಅದನ್ನ ಅವರು ಹೊರ ಹೊಮ್ಮಿಸ್ತಾರೆ, ನುಡಿತಾರೆ. ಅದು ವಚನ ಅನಿಸ್ಕೊತದೆ. ಯಾವಾಗ ಅನಿಸ್ಕೊತೈತೆ ಅಂದ್ರೆ ಅದಕ್ಕೆ ಆಗಿನ ಕಾಲದಲ್ಲಿ ತಲೆ ಬಾಗಿದ್ದಾರೆ, ಮತ್ತ ಅವರು ತಲೆ ಬಾಗಿದ್ರು. ಇವತ್ತಿಗೂ ನಾವು ಪ್ರಸ್ತುತಕ್ಕವು, ಇವತ್ತಿಗೂ ನಾವು ವಚನಗಳಿಗೆ ತಲೆ ಬಾಗ್ತೇವೆ. ಸೊ ಅಂತದೊಂದು ಸೃಷ್ಟಿ ಆದಾಗ ಸಮಾಜ ಏನು ಸ್ವೀಕರಿಸುತ್ತಲ್ಲ, ಅದೇ ದೊಡ್ಡ ಶಕ್ತಿ. ಅವರ ವಚನಗಳನ್ನ ನಾವು ಸ್ವೀಕರಿಸಿದ್ದೀವಿ, ಅದೇ ದೊಡ್ಡ ಶಕ್ತಿ. ಮತ್ತು ಹಾಗಾಗಿ ಅವರು ಕೂಡ ಒಂದು ದೊಡ್ಡ ಶಕ್ತಿ ಆಗ್ತಾರೆ. ಆಮೇಲೆ ಯಾವುದೇ ವಚನ ಮಾಡೋದು ಯಾರಿಗಾದ್ರೂ ಕೂಡ ಅದು ಅಷ್ಟ ಸರಳವಾದಂತ, ನಾವು ಓವರ್ ನೈಟ್ ಯಾರನ್ನೂ ಆ ಥರ ವಚನಗಳನ್ನ ಸೃಷ್ಟಿ ಮಾಡಿ ಒಬ್ಬ ವ್ಯಕ್ತಿನ ದೊಡ್ಡ ಮಾಡಕ್ ಸಾಧ್ಯನೇ ಇಲ್ಲ. ಸಣ್ಣ ಮಾಡಕ್ ಪ್ರಯತ್ನ ಮಾಡಿ, ಅದಕ್ಕೆ ಎಂಡಿಗೆ ಬರ್ತೀವಿ. ತಾವು ಹೇಳಿದ್ರಿ ಮಾದಿಗ ಮನೆಗಳು ಊರ ಹೊರಗೆ ಇರ್ತಾವೆ. ನನಗೆ ಸ್ಪಟ್ ಒಂದು ಫ್ಲಾಶ್ ಆಗಿದ್ದು, ಡೋರ್ ಮನಿ ಇನ್ನೂ ಆಸೆ. ಹೀಗಾಗಿ ತಾವು ತಗೊಂಡೆ. ನಾನು ಬೆಳೆದ ಹಳೆಗಾಡಿನಲ್ಲಿ ಲಾಸ್ಟ್ ಡೋರ್ ಒಂದೇ ಒಂದು ಫ್ಯಾಮಿಲಿ. ಆ ಊರು ಮುಳುಗಡೆ ಆದ ಬಂದ ನಂತರ ಅವ್ರಿಗೆ ಸೈಟ್ ಅಲಾಟ್ ಆಗಿದ್ದು ಕೂಡ ಅದೇ ಲಾಭ. ಆಮೇಲೆ ಇವತ್ತಿಗೂ ನೀವು ಧಾರವಾಡದಿಂದ ಈ ಕಡೆ ನರಗುಂದ್ ಸೈಡು ಒಳಗಿನ ರೋಡ್ಲೆ ಬರ್ಬೇಕಂತಂದ್ರೆ, ನೀವು ಹುಬ್ಳಿಗೆ ಹೋಗಿ ಬರ್ತೀವಿ ಅಂದ್ರೆ ಅದು ಬೇರೆ. ಒಳಗಿನ ರೋಡ್ಲೆ ಹಟ್ಟಿ ಡೈರೆಕ್ಟ್ ರೂಟ್ ಏನಿದೆ ಅದು ಬರ್ಬೇಕಂತಂದ್ರೆ ಹೆಬ್ಬಳ್ಳಿ ಅಗಸಿ ಅಂತ ದಾಟ್ತಂತಂದ್ರೆ ಹೆಬ್ಬಳ್ಳಿ ಅಗಸಿಯಲ್ಲಿ ಇರುವಂತವ್ರೆಲ್ಲ ಈಚೆ. ಅದು ಲಾಸ್ಟ್ ಅದು. ಹೆಬ್ಬಳ್ಳಿ ಮುಂದೂರು, ಅದರ ಅಗಸಿ ಅಂದ್ರೆ ಆ ಊರಿಗೆ ಮುಟ್ಬೇಕಾದಂತ ದಾರಿ ಇರ್ತದೆ. ಅದು ದಾಟಿದ ಮೇಲೆ ಒಂದು ಪ್ಲಾಟ್ ಇದೆ, ಆ ಪ್ಲಾಟಿಗೆ ರೋಡ್ ಇದು ಅಲ್ಲೇ ಇದೆ. ಅದಾದ ನಂತರ ಒಂದು ಮಣಿಕಂಠ ದೇವಸ್ಥಾನ ಆಗಿದೆ, ಸಾಕಷ್ಟು ಪ್ಲಾಟ್ ಆಗ್ಯಾವ, ಮದುವೆ ಅದು ಬೇರೆ. ಈಗ ಹೊಲ ಮಾರ್ಕೊಂಡ್ ಬಿಟ್ರು ಜನಗಳು, ಊರು ಬೆಳೀತಾ ಇದಾವೆ. ಈಗ ಊರುಗಳಿಗೆ ಬೌಂಡ್ರಿ ಅನ್ನೋದು ಉಳಿತಾ ಇದೆ. ಬಟ್ ಸೃಷ್ಟಿ ಮಾಡಿದ್ರು ಕಾರ್ಪೊರೇಷನ್ ಆಗ್ಲಿ ಮತ್ತೊಂದು ಸೃಷ್ಟಿ ಮಾಡಿದ್ದಾಗ್ಲಿ ಇವತ್ತಿಗೂ ಹಂಗೆ ಅಲ್ಲಿ ಲಾಸ್ಟ್. ದಟ್ ಈಸ್ ದ ಬ್ಯಾಡ್ ಫೇಟ್. ಅಲ್ಲಿಗೆ ಬರ್ತದೆ. ದಟ್ ಈಸ್ ದ ಬ್ಯಾಡ್ ಫೇಟ್. ಏನಾಗ್ತಾ ಇದೆ ಈವನ್ ಆಫ್ಟರ್ ಇಂಡಿಪೆಂಡೆನ್ಸ್ ಅಂಡ್ ನೋಯಿಂಗ್ ಎವ್ರಿಥಿಂಗ್. ಹೀಗಾಗಿ
ಸಮಾಜದಲ್ಲಿ ಇವತ್ತಿನ ಪ್ರಸ್ತುತತೆ ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ತಗೊಂಡು ಇಷ್ಟೊಂದು ವಿರೋಧಾಭಾಸ, ಇಷ್ಟೊಂದು ಅಸಹಿಷ್ಣುತೆ ಇದ್ದಾಗ ನಾವು ಭಾರತೀಯರು ಶ್ರೇಷ್ಠ ಅಂತ ಹೇಗೆ ಹೇಳ್ಕೋಬೇಕು ಹೊರ ಜಗತ್ತಿಗೆ ಅಂತ ಹೇಳ್ತೀವಿ. ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಫೈನ್, ಹತ್ರ ಬಂದು ನೋಡ್ಲಲ್ಲ. ನಮ್ಮದು ನಾವೇ ನೋಡಿದ್ರೇನೆ ನಮ್ಮಲ್ಲಿ ಸಾಕಷ್ಟು ಅಸಹ್ಯಕರ ಬೆಳವಣಿಗೆಗಳು ಇರುವಂತದನ್ನ ಇಟ್ಟುಕೊಂಡು ನಾವು ಜಗತ್ತಿಗೆ ನಾವು ಶ್ರೇಷ್ಠರು, ನಮ್ದಾದು ನಮ್ದು ಇದು ಅಂತ ಹೇಳಿದ್ರೆ ಯಾರು? ಅದನ್ನೇ ನಾನು ಇನ್ನೊಂದು ಅರ್ಥದಲ್ಲಿ ನೀನೆ ಮೊನ್ನೆ ಬೇರೆ ಇದರಿಂದ ಕೇಳಿದ್ದೆ. ನಾವು ಮಂಗಳ ಮುಟ್ಬೋದು, ಏನೋ ಮುಟ್ಬೋದು, ಅಮಂಗಳಕರ ನಾವದೀವಿ, ಶಕ್ತಿಗಳಿದ್ದೀವಿ. ದಟ್ ಇಸ್ ಅರ್ಥ. ಅದು ಯಾವಾಗ ಹೋಗ್ತದೆ ಅನ್ನುವಂಥದ್ದನ್ನ ಆ ಇದಕ್ಕೆ ಬಿತ್ತಿದವರು, ಅನುಭವಿಸಿ ಬಿತ್ತಿದವರು, ಅವೆಲ್ಲ ಯಾವಾಗ ಫಲ ಕೊಡ್ತಾವ ಅನ್ನುವಂಥದ್ದನ್ನ ಮಾತ್ರ ಎಷ್ಟು ದಿನ ಕಾದು ನೋಡ್ಬೇಕು ಅನ್ನುವಂಥದ್ದು ನನಗೆ ಬಹಳ ಆಶ್ಚರ್ಯ ಆಗ್ತದೆ. ಜೇಡರ ದಾಸಿಮಯ್ಯ ಮತ್ತು ಡೋಗರ ಕಕ್ಕಯ್ಯ ಇವರಿಗಿಂತ ಕೂಡ ಮಾದರ್ ಚೆನ್ನೈ ಅವರು ಮೊದಲಿಗರಾದ್ರು. ಹೀಗಾಗಿ ಅವರಿಗೆ ನಾವು ಆದ್ಯ ವಚನಕಾರ ಅನ್ನುವಂಥದ್ದನ್ನ ಸರಿಯಾಗಿದೆ ಅನ್ನುವಂಥ ನಮ್ಮ ಮನವರಿಕೆ ಮಾಡಿಕೊಟ್ರಿ. ಮತ್ತೆ ಅದೇ ತರ ಕುಲದೇವತೆ ಯಲ್ಲಮ್ಮ ಹೇಗೆ ಅವರು ಕುಲದೇವತೆ ಆದ್ರು ಅನ್ನೋಂಥದ್ದು. ನಾನು ಯಲ್ಲಮ್ಮನ ನಾಟಿನಿಂದ ಬಂದವ, ಇವತ್ತು ಈ ಕ್ವಾರ್ಟರ್ನಲ್ಲಿನೂ ಕೂಡ ನಾನು ಯಲ್ಲಮ್ಮನ ಪೂಜೆ ಮಾಡಿ ಒಳಗೆ ಹೋಗಿದ್ದೇನೆ. ಇದು ನನಗೂ ಕೂಡ ವೈಯಕ್ತಿಕವಾದಂತ ಒಂದು ಕಣ್ತೆರೆತ. ಕೆಲವು ನಾನು ಅದನ್ನ ಹೇಳಿದೆ, ಬಹಳಷ್ಟು ವಿಚಾರಧಾರೆಗಳ ಇಂಥ ಒಂದು ಸಭೆ ಸಮಾರಂಭಗಳಾದಾಗ ಅದನ್ನ ತಿಳ್ಕೊಂಡವ್ರು ಬಂದು ಮಾತಾಡಿದಾಗ ಮಾತ್ರ ಹೊರಗೆ ಬರಕ್ ಸಾಧ್ಯ. ಇಲ್ಲಾಂದ್ರೆ ನಾವು ಹುಡುಕಕ್ ಹೋದ್ರೆ ಈ ವಚನ ಎಲ್ಲ ನಾವು ಸಿಗುದಿಲ್ಲ. ನಮ್ಮಂತವ್ರು ಯಾರೇ ಕೊಟ್ರೆ ಬಸವಣ್ಣನ ವಚನಗಳು ಐ ನೀಡೆಡ್ ಮಾದರ್ ಚೆನ್ನೈ ಸೈಡ್ ಇಡುವಂತ ಬಸವಣ್ಣನ ಅವನ್ನ ಎತ್ಕೊಂಡು ಬಸವಣ್ಣನ 32 ವಚನಗಳಲ್ಲಿ ಮಾದರ್ ಚೆನ್ನೈ ಕೂರ್ತಿದೆ ಅಂತ ನಮ್ಮಂತವ್ರು ಮಾತ್ರ ಅಧ್ಯಯನ ಮಾಡಿ ಹೇಳಕ್ ಸಾಧ್ಯ. ಅದಕ್ಕಾಗಿ ಈ ಅಧ್ಯಯನಗಳು ಮತ್ತು ಅಧ್ಯಯನ ಪೀಠಗಳು ಅಂತ ನಡಿಬೇಕು. ಈ ಅಧ್ಯಯನ ಪೀಠಕ್ಕೆ ಇನ್ನೊಂದು ಸಾಕಷ್ಟು ಶಕ್ತಿ ತುಂಬಬೇಕು, ಸ್ಟಾಫ್ ತುಂಬಬೇಕು. ಮತ್ತೊಂದು ಅಂತ ಹೇಳಿದ್ರು, ಸ್ಟಾಫ್ ತುಂಬುದು ಎಷ್ಟು ಕಷ್ಟ ಅಂತೇಳಿ ಮಾಲೆ ಅವ್ರಿಗೆ ಗೊತ್ತಿದೆ. ಬಟ್ ಬೇರೆ ತರದ ಶಕ್ತಿ ಏನ್ ತುಂಬಾಕ ಏನೇನು ಪ್ರಪೋಸಲ್ ಬೇಕು, ಏನೇನು ತಾವು ಕೊಡಿ. ನಾವಂತೂ 100% ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ನೀವು ನೋಮಿ ಇವತ್ತಿಗೆ 100 ದಿವಸ ಆಗಕ್ಕೆ ಬಂತು ಅನ್ಕೋತೇನೆ. ಈ ಇದ್ರಲ್ಲಿ ಬಂದು ಎಕ್ಸಾಕ್ಟ್ಲಿ 3 ತಿಂಗಳಾಯ್ತು. ಮತ್ತೆ ಅದಾದ್ಮೇಲೆ 10 ದಿವಸ ಆಯ್ತು. 100 ಡೇಸ್ ಆಗ್ಲಿಕ್ಕೆ ಬಂತು ಇಲ್ಲಿ ನಿಂತ್ಕೊಂಡು. ನನಗೇನು ಮಾಡಕ್ ಇಚ್ಛೆ ಇದೆ ಮತ್ತು ಮಾಡಕ್ ಸಾಧ್ಯತೆ ಅಷ್ಟೇ ನಾನು ಹೇಳ್ತೀನಿ. ಹಾಗಾದ್ರೆ ನಾನು ಸ್ಪಷ್ಟವಾಗಿ ಮತ್ತೆ ಹೇಳ್ತೀನಿ. ಹೀಗಾಗಿ ಸ್ಟಾಫು ಮತ್ತೊಂದು ವಿತಿನ್ ನಾವು ಶೇರ್ ಮಾಡ್ಕೋಬಹುದು. ಬಟ್ ಬೇರೆ ಏನೆಲ್ಲ ಸ್ಟ್ರೆಂತ್ ಬೇಕು ಅನ್ನುವಂಥದ್ದನ್ನ ನಾವು ಮತ್ತೆ ಕುಲಸಚಿವರೆಲ್ಲ ಕೂತ್ಕೊಂಡು ಪ್ರಯತ್ನ ಮಾಡಬೇಕು. ಮತ್ತೆ ಸಣ್ಣ ಸಣ್ಣ ಪೀಠಗಳು ಏನಿದಾವೆ, ಯಾವ್ದು ಇನ್ನೂ ಜಾಸ್ತಿ ಶಕ್ತಿ ಸಿಕ್ಕಿಲ್ಲ, ಅವ್ರ ಕಡೆ ನಮ್ಮ ಆದ್ಯತೆ ಜಾಸ್ತಿ ಆಗ್ಬೇಕು. ನಮ್ಮ ವಿಷಯದಲ್ಲಿ ಆದ್ಯತೆ ಕೂಡ ಆಗ್ತೈತೆ ಅಂತ ಹೇಳಿ ನಾನು ಇಲ್ಲಿ ಹೇಳಿಕೆ ಇಷ್ಟಪಡ್ತೇನೆ. ಆಮೇಲೆ ನಾನು ವಚನ ಸೃಷ್ಟಿ ಬಗ್ಗೆ ಹೇಳ್ತಾ ಇದ್ದೀನಿ. ಅದನ್ನೇ ಇನ್ನೊಂಚೂರು ವಿಸ್ತರಿಸಿ ಹೇಳ್ಬೇಕಂತಂದ್ರೆ, ಯಾರ್ಯಾರಿಗೆ ವಿರೋಧ ಆಗ್ತದೆ ಅಥವಾ ಯಾವ್ಯಾವ ಚಿಂತನೆಗೆ ವಿರೋಧ ಆಗ್ತದೆ, ಯಾವ ವ್ಯಕ್ತಿಗಳಿಗೆ ವಿರೋಧ ಆಗ್ತದೆ, ಯಾವ್ಯಾವ ಚಿಂತನೆಗೆ ವಿರೋಧ ಆಗ್ತದೆ, ವಿರೋಧ ಆದಾಗ ಇಂಪಾರ್ಟೆನ್ಸ್ ಐತೆ ಅಂತ ಅರ್ಥ. ಅಲ್ಲಿಗೆ ನೀವು ಒಂದ್ ಎತ್ತರದಲ್ಲಿ ಅದಿರಿ ಅಂತ ಅರ್ಥ. ನಾನೇ ಒಬ್ಬ XYZ ಪರ್ಸನ್ ಅಗೇನ್ಸ್ಟ್ ಹಿಮ್ ಅಂತಂದ್ರೆ ಅದು ನಾವು ಒಪ್ಕೊಂಡಿದ್ದೇನೆ ಅಂತ. ಯಾರು ವಿರೋಧ ಮಾಡ್ತಾರೆ ಮಾಡಿ, ಯಾರು ಅಲ್ಲಿ ಬೆಳೀತಾರೆ ಬೆಳೀಲಿ. ಸೊ ಅದೇ ರೀತಿ ನಾವು ಸಾಕಷ್ಟು ಜನ ಹೇಳ್ತಾರೆ ಸಂವಿಧಾನ ಶ್ರೇಷ್ಠ ನಮ್ದು, ಅದನ್ನ ಯಾರು ಅನ್ಕೊಳ್ಳಿದಿಲ್ಲ. ಆದ್ರೆ ಒಂದ್ ಸಣ್ಣ ಮತ್ತೊಂದು ಏನೋ ಬಿಡ್ತಾರೆ, ಅಂಬೇಡ್ಕರ್ ಒಬ್ಬರೇ ಇರಲಿಲ್ಲ ಅಂತ ಒಬ್ರು ಹೇಳ್ತಾರೆ. ಅಂಬೇಡ್ಕರ್ ವಾಸ್ ಪಾರ್ಟ್ ಆಫ್ ದಟ್ ಅಂತ ಹೇಳ್ತಾರೆ. ಇಟ್ ವಾಸ್ ಎ ಬಿಗ್ ಬ್ರಿಗೇಡ್ ಅಂತ ಹೇಳ್ತಾರೆ. ದೇರ್ ಆರ್ ಸಮ್ ಅದರ್ ಬ್ರೇನ್ ಅಂತ ಹೇಳ್ತಾರೆ. ಫೈನ್, ವಿ ಅಗ್ರಿ. ಶೋ ದೋಸ್ ಬ್ರೇನ್ಸ್, ಶೋ ದೋಸ್ ಬ್ರಿಗೇಡ್ಸ್, ಶೋ ದೋಸ್ ಎವ್ರಿಥಿಂಗ್. ಬಟ್ ಅಧ್ಯಕ್ಷರಾದವರು, ಗೌರವಿಸಿದವರು ಎಲ್ಲ ಅವರನ್ನೇ. ಆದ್ರೆ ಸಂವಿಧಾನದಲ್ಲಿ ಅಡಕವಾಗಿದ್ದು ನೈಜ ಭಾರತ ಮತ್ತು ಹೊಸ ಭಾರತಕ್ಕೆ ಏನ್ ಬೇಕು ಅನ್ನೋದು ತುಂಬಿದವ್ರು ಮಾತ್ರ ಅಂಬೇಡ್ಕರ್ ಅಲ್ಲ, ಒಳಗೊತ್ತವ್ರು. ಹಾಗಾಗಿ ಸಂವಿಧಾನ ಶ್ರೇಷ್ಠ ಈ ವ್ಯಕ್ತಿಗೆ ನಾನು ಸ್ವಲ್ಪ ಕ್ವಶನ್ ಕೊಡ್ತೇನೆ. ಅಂದ್ರೆ ನೀವು ಸಂವಿಧಾನ ಶ್ರೇಷ್ಠ ಅಂದಾಗ ಅವ್ರು ಒಪ್ಕೊಂಡಿದ್ರಿ ಮನಸ್ಸಲ್ಲಿ ಅಂತ ಅರ್ಥ. ನೀವು ಒಪ್ಕೊಳ್ತಿರೋ ಬಿಡ್ತಿರೋ ಸೆಕೆಂಡ್ರಿ, ಅವ್ರು ಇದ್ದಾರೆ ಅಲ್ಲಿ. ಸೊ ಈಗ ವಚನ ಶ್ರೇಷ್ಠ, ನೀವು ವಚನ ಒಪ್ಕೊಳ್ತೀನಿ, ವ್ಯಕ್ತಿನ ಒಪ್ಕೊಳ್ಳೋದು, ದಟ್ ಇಸ್ ಆಲ್ಸೋ ರಾಂಗ್.
ವಚನ ಒಪ್ಪುಗೋ ತನ್ನಷ್ಟು ತಾನೇ ಭಕ್ತಿ ಎತ್ತರದಲ್ಲಿ ನಿಂತಾನಂತ. ಹಾಗಾಗಿ ಇಂಥ ದಿನಗಳು ಬರ್ತಿರ್ಲಿಲ್ಲ ಇಲ್ಲ ನಾನು ವ್ಯಕ್ತಿನ ಇದು ಮಾಡ್ತೇನೆ ಅಂತ ಹೇಳಿ. ಬಟ್ ಸಮಾಜದಲ್ಲಿ ಅಥವಾ ಪ್ರಸ್ತುತ ಸಮಾಜ ಹಿಂದಿಂದನೇ ಹಿಡ್ಕೊಂಡು ಇವತ್ತು ಹಿಡ್ಕೊಂಡು ಒಂಚೂರು ವೈರುಧ್ಯಗಳಿಗೆ ಜಾಸ್ತಿ ಮ್ಯಾಗ್ನಿಫೈ ಆಗ್ತಾ ಇದಾವೆ. ಸರಿಯಾಗಿ ಓದ್ತಾ ಇಲ್ಲ ಜನಗಳು. ಎವ್ರಿಬಡಿ ಈಸ್ ಏನಂತೀರಿ ಗೂಗಲ್ ಯೂನಿವರ್ಸಿಟಿ, ಗೂಗಲ್ ಆರ್ ವಾಟ್ಸಪ್ ಯೂನಿವರ್ಸಿಟಿ ಎಜುಕೇಶನ್ ಇದೆ, ಎಲ್ಲಿಗೆ ಹೋಗಿ ನಿಲ್ತದ್ದು ಗೊತ್ತಿಲ್ಲ. ಬಟ್ ಸರಿಯಾದ ಮಾರ್ಗದರ್ಶನ ಕೀಟಗಳು ಓದ್ಕೊಂಡವರು ತೋರಿಸ್ತಾರೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಮತ್ತೆ ಮದ್ರಾಸ್ ಆ್ಯಂಡ್ ಚೆನ್ನೈ ಒಳ್ಳೆ ಇದು ಪಟ್ರಿ. ಆಮೇಲೆ ಇದಕ್ಕೆ ಇನ್ನೂ ಹೆಚ್ಚಿನ ಅಧ್ಯಯನ ಆಗಲಿ, ನಾವು ಕೂಡ ನಿಮ್ಮ ಜೊತೆ ನಿಲ್ತೇವೆ. ಆಮೇಲೆ ಮದ್ರಾಸ್ ಕನ್ವರ್ಟೆಡ್ ಇಂಟು ಚೆನ್ನೈ, ನಮ್ಗೆ ಯಾವ್ದು ಬದಲೇ ಆಗಿ ಮಾತ್ರ ಚೆನ್ನೈ ನಮ್ಮ ನೀವು ಮದ್ರಾಸ್ ಅಂದ್ರೆ ಚೆನ್ನೈ ಅಂದ್ರೆ ನಮ್ದು, ಮದ್ರಾಸ್ ಅಂದ್ರೆ ಚೆನ್ನೈ ಅಂದ್ರೆ ಅದು ನಮ್ದು ಅಂತ. ಅದೊಂದು ಪರಿಮಾಣದ ಸಂಗತಿ ಆಗ್ತದೆ ನಮ್ಗೆಲ್ಲ ಅಂತೇಳಿ. ಒಂದು ಕೊನೆ ಮಾತು ತಾವು ಹೇಳಿದ್ರಿ, ಅರಸನ ಆತಿಥ್ಯ ಸ್ವೀಕರಿಸಿದ್ರೆ ಚೆನ್ನೈನ ಆತಿಥ್ಯ ಸ್ವೀಕರಿಸಿದ್ರು, ಚೆನ್ನೈಗೆನೆ ಗಡಬಡ ಆಯ್ತು. ಮತ್ತೆ ಅವ್ರು ಕ್ವಶನ್ ಮಾಡಿದ್ರು ಶಿವಣ್ಣ ಅಂತ ಹೇಳಿ, ನೀನು ನಾನು ಬಂದಿರಿ ಗೊತ್ತಾಗಲ್ಲ ಬಂದು ನಾವು ಅನ್ಕೊಡ್ತಿದ್ದೀನಿ, ಅದನ್ನೇ ಹೇಳಿ ನನಗೆಲ್ಲ ಪಜಲ್ ಮಾಡ್ತಾ ಇದ್ದೀನಿ. ಇಂಥ ಪ್ರಕರಣಗಳು ಪದೇ ಪದೇ ಪುಣ್ಯ ಪುರುಷರ ಜೊತೆ ನಡೀತವೆ, ಆದ್ರೆ ಸಮಾಜ ಅದನ್ನ ಸೈಡ್ ಇರ್ತದೆ. ಶಿವ ದೊಡ್ಡವನು, ಶಿವನ ಮೆಚ್ಚಿಸ್ಬೇಕಾದ್ರೆ ನಾವು ವಿಧಾನ ಹೇಳ್ತೀನಿ, ನನ್ನ ಕೇಳ್ರಿ ಅಂತ ಹೇಳ್ತದೆ. ಅದನ್ನ ಯಾರನ್ನು ಕೇಳಾಕೋಬೇಡ್ರಿ, ಇಂಥ ಅಷ್ಟ ಹೋದ್ರಿ ಸಾಕು. ಶಿವ ಮತ್ತು ನಿಮ್ಮ ಮಧ್ಯೆ ಯಾರಿದ್ದಾರೆ? ಶಿವನ ಕರ್ನವ ರಾಜನ ಹೋಗ್ಲಂದ್ರೆ ಇಲ್ಲೇ ಹೋದ, ದಟ್ ಈಸ್ ಇಂಪಾರ್ಟೆಂಟ್. ಸೊ ಅದಕ್ಕೆ ನಾವು ಮ್ಯಾಗ್ನಿಫೈ ಮಾಡ್ಕೊಂಡು ನೋಡ್ಬೇಕು, ಅದಕ್ಕೆ ನಾವು ಫೋಕಸ್ ಮಾಡ್ಕೊಂಡು ನೋಡ್ಬೇಕು, ಅಂತದಕ್ಕೆ ಅಷ್ಟೇ ನಾವು ಬೆಲೆ ಕೊಡ್ಬೇಕು. ಹೀಗಾಗಿ ಶಿವನ ಒಲಿಯುವ ದಾರಿ ತೋರಿಸ್ತೇನೆ ಅನ್ನೋರು ನಿಮಗೆ ದಾರಿ ತೋರಿಸ್ತಾರೆ ಅಷ್ಟೇ. ಸೊ ವಚನಕಾರರು ಹೇಳಿದವರು ಮಾದಾರ ಚೆನ್ನೈಯವರು, ಗೋವರ್ ಕಕ್ಕೆಯವರು, ಬಸವಣ್ಣವರು, ಪುಣ್ಯ ಪುರುಷರು ಇಲ್ಲ. ವಚನಗಳಿದಾವ ತಾನೆ, ಓದಿ ಅರ್ಥ ಮಾಡ್ಕೊಳ್ಳಿ, ರಿಟ್ರೋಸ್ಪೆಕ್ಷನ್ ಮಾಡ್ಕೊಳ್ಳಿ ಅನ್ನುವಂಥದ್ದು ನನ್ನ ಮನವಿ. ಸೊ ಹೀಗಾಗಿ ಇಂದಿನ ಕಾರ್ಯಕ್ರಮ ಸ್ವಲ್ಪ ಏನು ಭಾಳ ತಡನ ಆಯ್ತು. ಯಾಕಂತ ಅನ್ನೋದು ಅತಿಥಿಗಳು ಕೂಡ ನೋಡಿದ್ದಾರೆ. ಅದು ಕೂಡ ಒಂದು ವೈರುಧ್ಯ ಇರಲಿ. ಎಲ್ಲ ವಿಶ್ವವಿದ್ಯಾಲಯ ಅಂದ್ರೆ ಎಲ್ಲ ಇರುವುದನ್ನೇ. ಮತ್ತೆ ಇಂದಿನ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಇಷ್ಟೋ ತನಕ ಕುಂತು ಆಲಿಸಿ, ಆಮೇಲೆ ಜೋಳಕೊಡ್ಲಿ ಅವರ ಮಾತುಗಳನ್ನು ಬಹಳ ಇದರಿಂದ ಆಸ್ವಾದಿಸಿದ್ದೀರಿ. ಅವೆಲ್ಲವೂ ಕೂಡ ನಮ್ಮಲ್ಲಿ ಇನ್ನೂ ನಮ್ಮ ಕಣ್ಣು ತೆರೆಸಲಿ ಅಂತ ಹೇಳಿ ನಾನು ನನ್ನ ಅಧ್ಯಕ್ಷ ನುಡಿಗಳಿಗೆ ಪೂರ್ಣ ಥ್ಯಾಂಕ್ ಯು. ಮಾನ್ಯ ಸಿಂಡಿಕೇಟ್ ಸದಸ್ಯರು ಗುಲ್ಬರ್ಗ ಇವರಿಗೆ ಕೂಡ ನಮ್ಮೆಲ್ಲರ ವತಿಯಿಂದ ಗುಲ್ಬರ್ಗ ವಿಶ್ವವಿದ್ಯಾಲಯ. ಹಾಗೆ ಪ್ರೊಫೆಸರ್ ದಶರಥ್ ನಾಯಕ್ ಮಾನ್ಯ ವಿದ್ಯಾಭಿಷೇಕ್ ಪರಿಷತ್ ಸದಸ್ಯರು, ಡೀನರು, ಇವರಿಗೂ ಕೂಡ ನಮ್ಮೆಲ್ಲರ ವತಿಯಿಂದ ಗುಲ್ಬರ್ಗ ವಿಶ್ವವಿದ್ಯಾಲಯದಿಂದ ಧನ್ಯವಾದಗಳನ್ನು. ಹಾಗೆ ಪ್ರೊಫೆಸರ್ ರಮೇಶ್ ಲಂಡನ್ಕರ್ ಸರ್, ಕುಲಸಚಿವರು ಗುಲ್ಬರ್ಗ ವಿಶ್ವವಿದ್ಯಾಲಯ ಗುಲ್ಬರ್ಗ, ಇವರಿಗೂ ಕೂಡ ನಮ್ಮೆಲ್ಲರ ವತಿಯಿಂದ ಈ ಕಾರ್ಯಕ್ರಮಕ್ಕೆ ಧನ್ಯವಾದಗಳು. ಹಾಗೆ ಡಾಕ್ಟರ್ ಎನ್ ಜಿ ಕಣ್ಣೂರ್ ಸರ್, ಕುಲಸಚಿವರು ಮೌಲ್ಯಮಾಪನ ಗುಲ್ಬರ್ಗ ವಿಶ್ವವಿದ್ಯಾಲಯ, ಇವರಿಗೂ ಕೂಡ ನಮ್ಮೆಲ್ಲರ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತೀವಿ ಸರ್. ಹಾಗೆ ಶ್ರೀಮತಿ ಜಯಂಬಿಕಾ, ಹಣಕಾಸು ಅಧಿಕಾರಿಗಳು ಗುಲ್ಬರ್ಗ ವಿಶ್ವವಿದ್ಯಾಲಯಗಳು, ಇವರಿಗೂ ಕೂಡ ನಮ್ಮೆಲ್ಲರ ವತಿಯಿಂದ ಕಾರ್ಯಕ್ರಮಕ್ಕೆ ಧನ್ಯವಾದ ಅರ್ಪಿಸ್ತೀವಿ. ಹಾಗೆ ಪ್ರೊಫೆಸರ್ ದೇವಿದಾಸ್ ಜಿ ಮಾಲೆ, ನಿರ್ದೇಶಕರು, ಕಾಯಕ ಪ್ರಿಯ ಶರಣರ ಶಿವಶರಣ ಮಾದಾರ ಚೆನ್ನಯ್ಯ ಅಧ್ಯಯನ ಪೀಠದ, ಇವರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತೀವಿ ಸರ್. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತ ಸಿಂಡಿಕೇಟ್ ಸದಸ್ಯರು, ವಿದ್ಯಾಭಿಷೇಕ್ ಪರಿಷತ್ ಸದಸ್ಯರು, ಹಾಗೂ ವಿಭಾಗದ ಮುಖ್ಯಸ್ಥರು, ಡೀನರ್ಗಳು, ಹಾಗೂ ನಮ್ಮ ಗುಲ್ಬರ್ಗ ವಿಶ್ವವಿದ್ಯಾಲಯದ ಶಿಕ್ಷಕೇತರ ಬಂಧುಗಳು, ಹಾಗೂ ನಗರದಿಂದ ಆಗಮಿಸಿದಂತ ಎಲ್ಲ ಗಣ್ಯರಿಗೂ ನಮ್ಮ ಗುಲ್ಬರ್ಗ ವಿಶ್ವವಿದ್ಯಾಲಯ ವತಿಯಿಂದ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸುತ್ತಾರೆ. ಹಾಗೆ ಪತ್ರಿಕೆಯ ಸಂಪಾದಕರು, ವರದಿಗಾರರು ಕೂಡ ನಮ್ಮೆಲ್ಲರ ವತಿಯಿಂದ ಗುಲ್ಬರ್ಗ ವಿಶ್ವವಿದ್ಯಾಲಯ ವತಿಯಿಂದ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ.